ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಇವತ್ತು ನಾವು ಶ್ರೀಮದ್ ಭಾಗವತದ ಅಧ್ಯಯನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆ ಜೊತೆಗೂಡಿ ನಡೆಸ್ತಾ ಇರುವಂತಹ ತರಗತಿಯಾಗಿದೆ. ಇವತ್ತು ಮೊದಲನೆಯ ದಿನ. ಶ್ರೀಮದ್ ಭಾಗವತದ ಕುರಿತಾಗಿ ನಾವು ಸ್ವಲ್ಪ ತಿಳಿದುಕೊಂಡು ನಂತರ ಪ್ರಥಮ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀಮದ್ ಭಾಗವತವು ಅಮಲವಾದಂತಹ ಪುರಾಣವಾಗಿದೆ. ಈ ಶ್ರೀಮದ್ ಭಾಗವತ ಮತ್ತೆ ಭಗವದ್ಗೀತೆಗೆ ಬಹಳಷ್ಟು ಸಂಬಂಧ ಇದೆ. ಆ ಭಗವದ್ಗೀತೆಯಲ್ಲಿ ನಾವು ಏನನ್ನೆಲ್ಲ ಶ್ರೀಕೃಷ್ಣನಿಂದ ಕೇಳಿದ್ದೇವೆಯೋ ಅದನ್ನ ಪ್ರಸ್ತುತವಾಗಿ ಭಾಗವತದಲ್ಲಿ ಆ ಭಗವಂತ ಮತ್ತೆ ಅವನ ಭಕ್ತರ ನಡುವಿನ ಒಂದು ವಿನಿಮಯದ ಮುಖಾಂತರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಒಂದು ಭಾಗವತದ ಅಧ್ಯಯನ ಇದು ಶ್ರೀಲ ಪ್ರಭುಪಾದರ ಒಂದು ಬೋಧನೆಯ ಆಧಾರದ ಮೇಲೆ ಇದೆ. ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದ 12 ಸ್ಕಂದಗಳನ್ನ 18 ಪುಸ್ತಕಗಳಲ್ಲಿ ನೀಡಿದ್ದಾರೆ. ಆ ಪುಸ್ತಕಗಳಲ್ಲಿ ಅವರು ಕೊಟ್ಟಿರುವಂತಹ ಭಾವಾರ್ಥದ ಆಧಾರದ ಮೇಲೆಯೇ ಈ ಒಂದು ಭಾಗವತವನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ. ಇಲ್ಲಿ ತಾವು ಅನೇಕ ಸೇವೆಗಳನ್ನ ಪಡೆದುಕೊಳ್ಳಬಹುದು. ಪ್ರತಿ ತಿಂಗಳು ಮೊದಲ ಸೋಮವಾರದ ದಿವಸ ಭಗವದ್ಗೀತೆಯ 18 ದಿನಗಳ ಅಧ್ಯಯನ ಪ್ರಾರಂಭವಾಗ್ತದೆ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ 18 ದಿನಗಳ ಅಧ್ಯಯನವನ್ನ ಬೇರೆ ಬೇರೆ ಭಾಷೆಗಳಲ್ಲಿ ನೀಡಲಾಗ್ತಾ ಇದೆ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ. ತಮ್ಮ ಬಂಧು ಮಿತ್ರರಿಗೂ ಕೂಡ ಇದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಶ್ರೀಮದ್ ಭಾಗವತವು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ಶ್ರೀಮದ್ ಭಾಗವತ ನಮ್ಮ ಮನೆಯಲ್ಲಿ ಇದ್ರೆ ಆ ಭಗವಂತನೇ, ಆ ಶ್ರೀಮನ್ನಾರಾಯಣನೇ ಸ್ವತಃ ಇದ್ದ ಹಾಗೆ. ಹಾಗಾಗಿ ಈ ಭಾಗವತವನ್ನ ಪ್ರತಿಯೊಬ್ಬರ ಮನೆಗೂ ತಲುಪುವಂತೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ನಮ್ಮ ದೇವಸ್ಥಾನದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು ಇತ್ಯಾದಿ ಅನೇಕ ಭಾಷೆಗಳಲ್ಲಿ ಭಾಗವತದ ಪ್ರತಿಗಳು ಲಭ್ಯ ಇದೆ. ತಮ್ಮ ಮನೆಯಲ್ಲಿ ಇಲ್ಲದೆ ಹೋದ್ರೆ ಈ ಒಂದು ಪ್ರತಿಯನ್ನ ತಾವು ಕೂಡ ತೆಗೆದುಕೊಳ್ಳಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ವೆಬ್ಸೈಟ್ ನಲ್ಲೇ ತಾವು ಇದಕ್ಕೆ ಆರ್ಡರ್ ಅನ್ನ ಕೊಡಬಹುದು. ಇದು ಕನ್ನಡದಲ್ಲಿ ಶ್ರೀಮದ್ ಭಾಗವತದ ಪುಸ್ತಕ. ಈ ಎಲ್ಲ ಪುಸ್ತಕಗಳು ತಮಗೆ ದೊರಕುತ್ತದೆ. ಇದು ಇಂಗ್ಲಿಷ್ ಕಾಪಿ ತಾವು ಕಾಣ್ತಾ ಇರುವಂತಹದ್ದು.
ಶ್ರೀಮದ್ ಭಾಗವತವನ್ನ ಮಹಾಪುರಾಣ ಅಂತ ಹೇಳಿ ಕರೀತಾರೆ. ಒಟ್ಟು 18 ಪುರಾಣಗಳಿವೆ. ಇದರ ವಿವರವಾದಂತಹ ಚರ್ಚೆಯನ್ನು ನಾವು ಮುಂದೆ ಮಾಡಲಿಕ್ಕಿದ್ದೇವೆ. 18 ಪುರಾಣಗಳಲ್ಲಿ ಶ್ರೀಮದ್ ಭಾಗವತಕ್ಕೆ ಯಾಕೆ ಪ್ರಮುಖವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ, ಅಥವಾ ಇದನ್ನ ನಾವು ಯಾಕೆ ಮಹಾಪುರಾಣ ಅಂತ ಹೇಳಿ ಕರೀತೇವೆ ಅಂತ ಹೇಳಿದ್ರೆ, ಈ ಮಹಾಪುರಾಣದಲ್ಲಿ 10 ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡಲಾಗಿದೆ. ಆ 10 ವಿಚಾರಗಳು ಯಾವುದು ಅನ್ನೋದು ಶ್ರೀಮದ್ ಭಾಗವತದಲ್ಲೇ ನಾವು ಕಾಣಬಹುದು. 2ನೇ ಸ್ಕಂದದ 10ನೇ ಅಧ್ಯಾಯದ 1ನೇ ಶ್ಲೋಕ ಈ ರೀತಿಯಾಗಿ ಹೇಳ್ತದೆ: ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೀಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ಈ 10 ವಿಚಾರಗಳು ಇಲ್ಲಿ ನಾವು ಪಟ್ಟಿ ಮಾಡಿದ್ದೇವೆ. ಮೊದಲನೇದಾಗಿ ಸರ್ಗ. ಭಗವಂತನು ಈ ಪ್ರಪಂಚವನ್ನ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಮೂಲ ದ್ರವ್ಯಗಳು, ಪಂಚಮಹಾಭೂತಗಳು ಇತ್ಯಾದಿಯಾಗಿ 24 ವಿಚಾರಗಳು, ಅವುಗಳನ್ನ ಸೃಷ್ಟಿ ಮಾಡುವಂತಹದ್ದು, ಅದನ್ನ ಸರ್ಗ ಅಂತ ಹೇಳಿ ಕರೀತೇವೆ. ಇದು ಮಹತ್ತತ್ವದ ವಿಚಾರವಾಗಿದೆ. ಇದನ್ನು ನಾವು ಮುಂದೆ ವಿವರವಾಗಿ ತಿಳಿದುಕೊಳ್ತೇವೆ. ನಂತರ ಹೀಗೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟಂತಹ ಈ ಪಂಚಮಹಾಭೂತಗಳು ಏನಿದೆ, ಪಂಚತನ್ಮಾತ್ರೆಗಳು, ಪಂಚವಾಯು, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಇವುಗಳಿಂದ ಬ್ರಹ್ಮನು ದ್ವಿತೀಯ ಶ್ರೇಣಿಯ ಸೃಷ್ಟಿಯನ್ನ ಪ್ರಾರಂಭಿಸ್ತಾನೆ. ಅದನ್ನ ವಿಸರ್ಗ ಅಂತ ಕರೀತೇವೆ. ಈ ಜೀವಿಗಳ ಸೃಷ್ಟಿ, ಜೀವಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದಂತಹ ಘಟಕಗಳನ್ನ ಸರ್ಗ ಅಂತ ಕರೆದ್ರೆ, ಅದನ್ನ ಆ ಘಟಕಗಳ ಮುಖಾಂತರ ಜೀವಿಗಳನ್ನ ಸೃಷ್ಟಿ ಮಾಡುವಂತಹದ್ದು ಅದು ವಿಸರ್ಗ. ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತ ಬೇರೆ ಬೇರೆ ಜೀವಿಗಳು. ನಂತರ 3ನೇ ಹಂತದಲ್ಲಿ ಅಥವಾ 3ನೇ ವಿಷಯವಾಗಿ ಸ್ಥಾನ. ಈ ಜೀವಿಗಳನ್ನ ಸೃಷ್ಟಿ ಮಾಡಿದ ನಂತರ ಅವರನ್ನ ಬೇರೆ ಬೇರೆ ಗ್ರಹವ್ಯೂಹಗಳಲ್ಲಿ ಇರಿಸಬೇಕಾಗ್ತದೆ. ಗ್ರಹ ವ್ಯವಸ್ಥೆಗಳಲ್ಲಿ ನಮಗೆ ಆಧುನಿಕ ವಿಜ್ಞಾನದಲ್ಲಿ ತಿಳಿದಿರುವಂತೆ ಭೂಮಿಯಲ್ಲಿ ಬಿಟ್ಟು ಬೇರೆಲ್ಲೂ ಕೂಡ ಜೀವಿಗಳಿಲ್ಲ ಅಂತ ತಿಳ್ಕೊಳ್ತೇವೆ. ಆದ್ರೆ ಎಲ್ಲಾ ಗ್ರಹಗಳಲ್ಲಿಯೂ ಕೂಡ ಜೀವಿಗಳಿದ್ದಾರೆ. ಆಯಾ ಗ್ರಹಗಳ ಒಂದು ವ್ಯವಸ್ಥೆಗೆ, ಆ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತಹ ಶರೀರವನ್ನು ಪಡೆದುಕೊಂಡು ಅವುಗಳು ಅಲ್ಲಿ ಇರ್ತವೆ. ಈ ರೀತಿ ಬೇರೆ ಬೇರೆ ಶರೀರಗಳನ್ನ ಪಡೆದಿರುವಂತಹ ಜೀವಿಗಳು ಬೇರೆ ಬೇರೆ ಗ್ರಹಗಳಲ್ಲಿ ವಾಸ್ತವ್ಯವನ್ನ ಹೊಂದುತ್ತಾರೆ. ಇದನ್ನ ಸ್ಥಾನ ಅಂತ ಹೇಳಿ ಕರೀತಾರೆ. ಇನ್ನು ಪೋಷಣಂ. ಈ ಜೀವಿಗಳನ್ನ ಕೇವಲ ಆ ಗ್ರಹಗಳಲ್ಲಿ ಇರಿಸುವುದು ಮಾತ್ರವಲ್ಲ, ಭಗವಂತ ಅವರ ಪೋಷಣೆಗೆ ಏನೆಲ್ಲ ಬೇಕು, ಈಗ ನಾವು ಭೂಮಿಯಲ್ಲಿ ಆರೋಗ್ಯಯುತವಾಗಿ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನಮಗೆ ಸೂರ್ಯನ ಬಿಸಿಲು, ಸೂರ್ಯನ ಬೆಳಕು, ನೀರು, ಗಾಳಿ, ತರಕಾರಿ, ಹಣ್ಣು ಹಂಪಲು, ಈ ರೀತಿಯಾಗಿ ಅನೇಕ ವಸ್ತುಗಳು ಬೇಕಾಗುತ್ತವೆ. ಇದೆಲ್ಲವನ್ನು ಕೂಡ ಭಗವಂತ ನಮಗೆ ನೀಡ್ತಾನೆ. ಅದನ್ನ ಪೋಷಣಂ ಅಂತ ಹೇಳಿ ಕರೀತೇವೆ. ಅದೇ ರೀತಿಯಾಗಿ ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೆ ಅವರಿಗೆ ಭಗವಂತ ವಿಶೇಷವಾದಂತಹ ರಕ್ಷಣೆಯನ್ನ ಕೊಡ್ತಾನೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಹುಟ್ಟಿದವನಿಗೆ 4 ವಿಧವಾದಂತಹ ಸಮಸ್ಯೆಗಳು ಇರ್ತವೆ. ಜನ್ಮ, ಮೃತ್ಯು, ಜರ, ವ್ಯಾಧಿ ಅಂತ ಹೇಳಿ. ಆ ಜನ್ಮದ ಸಮಯದಲ್ಲಿ ಉಂಟಾಗುವಂತಹ ನೋವು, ಆಮೇಲೆ ಮುಪ್ಪು, ರೋಗಗಳು, ಆಮೇಲೆ ಸಾವು ಅನ್ನುವಂಥದ್ದು. ಈ 4 ನೋವಿನಿಂದ ಯಾರು ಕೂಡ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಕಷ್ಟಗಳಿಂದ ಭಗವಂತನು ತನ್ನ ಭಕ್ತರಿಗೆ ರಕ್ಷಣೆಯನ್ನ ಕೊಡ್ತಾನೆ. ಆಮೇಲೆ ಕೇವಲ ಜೀವಿಗಳನ್ನ ಇಟ್ಟು ಅವುಗಳ ಪೋಷಣೆಗೆ ವ್ಯವಸ್ಥೆಯನ್ನ ಮಾಡಿದ್ರೆ ಸಾಕಾಗುದಿಲ್ಲ. ಆ ಜೀವಿಗಳು ಕಾರ್ಯಪ್ರವೃತ್ತರಾಗಬೇಕು. ಆ ರೀತಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಭಗವಂತ ಪ್ರಚೋದನೆಯನ್ನು ಕೂಡ ಕೊಡ್ತಾನೆ. ಅದು ಯಾವ ರೀತಿಯಾಗಿ ಆಗ್ತದೆ ಅನ್ನೋದನ್ನ ಊತಿ ಅನ್ನುವಂತ ವಿಷಯದಲ್ಲಿ ನಾವು ತಿಳ್ಕೊಳ್ತೇವೆ. ಹೀಗೆ ಪ್ರಪಂಚವು ನಡಿಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರಪಂಚ ಜೀವಿಗಳಿಗೆ ಬೇರೆ ಬೇರೆ ಅವಕಾಶಗಳನ್ನ ನೀಡುತ್ತದೆ. ಆ ಭಗವಂತನ ಆಧ್ಯಾತ್ಮಿಕ ಲೋಕದಲ್ಲಿ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಕೇವಲ ಒಂದು ಕಾಲು ಭಾಗ ಮಾತ್ರ. ಆ ಭೌತಿಕ ಪ್ರಪಂಚ ಹೇಗೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ನಮ್ಮ ಒಂದು ಜೈಲು ಎಷ್ಟರ ಮಟ್ಟಿಗೆ ಎಷ್ಟು ಸಣ್ಣದಾಗಿರ್ತದೋ, ಒಂದು ದೊಡ್ಡ ಊರಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಜೈಲು ಅನ್ನುವಂಥದ್ದು ಬಹಳ ಸಣ್ಣದು. ಹಾಗೆ ಭಗವಂತನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ಒಂದು ಆಕಾಶದಲ್ಲಿ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಬಹಳ ಸಣ್ಣದು. ಅಂತಹ ಭೌತಿಕ ಪ್ರಪಂಚದಲ್ಲಿ ಜೀವಿಗಳನ್ನ ಇರಿಸುವಂತದ್ದು ಯಾಕೆ? ಅವರ ಭೌತಿಕವಾದಂತಹ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಭಗವಂತನು ತಾನೇ ಮಾಡ್ತಾನೆ.
ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ ಅನ್ನುವಂತಹ ವಿಚಾರಗಳಲ್ಲಿ ನಾವು ಅದನ್ನು ತಿಳ್ಕೊಳ್ತೇವೆ. ಹೀಗೆ ಜೀವಿಗಳ ಆ, ಎಲ್ಲ ಅವಶ್ಯಕತೆಗಳನ್ನು ಭಗವಂತ ತನ್ನ ಆ, ಇತರ ದೇವತೆಗಳ ಮುಖಾಂತರ ನಡೆಸಿಕೊಂಡು ಹೋಗ್ತಾನೆ. ಆದ್ರೆ ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಭಗವಂತನೇ ನೇರವಾಗಿ ಅವರ ಒಂದು ಪೋಷಣೆಯನ್ನ ಮಾಡ್ತಾನೆ, ಅಥವಾ ಅವರಿಗೆ ಬೇಕಾದ್ದೆಲ್ಲವನ್ನು ಕೂಡ ಆತನೇ ಕೊಡ್ತಾನೆ. ಅವರಲ್ಲಿರುವುದನ್ನು ಭಗವಂತನೇ ರಕ್ಷಣೆಯನ್ನ ಮಾಡ್ತಾನೆ. ಯೋಗಕ್ಷೇಮಂ ವಹಾಮ್ಯಂ. ಇನ್ನು ಈ ಪ್ರಪಂಚ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ, ಇಲ್ಲಿ ಇನ್ನೊಂದು ಘಟಕಾಂಶ, ಅದು ಕಾಲ, ಈ ಸಮಯ ಹೇಗೆ ಇದು ಮುಂದುವರಿತಾ ಇದೆ ಅನ್ನೋದನ್ನ ನಾವು 6ನೇ ವಿಚಾರದಲ್ಲಿ ನೋಡ್ತೇವೆ. ಅದು ಮನ್ವಂತರ ಅಂತ ಕರಿತೇವೆ. ಮನುಗಳು, ಬೇರೆ ಬೇರೆ ಮನುಗಳು ಬರ್ತಾರೆ. ಮೊದಲನೇದಾಗಿ ಬಂದಂತಹ ಮನು ಸ್ವಯಂಭುವ ಮನು ಅಂತ ಹೇಳಿ, ಈಗ ಬಂದಿರುವಂತಹ ಮನು 7ನೇ ಮನು ವೈವಸ್ವತ ಮನು. ಹೀಗೆ ಒಂದೊಂದು ಮನುಗಳು ಎಷ್ಟು ಕಾಲ ಆಳ್ವಿಕೆಯನ್ನು ನಡೆಸ್ತಾರೋ ಅದನ್ನ ಒಂದು ಮನ್ವಂತರ ಅಂತ ಕರೀತೇವೆ. ಹೀಗೆ ಆ ಒಂದು ಬ್ರಹ್ಮನ ಒಂದು ಹಗಲಿನಲ್ಲಿ 1,000 ಮನುಗಳು ಬಂದು ಹೋಗುತ್ತಾರೆ. ಹೀಗೆ 14 ಮನುಗಳು ಬಂದು ಹೋಗ್ತಾರೆ ಒಂದು ದಿನದಲ್ಲಿ. ಅದರಲ್ಲಿ 1,000 ಮಹಾಯುಗಗಳು ಕಳೆದು ಹೋಗ್ತವೆ. ಹಾಗಾಗಿ ಪ್ರತಿಯೊಂದು ಮನ್ವಂತರದಲ್ಲೂ 71 ಮಹಾಯುಗಗಳು ನಡೆಯುತ್ತವೆ. ಹೀಗೆ 1,000 ಮಹಾಯುಗಗಳು ಇರುವಂತಹ 14 ಮನ್ವಂತರಗಳ ಆ ಬ್ರಹ್ಮನ ಒಂದು ದಿನದ ವಿಚಾರವನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ನಿಮಗೆ ನೆನಪಿರಬಹುದು, ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಈ ಕಾಲಗಣನೆಯ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೆ. ಭಾಗವತದ 3ನೆಯ ಸ್ಕಂದದಲ್ಲಿ ಈ ಕಾಲದ ಗಣನೆಯ ಒಂದು ವಿವರವಾದಂತಹ ಚರ್ಚೆಯನ್ನ ನಾವು ಕಾಣಬಹುದು. ಅಲ್ಲಿ ಬಹಳಷ್ಟು ವಿವರಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಕಾಲವೂ ಕೂಡ ನಡೀತಾ ಇದೆ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ. ಆದ್ರೆ ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಏನಂತ ಹೇಳಿದ್ರೆ, ಇಷ್ಟೆಲ್ಲವನ್ನು ಕೂಡ ಭಗವಂತ ಯಾತಕ್ಕೋಸ್ಕರ ಮಾಡಿದ್ದಾನೆ? ನಮ್ಮನ್ನ ಇಲ್ಲಿ ಸೃಷ್ಟಿ ಮಾಡಿ ನಮಗೆ ಬೇಕಾದ್ದೆಲ್ಲವನ್ನು ಕೂಡ ಇಲ್ಲಿ ಇಟ್ಟಿದ್ದಾನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ನಾವು ಮತ್ತೆ ಭಗವಂತನ ಧಾಮಕ್ಕೆ ಹೋಗಬೇಕು. ಅದೇ ಈ ಒಂದು ಎಲ್ಲ ಪ್ರಯತ್ನಗಳ ಮೂಲ ಉದ್ದೇಶ. ಹಾಗಾಗಿ ಇದು ಈಶಾನುಕಥಾ ಅಥವಾ ಭಗವಂತನ ವಿವಿಧ ಅವತಾರಗಳು ಮತ್ತು ಆತನ ಭಕ್ತರ ವಿಷಯಗಳ ಕುರಿತಾಗಿ ಶ್ರೀಮದ್ ಭಾಗವತವು ನಮಗೆ ತಿಳಿಸಿಕೊಡುತ್ತದೆ. ಯಾತಕ್ಕೋಸ್ಕರ ತಿಳಿಸ್ತದೆ? ಭಗವಂತನು ಯಾಕೆ ಅವತಾರವನ್ನ ಮಾಡ್ತಾನೆ? ನಾವು ಭಗವದ್ಗೀತೆಯಲ್ಲಿ ತಿಳಿದಿದ್ದೇವೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮ ಸಂಸ್ಥಾಪನೆಗೋಸ್ಕರ, ದುಷ್ಟರ ನಾಶಕ್ಕೋಸ್ಕರ, ಶಿಷ್ಟರ ರಕ್ಷಣೆಗೋಸ್ಕರ ಭಗವಂತನು ಅವತಾರ ತಳೆದು ಬರ್ತಾನೆ. ಆತನ ಭಕ್ತರ ಜೊತೆಗೆ ಅನೇಕ ಲೀಲೆಗಳನ್ನ ಮಾಡ್ತಾನೆ. ಆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತಾನು ಹೇಗೆ ಇರ್ತೇನೆ ಅನ್ನೋದನ್ನ ನಮಗೆ ಇಲ್ಲಿ ತೋರಿಸಿಕೊಡ್ತಾನೆ. ಇದೆಲ್ಲವೂ ಕೂಡ ಈಶಾನುಕಥೆಯಲ್ಲಿ ನಾವು ವಿವರವಾಗಿ ತಿಳ್ಕೊಳ್ತೇವೆ. ಇನ್ನು 8ನೇ ವಿಚಾರದಲ್ಲಿ ಅಥವಾ 8ನೇ ವಿಷಯದಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಿರೋಧ. ಅಂದ್ರೆ ಈ ಪ್ರಪಂಚ ಶಾಶ್ವತವಾಗಿ ಇರುವಂತಹದ್ದಲ್ಲ. ಇದು ಕೆಲವು ಕಾಲ ಇರ್ತದೆ, ಮತ್ತೆ ನಾಶವಾಗ್ತದೆ, ಮತ್ತೆ ಸೃಷ್ಟಿ, ಮತ್ತೆ ಪ್ರಳಯ. ಹೀಗೆ ಸೃಷ್ಟಿ ಮತ್ತೆ ಪ್ರಳಯಗಳು ನಡೀತಾನೆ ಇರ್ತವೆ. ಅದನ್ನ ನಿರೋಧ ಅಂತ ಹೇಳಿ ಕರೀತೇವೆ. ಯಾವಾಗ ಸೃಷ್ಟಿಯಾಗಬೇಕು, ಯಾವಾಗ ಪ್ರಳಯವಾಗಬೇಕು. ಈಗ ಬ್ರಹ್ಮನ ಒಂದು ಹಗಲು ಕಳೆದ ನಂತರ ಸಂಪೂರ್ಣವಾಗಿ ಈ ಭೌತಿಕವಾದಂತಹ ಕೆಳಗಿನ ಲೋಕದ ಎಲ್ಲ ಪ್ರಪಂಚಗಳು ಕೂಡ, ಕೆಳಗಿನ ಎಲ್ಲ ಲೋಕಗಳು ಕೂಡ ನಾಶವಾಗಿ ಹೋಗ್ತದೆ. ಕೇವಲ ಊರ್ಧ್ವದ ಮೇಲೆ ಇರುವಂತಹ 14 ಲೋಕಗಳಲ್ಲಿ ಮೇಲೆ ಕೆಲವು ಲೋಕಗಳನ್ನು ಬಿಟ್ರೆ ಬೇರೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಹೇಗೆಂದ್ರೆ ಆ ಸಮಯದಲ್ಲಿ ಬ್ರಹ್ಮನಿಗೆ ರಾತ್ರಿಯ ಸಮಯ. ಹಾಗಾಗಿ ಬ್ರಹ್ಮನು ರಾತ್ರಿಯ ಹೊತ್ತಿನಲ್ಲಿ ಕೆಲಸವನ್ನ ಮಾಡುವುದಿಲ್ಲ, ಸೃಷ್ಟಿ ಕಾರ್ಯವನ್ನ ಮಾಡುವುದಿಲ್ಲ. ಹಾಗಾಗಿ ಅದು ಪ್ರಳಯದಲ್ಲಿ ಎಲ್ಲವೂ ಕೂಡ ಮುಕ್ತಾಯವನ್ನ ಹೊಂದುತ್ತದೆ. ಇನ್ನು 9ನೇದು ಮುಕ್ತಿ. ಹೇಗೆ ಜೀವಿಗಳು ಈ ಪ್ರಪಂಚದಿಂದ, ಈ ಒಂದು ಬಂಧನದಿಂದ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ 10ನೇದು ಆಶ್ರಯ. ಇದು ಆ ಭಗವಂತನ ಭಕ್ತಿಯನ್ನ ಮಾಡಿ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಈ ಜೀವಿಗಳು ಒಂದು ಉತ್ತಮವಾದಂತಹ ಅವಕಾಶವನ್ನು ಪಡೆದಿದ್ದಾರೆ. ಅಂತಹ ಅವಕಾಶವನ್ನ ಪಡೆದ ಜೀವಿಗಳು ತಾವು ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆ ಒಂದು ಅರ್ಹತೆಯನ್ನು ಗಳಿಸಿದ್ರೆ ಆಗ ಅವರು ಆಶ್ರಯವನ್ನ ಪಡೆದಿದ್ದಾರೆ, ಅಥವಾ ಆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಅರ್ಹತೆಯನ್ನು ಅವರು ಪಡೆದಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ
10 ವಿಚಾರಗಳ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ತಿಳಿಸಿರುವುದರಿಂದ ಇದನ್ನ ನಾವು ಮಹಾಪುರಾಣ ಅಂತೇಳಿ ಕರೆದಿದ್ದೇವೆ. ಈ 10 ವಿಚಾರಗಳು ಬೇರೆ ಬೇರೆ ಸ್ಕಂದಗಳಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಇದು ಪ್ರತಿಯೊಂದು ಸ್ಕಂದದಲ್ಲಿಯೂ ಕೂಡ ಈ ವಿಚಾರಗಳು ಬರ್ತವೆ. ಒಟ್ಟು 12 ಸ್ಕಂದಗಳಿವೆ ಶ್ರೀಮದ್ ಭಾಗವತದಲ್ಲಿ. ಆ 12 ಸ್ಕಂದಗಳಲ್ಲಿಯೂ ಕೂಡ ಈ 10 ವಿಚಾರಗಳ ಬಗ್ಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗ ಮೊದಲನೆಯ ಅಧ್ಯಾಯದಿಂದ ಪ್ರಾರಂಭ ಮಾಡೋಣ. ಈ ಮೊದಲನೇ ಅಧ್ಯಾಯದ ಹೆಸರು ಋಷಿಗಳ ಪ್ರಶ್ನೆ ಅಂತೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತ ಮಹಾಪುರಾಣಂ ಪ್ರಥಮ ಸ್ಕಂದ ಪ್ರಥಮ ಅಧ್ಯಾಯ ಋಷಿಗಳ ಪ್ರಶ್ನೆ. ನಾವು ಈ ಒಂದು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಪುಸ್ತಕ ಇಲ್ಲಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ತಮ್ಮಲ್ಲಿ ಪುಸ್ತಕ ಇದ್ರೆ ನೀವು ಈ ಪುಸ್ತಕವನ್ನ ತೆರೆದಿಟ್ಟುಕೊಳ್ಳಬಹುದು. ಯಾಕಂದ್ರೆ ನಾವು ಅನುವಾದವನ್ನ ಪುಸ್ತಕದಿಂದ ನೇರವಾಗಿ ಓದ್ಲಿಕ್ಕಿದ್ದೇವೆ. ಹಾಗಾಗಿ ತಮ್ಮೆಲ್ಲರಲ್ಲಿ ವಿನಂತಿ, ತಮ್ಮಲ್ಲಿರುವಂತಹ ಶ್ರೀಮದ್ ಭಾಗವತದ ಪುಸ್ತಕವನ್ನ ತೆರೀಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಒಂದು ಲಕ್ಷಣ ಅಥವಾ ಅರ್ಹತೆ ಏನು? ಇಲ್ಲಿ ಭಾಗವತ ಅನ್ನುವಂಥದ್ದು 2 ವಿಚಾರಗಳನ್ನು ನಾವು ತಿಳ್ಕೊಳ್ಬಹುದು. ಭಾಗವತ ಅಂತ ಹೇಳಿದ್ರೆ ಒಂದು ಪುಸ್ತಕ ಭಾಗವತ, ಇನ್ನೊಂದು ವ್ಯಕ್ತಿ ಭಾಗವತ. ಈ ಪುಸ್ತಕ ಭಾಗವತ ನಮ್ಮ ಕೈಯಲ್ಲಿದೆ. ಈ ಭಾಗವತವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಆ ಭಾಗವತರಿಂದ ಕೇಳಿ ತಿಳ್ಕೊಳ್ಬೇಕು. ಅಂದ್ರೆ ಭಗವಂತನಿಗೆ ಪ್ರಿಯರಾದಂತಹ ಭಕ್ತರಿಂದ ನಾವು ಭಾಗವತವನ್ನ ಕೇಳಿ ತಿಳಿದುಕೊಂಡಾಗ ನಮಗೆ ಭಾಗವತ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ಶ್ರೀಲ ಪ್ರಭುಪಾದರು ಪ್ರಸ್ತಾವನೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನದ ಕುರಿತಾಗಿ ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀರೋ ಅಥವಾ ತಮಗೆ ಇದನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಆಸೆ ಇದೆಯೋ ಅವರೆಲ್ಲರೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಜೀವನದ ಚರಿತ್ರೆಯನ್ನ ಓದಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳ ಜೀವನವೇ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಳುವುದು, ಚೈತನ್ಯ ಮಹಾಪ್ರಭುಗಳ ಜೀವನವನ್ನ ಅರ್ಥ ಮಾಡಿಕೊಳ್ಳುವುದು ಎರಡು ಕೂಡ ಸಮಾನವಾಗಿದೆ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕೊನೆಯದಾಗಿ ಅರ್ಜುನನಿಗೆ ಕೊಡುವಂತಹ ಆದೇಶ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಂತ ಹೇಳಿ 4 ವಿಚಾರಗಳನ್ನ ಹೇಳ್ತಾನೆ. ಆಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹೆದರಬೇಡ ಅರ್ಜುನ, ನಿನ್ನ ಎಲ್ಲ ಪಾಪಗಳಿಗೆ ನಾನು ಮೋಕ್ಷವನ್ನ ಕೊಡ್ತೇನೆ, ಅಥವಾ ನಿನ್ನ ಎಲ್ಲ ಪಾಪಗಳನ್ನು ನಾನು ನಾಶ ಮಾಡ್ತೇನೆ. ಹೆದರಬೇಡ, ನನಗೆ ಶರಣಾಗತನಾಗು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಅದು ಬಾಯಿ ಮಾತಿನಲ್ಲಿ ಹೇಳಿದಂತಹ ವಿಚಾರ. ಆದ್ರೆ ಕಲಿಯುಗದ ಜನರಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ, ಅವರಿಗೆ ಮಾಡಿ ತೋರಿಸ್ಬೇಕು. ಹೇಗೆ ಸಣ್ಣ ಮಕ್ಕಳಿಗೆ ನಾವು ಬಾಯಲ್ಲಿ ಹೇಳಿದ್ರೆ ಅವರು ಮಾಡುವುದಿಲ್ಲ, ಅವರಿಗೆ ನಾವು ಕೈ ಹಿಡಿದು ಬರೆಸ್ಬೇಕು, ಆಗ ಅವರು ಬರೀತಾರೆ. ಯಾಕಂದ್ರೆ ಅಷ್ಟೊಂದು ದಡ್ಡ ಜನರು ಈ ಕಲಿಯುಗದ ಜನರಾಗಿ. ಅಂತಹ ಜನರಿಗೆ ಭಗವಂತ ಸ್ವತಃ ಈ ಪ್ರಪಂಚಕ್ಕೆ ಬಂದು ಭಕ್ತಿಯನ್ನ ಮಾಡುವುದು ಹೇಗೆ ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನ ಮತ್ತು ಶ್ರೀಮದ್ ಭಾಗವತ ಇದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಇದನ್ನ ಪ್ರಸ್ತಾವನೆಯಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತದ ಮೊದಲನೆಯ 12 ಅಧ್ಯಾಯಗಳಲ್ಲಿ 12 ಸ್ಕಂದಗಳಲ್ಲಿ ಮೊದಲನೆಯ ಸ್ಕಂದ, ಅದರಲ್ಲಿ ಒಟ್ಟು 19 ಅಧ್ಯಾಯಗಳಿವೆ. ಈ 19 ಅಧ್ಯಾಯಗಳಲ್ಲಿ ಮೊದಲನೆಯ ಅಧ್ಯಾಯದ ಹೆಸರು ಋಷಿಗಳ ಪ್ರಶ್ನೆ ಅಂತ ಹೇಳಿ. ಋಷಿಗಳು ಅಂತ ಹೇಳಿದ್ರೆ ಯಾರು? ಇಲ್ಲಿ ಋಷಿಗಳು ಅಂತ ಹೇಳಿದ್ರೆ ನೈಮಿಷಾರಣ್ಯದಲ್ಲಿ ನೆರೆದಿರುವಂತಹ ಋಷಿಗಳು. ಅವರು ತಮ್ಮ ಮುಖಂಡರಾದಂತಹ ಶೌನಕ ಋಷಿಗಳಲ್ಲಿ ಪ್ರಶ್ನೆಯನ್ನ ಕೇಳುವಂತಹದ್ದು. ಶೌನಕ ಋಷಿಗಳು ತಮ್ಮ ಗುರುಗಳಾದಂತಹ ಶುಕದೇವ ಗೋಸ್ವಾಮಿಯವರಿಂದ ಅವರು ಏನನ್ನೆಲ್ಲ ತಿಳ್ಕೊಂಡಿದ್ದಾರೋ ಅದರ ಆಧಾರದ ಮೇಲೆ ಆ ಋಷಿಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂಥದ್ದು. ಹಾಗಾಗಿ ಈ ಋಷಿಗಳು ಪ್ರಶ್ನೆಗಳನ್ನ ಕೇಳಿದ್ದರಿಂದ, ಅದಕ್ಕೆ ಶೌನಕ ಋಷಿಗಳು ಉತ್ತರವನ್ನು ಕೊಟ್ಟಿದ್ದರಿಂದ ಈ ಮೊದಲನೆಯ ಅಧ್ಯಾಯದ ಹೆಸರು ಋಷಿಗಳ ಪ್ರಶ್ನೆ ಅಂತ ಆಗಿದೆ.
ಒಟ್ಟು 6 ಪ್ರಶ್ನೆಗಳನ್ನ ಋಷಿಗಳು ಕೇಳ್ತಾರೆ. ಅದಕ್ಕೆ ಶುಕದೇವ ಶೌನಕ ಋಷಿಗಳು ಉತ್ತರವನ್ನ ಕೊಡ್ತಾರೆ ಶುಕದೇವ ಗೋಸ್ವಾಮಿಗಳ ಒಂದು ಬೋಧನೆಯ ಆಧಾರದ ಮೇಲೆ. ಶ್ರೀಮದ್ ಭಾಗವತದ ಮೂಲ ಗ್ರಂಥಕರ್ತ ಅವರು ವ್ಯಾಸದೇವರು, ವೇದವ್ಯಾಸರು. ಅವರೇ ಶ್ರೀಮದ್ ಭಾಗವತವನ್ನ ಸಂಕಲಿಸಿರುವಂತಹದ್ದು. ಮತ್ತು ಈ ಶ್ರೀಮದ್ ಭಾಗವತ ಅನ್ನುವಂಥದ್ದು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಇದ್ದ ಹಾಗೆ. ಬ್ರಹ್ಮಸೂತ್ರ ಇದು ಸೂತ್ರಗಳು, ಸೂತ್ರ ಅಂತ ಹೇಳಿದ್ರೆ ಫಾರ್ಮುಲಾ. ಇಡೀ ವೈದಿಕ ಸಾಹಿತ್ಯವನ್ನೇ ವೇದವ್ಯಾಸರು ಒಂದು ಸೂತ್ರಗಳ ಮುಖಾಂತರ ಕೊಟ್ಟಿದ್ದಾರೆ. ಯಾವುದೇ ಪರಂಪರೆಯ ಆಚಾರ್ಯರು ತಮ್ಮ ಪರಂಪರೆಯು ಅಧಿಕೃತ ಅಂತ ಹೇಳಲಿಕ್ಕೆ ಆ ಸೂತ್ರಗಳಿಗೆ ಭಾಷ್ಯವನ್ನ ಬರೀಬೇಕು, ಅಥವಾ ಒಂದು ಸೂತ್ರಗಳನ್ನ ವಿವರವಾಗಿ ಬರೀಬೇಕು, ತಿಳಿಸಬೇಕು, ಬೇರೆ ಬೇರೆ ಉದಾಹರಣೆಗಳನ್ನ ನೀಡುವ ಮುಖಾಂತರ. ಈ ಬ್ರಹ್ಮಸೂತ್ರವನ್ನ ಯಾರು ರಚಿಸಿದ್ರೋ ಅವರೇ ಸ್ವತಃ ಶ್ರೀಮದ್ ಭಾಗವತವನ್ನು ರಚಿಸಿರುವುದರಿಂದ ಶ್ರೀಮದ್ ಭಾಗವತ ಅನ್ನುವಂತಹದ್ದು ಬ್ರಹ್ಮಸೂತ್ರಕ್ಕೆ ಸ್ವಾಭಾವಿಕವಾದಂತಹ ಒಂದು ಭಾಷ್ಯ. ಸ್ವತಃ ವೇದವ್ಯಾಸರೇ ರಚಿಸಿರುವಂತಹ, ವೇದವ್ಯಾಸರೇ ಬರೆದಿರುವಂತಹ ಬ್ರಹ್ಮಸೂತ್ರದ ಭಾಷ್ಯ ಅಂತೇಳಿ ಪರಿಗಣಿಸಲ್ಪಟ್ಟಿದೆ. ಅದರಿಂದ ಶ್ರೀಮದ್ ಭಾಗವತವು ಭಾಷ್ಯವೂ ಆಗಿದೆ, ಬ್ರಹ್ಮಸೂತ್ರದ ಭಾಷ್ಯವೂ ಕೂಡ ಆಗಿದೆ. ವೇದವ್ಯಾಸರು ರಚಿಸಿರುವ ಕಾರಣದಿಂದಾಗಿ ಇಲ್ಲಿ ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ವೇದವ್ಯಾಸರ ಮುಖಾಂತರವೇ ನಾವು ಈ ಒಂದು ಗ್ರಂಥವನ್ನ ಪ್ರವೇಶ ಮಾಡ್ತಾ ಇದ್ದೇವೆ. ವೇದವ್ಯಾಸರು ನುಡಿದಿರುವಂತಹ ಒಂದು ಪ್ರಾರ್ಥನೆ ಏನಿದೆ ಅದರ ಮುಖಾಂತರವೇ ಶ್ರೀಮದ್ ಭಾಗವತವು ಪ್ರಾರಂಭವಾಗ್ತಾ ಇದೆ. ಶ್ರೀಮದ್ ಭಾಗವತಕ್ಕೂ ಭಗವದ್ಗೀತೆಗೂ ಏನು ಸಂಬಂಧ ಅಥವಾ ಏನು ಸಾಮ್ಯತೆ ಇದೆ ಅಂತ ನೋಡೋದಾದ್ರೆ, ಶ್ರೀಮದ್ ಭಗವದ್ಗೀತೆಯ ಪ್ರಥಮ ಸ್ಕಂದದಲ್ಲಿ ನಾವು ಯುದ್ಧಕ್ಕೆ ಏನೆಲ್ಲ ಕಾರಣ ಆಯಿತು ಅನ್ನುವಂತಹ ಒಂದು ಇತಿಹಾಸವನ್ನ ನೋಡ್ತೇವೆ. ಅದು ಮಹಾಭಾರತದ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ಯಾತಕ್ಕೋಸ್ಕರ ಯುದ್ಧ ಅನಿವಾರ್ಯ ಆಗಿದೆ, ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಮಾಡಿದಂತಹ ಪ್ರಯತ್ನಗಳು ಯಾವುದು, ಇದೆಲ್ಲವನ್ನು ಕೂಡ ನಾವು ವಿಮರ್ಶೆ ಮಾಡಿ ನೋಡ್ತೇವೆ. ಅದೇ ರೀತಿ ಶ್ರೀಮದ್ ಭಾಗವತದಲ್ಲಿಯೂ ಕೂಡ 12 ಸ್ಕಂದಗಳಲ್ಲಿ ಮೊದಲನೆಯ ಸ್ಕಂದವು ಈ ಒಂದು ಶ್ರೀಮದ್ ಭಾಗವತವನ್ನ ಶುಕದೇವ ಗೋಸ್ವಾಮಿಗಳು ಅಭಿಮನ್ಯುವಿನ ಮಗನಾದಂತಹ ರಾಜ ಪರೀಕ್ಷಿತನಿಗೆ ಯಾತಕ್ಕೋಸ್ಕರ ಬೋಧನೆಯನ್ನ ಮಾಡಿದ ಅನ್ನೋದನ್ನ ತಿಳಿಸಿಕೊಡುವಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ವಿವರಣೆಯು ಕೂಡ ನಮಗೆ ಪ್ರಥಮ ಸ್ಕಂದದಲ್ಲಿ ದೊರಕ್ತದೆ. ಶ್ರೀಮದ್ ಭಾಗವತವು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರೆ, ಮಹಾಭಾರತದ 18 ದಿನಗಳ ಯುದ್ಧ ನಡೆದ ನಂತರ ಕೊನೆಯದಾಗಿ ಉಳಿದವರು ಅಶ್ವತ್ಥಾಮಾದಿಗಳು. ಅಶ್ವತ್ಥಾಮ ದುರ್ಯೋಧನ ಅದಾಗ್ಲೇ ತೊಡೆ ಮುರಿದು ಬಿದ್ದಿದ್ದಾನೆ, ಆತನು ಇನ್ನೇನು ಪ್ರಾಣವನ್ನ ತ್ಯಾಗ ಮಾಡಬೇಕು. ಅಶ್ವತ್ಥಾಮನು ದುರ್ಯೋಧನನಿಗೆ ತೃಪ್ತಿಯನ್ನ ಕೊಡ್ಲಿಕ್ಕೋಸ್ಕರ, ದುರ್ಯೋಧನಿಗೆ ಸಂತೋಷ ಆಗ್ಲಿ ಅಂತ ಹೇಳಿ ಅವನು ತಿಳಿಯದೆ, ಪಾಂಡವರು ಅಂತ ಹೇಳಿ ತಿಳಿಯದೆ ಪಾಂಡವರ ಮಕ್ಕಳನ್ನ ಸಂಹಾರ ಮಾಡ್ತಾನೆ. ಅದಕ್ಕೋಸ್ಕರ ಅಶ್ವತ್ಥಾಮನಿಗೆ ಅರ್ಜುನನು ಶಿಕ್ಷೆಯನ್ನು ಕೊಡ್ತಾನೆ. ಇಲ್ಲಿಂದ ಪ್ರಾರಂಭವಾಗ್ತದೆ ಶ್ರೀಮದ್ ಭಾಗವತದ ಕಥೆ. ಅಂದ್ರೆ ಎಲ್ಲಿ ಆ ಮಹಾಭಾರತದ ಕಥೆಯು ಕೊನೆಯಾಗಿದೆಯೋ ಅಲ್ಲಿಂದ ಶ್ರೀಮದ್ ಭಾಗವತದ ಕಥೆಯು ಪ್ರಾರಂಭವಾಗ್ತದೆ. ಮಹಾಭಾರತ ಯುದ್ಧದ ಅಂತ್ಯದಿಂದ ಶ್ರೀಮದ್ ಭಾಗವತದ ಪ್ರಾರಂಭವಾಗುತ್ತದೆ. ಹೀಗೆ ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ವೇದವ್ಯಾಸರು ಪ್ರಾರ್ಥನೆಯ ಮುಖಾಂತರ ಈ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾರೆ. ಅದು ಏನು ಅನ್ನೋದನ್ನ ನಾವು ಈಗ ನೋಡೋಣ. ನನ್ನ ಪುಸ್ತಕದಲ್ಲಿ 43ನೆಯ ಪುಟ ಸಂಖ್ಯೆ. ತಮ್ಮ ಪುಸ್ತಕವನ್ನು ಕೂಡ ತೆರೆಯಿರಿ. ಇಲ್ಲಿ ಅನುವಾದವನ್ನ ನಾವು ಪುಸ್ತಕದಿಂದ ನೇರವಾಗಿ ಓದೋಣ. ಓಂ ನಮೋ ಭಗವತೆ ವಾಸುದೇವಾಯ. ಪ್ರಥಮೋಧ್ಯಾಯಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಧೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅನುವಾದ. ಎಲೈ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮ ಸತ್ಯ. ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು
ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದಜ್ಞಾನವನ್ನು ಬೋಧಿಸಿದನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತಹ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರೇಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯ ಧಾಮದಲ್ಲಿ ನಿತ್ಯ ನಿರಂತರವಾಗಿರುವ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮ ಸತ್ಯ. ಇದು ಮೊದಲನೆಯ ಶ್ಲೋಕದ ಅನುವಾದ, ಶ್ರೀಲ ಪ್ರಭುಪಾದರು ನೀಡಿರುವಂತಹ ಅನುವಾದ. ಇದರ ಭಾವಾರ್ಥದ ಕುರಿತಾಗಿ ನಾವೀಗ ಸ್ವಲ್ಪ ಚರ್ಚೆ ಮಾಡೋಣ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ನೋಡಬೇಕು. ಮೊದಲನೇದಾಗಿ, ಸಕಲ ವೈದಿಕ ಶಾಸ್ತ್ರಗಳ ರಚನೆಯ ಹಿಂದೆ ಇರುವಂತಹ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇದನ್ನು ನಾವು ಪದ್ಮಪುರಾಣದಲ್ಲಿ ಕಾಣಬಹುದು. ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತುಚಿತ್ ಸರ್ವ ವಿಧಿ ನಿಷೇಧಾಸ್ಯುರ್ ಏತಯೋರೇವ ಕಿಂಕರಃ. ಇದು ಎಲ್ಲಾ ವೈದಿಕ ಶಾಸ್ತ್ರಗಳ ರಚನೆ ಮತ್ತು ಅದರ ಬೋಧನೆ, ಅದರ ತಿಳಿದುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಇರುವಂತಹ ಒಂದೇ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವಾಗಲೂ ಭಗವಂತನ ನೆನಪು ನಮಗೆ ಇರಬೇಕು. ಯಾವತ್ತಿಗೂ ನಾವು ಭಗವಂತನನ್ನ ಮರೆಯಬಾರದು. ನಾವು ಜೀವನದಲ್ಲಿ ಈ ರೀತಿಯಾಗಿ ಯಾರನ್ನಾದ್ರೂ ಹೊಂದಿದ್ದೇವೆಯಾ? ಯಾರನ್ನ ನಾವು ಯಾವತ್ತೂ ಮರೆಯುವುದಿಲ್ಲ, ಯಾರನ್ನ ನಾವು ಯಾವಾಗಲೂ ನೆನೀತಾ ಇರ್ತೇವೆ. ಆ ರೀತಿಯಾಗಿ ಯಾರಾದ್ರೂ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ಅವರು ನಮಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಯಾರನ್ನಾದ್ರೂ ಪ್ರತಿದಿನ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬಲವಂತವಾಗಿ ಆ ರೀತಿಯಾಗಿ ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದಲೇ ಹೇಗೆ ನಾವು ಭಗವಂತನನ್ನ ನಮ್ಮ ಅತ್ಯಂತ ಪ್ರೀತಿ ಪಾತ್ರನನ್ನಾಗಿ ಮಾಡಿಕೊಳ್ಳುವುದು, ಇದನ್ನ ನಮಗೆ ಶ್ರೀಮದ್ ಭಾಗವತ ಕಲಿಸಿಕೊಡುತ್ತದೆ. ಇದು ಶ್ರೀಮದ್ ಭಾಗವತದ ಮೂಲ ಉದ್ದೇಶ, ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು, ಮರಣಕಾಲದಲ್ಲಿ ಭಗವಂತನನ್ನ ನೆನೆಯುವಂಥದ್ದು. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವನು. ಈ ಭಾಗವತದ ಮೊದಲ ಶ್ಲೋಕ ಏನಿದೆ, ಇದು ನಮಗೆ ಸಂಬಂಧದ ಕುರಿತಾಗಿ ತಿಳಿಸಿಕೊಡ್ತದೆ, ಸಂಬಂಧ ಜ್ಞಾನವನ್ನು ನೀಡುತ್ತದೆ. ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ ಅಂತ ಹೇಳಿ 3 ವಿಚಾರಗಳು ಇವೆ. ನಮಗೂ ಭಗವಂತನಿಗೂ ಏನು ಸಂಬಂಧ, ಆ ಸಂಬಂಧವನ್ನ ಮತ್ತೆ ಪುನಃಸ್ಥಾಪನೆ ಮಾಡಿಕೊಳ್ಳುವುದು ಹೇಗೆ? ಇಲ್ಲಿ ಪುನಃಸ್ಥಾಪನೆ ಅಂತ ಹೇಳ್ತಾರೆ, ಯಾಕಂದ್ರೆ ಈ ಸಂಬಂಧ ಯಾವತ್ತೂ ನಾಶ ಆಗುವುದಿಲ್ಲ. ನಾವು ಮರೆತು ಬಿಡಬಹುದು ಅಷ್ಟೇ, ಆದ್ರೆ ಮತ್ತೆ ಅದನ್ನ ಪುನಃಸ್ಥಾಪನೆ ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದನ್ನ ಅಭಿಧೇಯ ಅಂತ ಹೇಳ್ತೇವೆ. ಆ ಭಕ್ತಿ ಕಾರ್ಯ, ಭಗವಂತನ ಭಕ್ತಿ ಸೇವೆ ಏನಿದೆ ಅದೇ ಅಭಿಧೇಯ ತತ್ವ. ಮತ್ತೆ ಕೊನೆಯದಾಗಿ ಪ್ರಯೋಜನ. ಭಗವಂತನ ಭಕ್ತಿಯನ್ನ ಮಾಡಿದ್ರೆ ನಮಗೆ ಏನು ಪ್ರಯೋಜನ ಸಿಗ್ತದೆ? ನಾವು ಭಗವಂತನ ಧಾಮಕ್ಕೆ ಹೋಗಬಹುದು. ಈ ಪ್ರಪಂಚದಲ್ಲಿರುವಂತಹ ತಾಪತ್ರಯಗಳನ್ನ ಮತ್ತೆ ನಾವು ಅನುಭವಿಸಬೇಕಾಗಿಲ್ಲ. ಜನ್ಮ ಮೃತ್ಯು ಜರಾವ್ಯಾಧಿಗಳ ಒಂದು ಕಷ್ಟಕ್ಕೆ ಸಿಲುಕಬೇಕಾಗಿಲ್ಲ. ಈ ಪ್ರಯೋಜನವನ್ನ ಪಡೆದುಕೊಳ್ಳುವುದರಿಂದ ಏನೆಲ್ಲ ಆಗುತ್ತದೆ ಇದೆಲ್ಲ ತಿಳಿಸಿಕೊಡುವಂಥದ್ದು ಪ್ರಯೋಜನ ಭಾಗದಲ್ಲಿ. ಭಾಗವತದ ಮೊದಲನೆಯ ಸ್ಕಂದದ ಮೊದಲನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಸಂಬಂಧ, 2ನೆಯ ಶ್ಲೋಕದಲ್ಲಿ ಅಭಿಧೇಯ, ಮತ್ತೆ 3ನೆಯ ಶ್ಲೋಕದಲ್ಲಿ ಪ್ರಯೋಜನ ತತ್ವದ ಕುರಿತಾಗಿ ನಾವು ತಿಳ್ಕೊಳ್ಬಹುದು. ಇಲ್ಲಿ ಭಗವಂತನನ್ನ ಏನಂತ ಹೇಳಿ ವಿವರಿಸಿದ್ದಾರೆ? ಜನ್ಮ ಆದ್ಯಸ್ಯ ಯತಃ ಅನ್ವಯಾದಿತರತಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್. ಭಗವಂತನು ಎಲ್ಲದಕ್ಕೂ ಆದಿಯಾಗಿದ್ದಾನೆ, ಎಲ್ಲದಕ್ಕೂ ಮೂಲನಾಗಿದ್ದಾನೆ. ಸೃಷ್ಟಿ, ಸ್ಥಿತಿ ಮತ್ತೆ ಲಯ, ಈ 3 ಕೂಡ ಆತನೇ ಮಾಡುವಂತಹದ್ದು. ಯಾವ ರೀತಿಯಾಗಿ ಸೃಷ್ಟಿ ಕಾರ್ಯವನ್ನ ಮಾಡ್ತಾನೆ, ಹೇಗೆ ಆತನು ಸೃಷ್ಟಿಸಿದ ಎಲ್ಲಾ ಜೀವಿಗಳನ್ನು ಪೋಷಣೆ ಮಾಡ್ತಾನೆ, ನಂತರ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನಾಶ ಮಾಡ್ತಾನೆ, ಇವುಗಳೆಲ್ಲವನ್ನು ಕೂಡ ನಾವು ಮುಂದಕ್ಕೆ ಭಾಗವತದಲ್ಲಿ ವಿವರವಾಗಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿ ವೇದವ್ಯಾಸರು ಪ್ರಾರಂಭದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ, ಯಾವ ಭಗವಂತನು ದೇವೋತ್ತಮ ಪರಮಪುರುಷನು ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾ ಇದ್ದಾನೋ ಆತನಿಗೆ ಪ್ರಣಾಮವನ್ನ ಸಲ್ಲಿಸ್ತೇನೆ, ಅಥವಾ ಆತನನ್ನು ನಾನು ಧೀಮಹಿ ಧ್ಯಾನಿಸ್ತೇನೆ ಅಂತ ಹೇಳ್ತಾನೆ. ಈ ಮೊದಲನೆಯ ಶ್ಲೋಕ ಇದು ಭಗವಂತ ಅಂತ ಹೇಳಿದ್ರೆ ಯಾರು ಅನ್ನುವುದಕ್ಕೆ ವ್ಯಾಖ್ಯಾನವೂ ಕೂಡ ಆಗಿದೆ.
ಭಗವಂತ ಅನ್ನುವ ಒಂದು ಪದಕ್ಕೆ ಏನು ಒಂದು ವ್ಯಾಖ್ಯಾನ, ಅದು 6 ವಿಚಾರಗಳು, 6 ಭಗಗಳನ್ನ ಯಾರು ಹೊಂದಿದ್ದಾನೋ ಆತನೇ ಭಗವಂತ ಅನ್ನೋದನ್ನು ನಾವು ಭಗವದ್ಗೀತೆಯಲ್ಲಿ ತಿಳಿದಿದ್ದೇವೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ. ಈಗ ಭಾಗವತದಲ್ಲಿಯೂ ಕೂಡ ಆ ಭಗವಂತ ಅನ್ನುವಂತಹ ಪದಕ್ಕೆ ಹೇಗೆಲ್ಲ ವ್ಯಾಖ್ಯಾನವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ಈ ಮೊದಲನೆಯ ಶ್ಲೋಕದಲ್ಲಿ ವೇದವ್ಯಾಸರು ತಿಳಿಸಿಕೊಡ್ತಾ ಇದ್ದಾರೆ. ಆತನು ನೇರವಾಗಿ ಮತ್ತೆ ಪರೋಕ್ಷವಾಗಿ ಎರಡೂ ರೀತಿಯಲ್ಲಿ ಎಲ್ಲವನ್ನು ಕೂಡ ತಿಳಿದವನಾಗಿದ್ದಾನೆ. ಅನ್ವಯಾದ್ ಇತರತಶ್ಚ. ಅನ್ವಯಾತ್ ಅಂತ ಹೇಳಿದ್ರೆ ನೇರವಾಗಿ, ಇತರತಶ್ಚ ಅಂತ ಹೇಳಿದ್ರೆ ಪರ್ಯಾಯವಾಗಿ, ಬೇರೆಯವರ ಮುಖಾಂತರ. ಭಗವಂತನ ಇಂದ್ರಿಯಗಳು, ಭಗವಂತನ ಒಂದು ಅಸ್ತಿತ್ವ ಎಲ್ಲ ಕಡೆ ಇದೆ. ವಿಶತೆ ಇತಿ ವಿಷ್ಣು. ವಿಷ್ಣು ಅಂತ ಹೇಳಿದ್ರೆ ಎಲ್ಲವನ್ನು ಆವರಿಸಿರುವವನು. ಭಗವಂತನು ಎಲ್ಲ ಕಡೆ ಆವರಿಸಿದ್ದಾನೆ. ಹಾಗಾಗಿ ಈ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಅವನಿಗೆ ನೇರವಾಗಿಯೂ ತಿಳಿಯುತ್ತದೆ. ಹಾಗೆ ಇತರತಶ್ಚ ಪರ್ಯಾಯವಾಗಿ, ಅಂದ್ರೆ ತಾನು ಸೃಷ್ಟಿಸಿರುವ ಜೀವಿಗಳ ಮುಖಾಂತರವೂ ಆತನು ಈ ಪ್ರಪಂಚದ ಬಗ್ಗೆ ತಿಳಿದುಕೊಂಡಿದ್ದಾನೆ. ನಾವು ಕಣ್ಣಿನ ಮುಖಾಂತರ ನೋಡ್ತೇವೆ, ಕಿವಿಯ ಮುಖಾಂತರ ಕೇಳ್ತೇವೆ, ನಾಲಿಗೆಯ ಮುಖಾಂತರ ರುಚಿ ನೋಡ್ತೇವೆ. ಆದ್ರೆ ಇದೆಲ್ಲವನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಭಗವಂತನ ಅನುಗ್ರಹ ಬೇಕು. ನಮ್ಮ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ಒಬ್ಬೊಬ್ಬ ದೇವತೆ ಇರ್ತಾರೆ. ಆ ದೇವತೆಗಳು ಕೆಲಸ ಮಾಡುವುದರಿಂದಾಗಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತವೆ. ಆ ದೇವತೆಗಳಿಗೂ ಮೂಲವಾಗಿರುವವನು ಭಗವಂತ. ಆದ್ರಿಂದ ಆ ಭಗವಂತನು ನಮ್ಮ ಇಂದ್ರಿಯಗಳ ಮುಖಾಂತರವೂ ಕೂಡ ಈ ಪ್ರಪಂಚದ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ನಾವು ಏನನ್ನಾದ್ರೂ ನೋಡಬೇಕು ಅಂತ ಹೇಳಿದ್ರೆ ಮೊದಲು ಭಗವಂತ ನೋಡ್ಬೇಕು. ನಾವು ಏನನ್ನಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ಮೊದಲು ಭಗವಂತ ಕೇಳಬೇಕು. ಆತನ ಮುಖಾಂತರವೇ ನಮಗೆ ನೋಡ್ಲಿಕ್ಕೆ, ಕೇಳಲಿಕ್ಕೆ, ಮಾತನಾಡಲಿಕ್ಕೆ, ಎಲ್ಲಾ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ವಿನಃ ನಾವು ಸ್ವತಂತ್ರವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಭಗವಂತ ಸ್ವತಂತ್ರನು ಅಂತ ಕೇಳಿದ್ರೆ ಹೌದು. ಅದಕ್ಕೆ ಇಲ್ಲಿ ಹೇಳಿರುವಂತದ್ದು ಅಭಿಜ್ಞ ಸ್ವರಾಟ್. ಅಭಿಜ್ಞ ಅಂತ ಹೇಳಿದ್ರೆ ಎಲ್ಲವನ್ನೂ ಬಲ್ಲವನು. ಅವನಿಗೆ ತಿಳಿಯದ್ದು ಯಾವುದೂ ಇಲ್ಲ. ಹಿಂದೆ ಆದದ್ದು, ಈಗ ಆಗ್ತಿರುವುದು, ಮುಂದೆ ಆಗುವಂಥದ್ದು ಎಲ್ಲವನ್ನು ಕೂಡ ಆ ಭಗವಂತ ತಿಳಿದಿದ್ದಾನೆ. ಆದ್ರಿಂದ ಅವನನ್ನ ಅಭಿಜ್ಞ ಸ್ವರಾಟ್ ಅಂತ ಹೇಳಿ ಕರೆದಿದ್ದಾರೆ. ಸ್ವರಾಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದಾನೆ. ನಾವು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರ ಹತ್ರ ಅದಕ್ಕೆ ಒಂದು ಅನುಮತಿಯನ್ನ ಪಡೆದುಕೊಳ್ಬೇಕಾಗ್ತದೆ. ಅನುಮತಿಯನ್ನ ಪಡೆದುಕೊಳ್ಳದೇ ಇದ್ರೆ ನಾವು ಮಾಡುವ ಕೆಲಸವನ್ನ ಯಾರು ಬೇಕಾದ್ರೂ ನಿಲ್ಲಿಸಿ ಬಿಡಬಹುದು. ಆದ್ರೆ ಭಗವಂತನಿಗೆ ಹಾಗೆ ಇಲ್ಲ. ಭಗವಂತ ಏನನ್ನ ಅಂದುಕೊಳ್ತಾನೋ ಅದು ತಕ್ಷಣವೇ ಆಗಿ ಹೋಗುತ್ತದೆ. ಆತನ ಆ ಒಂದು ಕಾರ್ಯ, ಅದು ಆತನ ಶಕ್ತಿಗಳು ಎಷ್ಟೊಂದು ಬಲವಾಗಿದೆ ಅಂತ ಹೇಳಿದ್ರೆ ಅವನು ಕೇವಲ ಚಿಂತನೆ ಮಾಡುವ ಮುಖಾಂತರವೇ ಎಲ್ಲ ಕೆಲಸವನ್ನು ಕೂಡ ಮಾಡಿಬಿಡಬಲ್ಲ. ಯಾಕಂದ್ರೆ ಅವನ ಶಕ್ತಿಯು ಅಷ್ಟೊಂದು ಪರಿಪೂರ್ಣವಾಗಿದೆ. ಅಂತಹ ಭಗವಂತನು ಈ ಪ್ರಪಂಚದಲ್ಲಿ ಮೊದಲು ಸೃಷ್ಟಿಯಾದಂತಹ ಜೀವಿ ಬ್ರಹ್ಮದೇವ, ಆತನಿಗೂ ಕೂಡ ಜ್ಞಾನೋಪದೇಶವನ್ನ ಮಾಡಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯ. ಅವನಿಗೂ ಜ್ಞಾನೋಪದೇಶವನ್ನ ಮಾಡಿರುವಂತಹದ್ದು ಆ ಭಗವಂತನೇ ಸ್ವತಃ. ಆದ್ರೆ ಭಗವಂತನನ್ನ ತಿಳಿದವರು ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ. ದೊಡ್ಡ ದೊಡ್ಡ ಋಷಿಗಳು, ದೇವತೆಗಳು ಕೂಡ ಭಗವಂತನ ವಿಚಾರದಲ್ಲಿ ಭ್ರಮೆಗೆ ಒಳಗಾಗುತ್ತಾರೆ. ಹೇಗೆ ಅಂದ್ರೆ ಈಗ ಒಂದು ಮರುಭೂಮಿಯಲ್ಲಿ ನೀರಿರುವುದಿಲ್ಲ, ಆದ್ರೂ ಕೂಡ ಅಲ್ಲಿ ನೀರಿದ್ದಂತೆ ಮರೀಚಿಕೆ ನಮಗೆ ಕಾಣ್ತದೆ. ಆ ನೆಲವು ಬಿಸಿಯಾದಾಗ ಆ ಬಿಸಿಯಾದಂತಹ ನೆಲದಿಂದ ಏಳುವ ಗಾಳಿ ಅದು ನೀರಿನ ಹಾಗೆ ನಮಗೆ ಕಾಣುತ್ತದೆ. ದೂರದಿಂದ ನೋಡುವಾಗ ಅಲ್ಲಿ ಸ್ವಲ್ಪ ಒದ್ದೆ ಆದ ಹಾಗೆ ಕಾಣ್ತದೆ ನೆಲ, ಅಥವಾ ಅಲ್ಲಿ ಸ್ವಲ್ಪ ನೀರು ನಿಂತ ಹಾಗೆ ಕಾಣ್ತದೆ. ಅದು ಯಾಕೆಂದ್ರೆ ನಮ್ಮ ಕಣ್ಣಿನ ಒಂದು ದೋಷದಿಂದಾಗಿ. ಆದ್ರೆ ಅಲ್ಲಿ ನಿಜವಾಗಿ ನೀರು ಇರುವುದಿಲ್ಲ, ಇದು ಭ್ರಮೆ. ಹಾಗೆ ತೇಜೋವಾರಿ ಮೃದಾಂ, ಆ ಬೆಂಕಿ, ನೆಲ ಮತ್ತೆ ಗಾಳಿ, ಈ ಮೂರು ಸೇರಿ ಅಲ್ಲಿ ನೀರು ಇದೆ ಅಂತ ಹೇಳಿ ತೋರಿಸ್ತದೆ, ಆದ್ರೆ ನಿಜವಾಗಿ ಅಲ್ಲಿ ನೀರು ಇರುವುದಿಲ್ಲ. ಅಂತಹ ಒಂದು ಬೇರೆ ಬೇರೆ ರೀತಿಯಾದಂತಹ ಭ್ರಮೆಗಳನ್ನ ಭಗವಂತನು ಸೃಷ್ಟಿಸ್ತಾನೆ. ಅವುಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ದೇವತೆಗಳಿಗೂ ಋಷಿಗಳಿಗೂ ಕೂಡ ಸಾಧ್ಯ ಆಗುವುದಿಲ್ಲ. ಅಂತಹ ಭಗವಂತನಿಗೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಈ ಪ್ರಪಂಚವು ಕೂಡ ಆ ಭಗವಂತನಿಂದಲೇ ಸೃಷ್ಟಿಯಾಗಿರುವಂತಹದ್ದು. ಇದು ಶಾಶ್ವತವಾಗಿ ಇರುವಂತಹದ್ದಲ್ಲ, ಇದು ಕ್ಷಣಿಕವಾದದ್ದು. ಇಲ್ಲಿ ಸೃಷ್ಟಿ ಇದೆ,
ಇಲ್ಲಿ ಸ್ಥಿತಿ ಇದೆ, ಇಲ್ಲಿ ಲಯ ಇದೆ, ಇಲ್ಲಿ ಶಾಶ್ವತವಾಗಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆದ್ರೂ ಕೂಡ ಜೀವಿಗಳು ಈ ಪ್ರಪಂಚವನ್ನ ಸತ್ಯ ಅಂತ ಹೇಳಿ ತಿಳ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಪಂಚವು ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬವಾಗಿದೆ. 15ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ಊರ್ಧ್ವಮೂಲಂ ಅಧಃಶಾಖಂ. ಆ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚದ ಜ್ಞಾನ ನಮ್ಮೊಳಗಿದೆ. ಆದ್ರಿಂದಲೇ ಈ ಭೌತಿಕ ಪ್ರಪಂಚವನ್ನೇ ನಾವು ವಾಸ್ತವ ಅಂತ ಹೇಳಿ ತಿಳ್ಕೊಳ್ತೇವೆ. ಹೇಗೆಂದ್ರೆ ಮರುಭೂಮಿಯಲ್ಲಿ ನೀರಿಲ್ಲದೆ ಇದ್ರೂ ನೀರಿದೆ ಅಂತ ಹೇಳಿ ನಾವು ಯಾಕೆ ತಿಳ್ಕೊಳ್ತೇವೆ? ಯಾಕಂದ್ರೆ ನಾವು ನಿಜವಾದ ನೀರನ್ನ ನೋಡಿದ್ದೇವೆ, ನಿಜವಾದ ನೀರನ್ನ ಕುಡಿದಿದ್ದೇವೆ, ಸವಿದಿದ್ದೇವೆ. ಹಾಗಾಗಿ ಇಲ್ಲಿಯೂ ಕೂಡ ನೀರು ಇರಬಹುದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಅಂದ್ರೆ ಆ ನಿಜವಾದ ನೀರು ಬೇರಿನ್ನೆಲ್ಲೋ ಇರುವುದರಿಂದಾಗಿ ಅದು ಇಲ್ಲಿಯೂ ಇದೆ ಅಂತೇಳಿ ನನಗೆ ಅನ್ನಿಸ್ತದೆ. ಹಾಗೆಯೇ ಈ ಭೌತಿಕ ಪ್ರಪಂಚದಲ್ಲಿ ಇದು ಶಾಶ್ವತ ಅಂತ ಹೇಳಿ ನನಗೆ ಯಾಕೆ ಅನ್ನಿಸ್ತದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಶಾಶ್ವತವಾದಂತಹ ಒಂದು ಪ್ರಪಂಚ ಇನ್ನೊಂದು ಇದೆ ಅಂತ ಹೇಳಿ ಅರ್ಥ. ಆದ ಕಾರಣಕ್ಕಾಗಿ ಈ ಭೌತಿಕ ಪ್ರಪಂಚವು ಕೂಡ ವಾಸ್ತವದ ಹಾಗೆ ನಮಗೆ ಕಾಣಿಸ್ತದೆ. ಆದ್ರೆ ನಿಜವಾಗಿ ಇದು ವಾಸ್ತವ ಅಲ್ಲ, ಇದು ಶಾಶ್ವತವಲ್ಲ, ಇದು ಅಶಾಶ್ವತವಾದಂತಹದ್ದು. ಇದು ಅಶಾಶ್ವತವಾದದ್ದರಿಂದ ಇದನ್ನ ಅವಾಸ್ತವ ಅಂತ ಹೇಳಿಯೂ ಕೂಡ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದ್ರೆ ಭಗವಂತ ಎಲ್ಲಿದ್ದಾನೆ? ಭಗವಂತನು ತನ್ನ ಮೂಲ ನಿವಾಸದಲ್ಲಿದ್ದಾನೆ. ಆತನ ಗೋಲೋಕಧಾಮದಲ್ಲಿ ಆತನು ನೆಲೆಸಿದ್ದಾನೆ. ಆ ಗೋಲೋಕಧಾಮದಲ್ಲಿ ಯಾರೂ ಕೂಡ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ, ಇಲ್ಲಿ ಧಾಮ್ನ ಸಕಲ ದಿವ್ಯ ಪರಿವಾರಗಳೊಂದಿಗೆ ಸ್ವಯಂ ಸಂಪನ್ನವಾದ, ಯಾವಾಗಲೂ ನಿರಸ್ತ ಕುಹಕಂ, ಯಾವುದೇ ಮಾಯೆ ಇಲ್ಲದೆ ಇರುವಂತಹ ಆ ಧಾಮದಲ್ಲಿ ಭಗವಂತನು ಶಾಶ್ವತವಾಗಿ ನೆಲೆಸಿದ್ದಾನೆ. ಅಂತಹ ಭಗವಂತನನ್ನ ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಧೀಮಹಿ ಅನ್ನುವಂತಹ ಪದ ಅದು ಗಾಯತ್ರಿ ಮಂತ್ರವನ್ನ ನಮಗೆ ತಿಳಿಸ್ತದೆ. ಇಲ್ಲಿ ಧೀಮಹಿ ಅನ್ನುವಂತಹ ಪದವನ್ನ ಉಪಯೋಗಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಗಾಯತ್ರಿ ಮಂತ್ರದ ಒಂದು ಉಪಾಸನೆ ಅನ್ನುವಂಥದ್ದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾರು ಆಸಕ್ತಿಯನ್ನ ಹೊಂದಿದ್ದಾರೋ, ಯಾರು ಗಂಭೀರವಾಗಿ ಸಾಧನೆಯಲ್ಲಿ ತೊಡಗಿದ್ದಾರೋ ಅವರಿಗೋಸ್ಕರ ಇರುವಂತಹದ್ದು. ಅದೇ ರೀತಿಯಾಗಿ ಶ್ರೀಮದ್ ಭಾಗವತ ಅನ್ನುವಂತಹದ್ದು ಕೂಡ ಯಾರು ಭಗವಂತನ ಕುರಿತಾಗಿ ಗಂಭೀರವಾದಂತಹ ವಿಚಾರವನ್ನ ಮಾಡಲಿಕ್ಕೆ ಹೊರಟಿದ್ದಾರೋ ಅವರಿಗೋಸ್ಕರ ಈ ಒಂದು ಅಮಲ ಪುರಾಣವನ್ನ ನೀಡಲಾಗಿದೆ. ಹಾಗಾಗಿ ಈ ಪರಮಹಂಸ ಸಂಹಿತೆ, ಈ ಶ್ರೀಮದ್ ಭಾಗವತ, ಅದನ್ನ ಈ ಗಾಯತ್ರಿ ಮಂತ್ರಕ್ಕೆ ಹೋಲಿಸಲಾಗಿದೆ. ಸತ್ಯಂ ಪರಂ ಧೀಮಹಿ, ಅಂತಹ ಆ ಪರಮ ಸತ್ಯವನ್ನ ನಾನು ಧ್ಯಾನಿಸ್ತೇನೆ ಅಂತ ಹೇಳಿ ವೇದವ್ಯಾಸರು ತಮ್ಮ ಶ್ರೀಮದ್ ಭಾಗವತದ ಮೊದಲನೆಯ ಶ್ಲೋಕವನ್ನ ತಿಳಿಸ್ತಾರೆ. ಇದು ಆ ದೇವೋತ್ತಮ ಪರಮ ಪುರುಷ, ಆ ಪರಮ ಸತ್ಯದ ವ್ಯಾಖ್ಯಾನ. ಇದು ಸಂಬಂಧ ಜ್ಞಾನ, ಆ ಭಗವಂತ ಅಂದ್ರೆ ಯಾರು ಅನ್ನುವುದನ್ನು ನಮಗೆ ತಿಳಿಸಿಕೊಡುವಂತಹ ಒಂದು ಶ್ಲೋಕವಾಗಿದೆ. ಇನ್ನು ಎರಡನೆಯ ಶ್ಲೋಕದಲ್ಲಿ ಅಭಿಧೇಯ ತತ್ವವನ್ನ ವೇದವ್ಯಾಸರು ನಮಗೆ ವಿವರಿಸ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣ. ಅನುವಾದ. ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದ್ದು. ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲನಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ದಯವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಇದು ಎರಡನೆಯ ಶ್ಲೋಕ. ಭಗವಂತನ
ಭಕ್ತಿ ಯೋಗವನ್ನ ಕುರಿತಾಗಿ ತಿಳಿಸುವಂತಹ ಶ್ಲೋಕ ಇದು. ಇಲ್ಲಿ ಧರ್ಮ ಪ್ರೋಜಿತ ಕೈತವ ಅಂತ ಕರೆದಿದ್ದಾರೆ. ಕೈತವ ಧರ್ಮ. ಕೈತವ ಅಂತ ಹೇಳಿದ್ರೆ ಕಾಮ್ಯ ವ್ಯಾಜಗಳಿಂದ ಆಚ್ಛಾದಿತವಾದ, ಅಥವಾ ಒಂದು ಕೈತವ ಅಂತ ಹೇಳಿದ್ರೆ ಮೋಸಗೊಳಿಸುವಂತಹ ಧರ್ಮ ಅಂತ ಕರಿಬಹುದು. ಯಾವುದದು ಮೋಸ ಅಂತ ಹೇಳಿದ್ರೆ? ಯಾಕೆ ಮೋಸ ಅಂತ ಕರೀತೇವೆ? ಮಾನವ ಜನ್ಮದ ಮೂಲ ಉದ್ದೇಶ ಭಗವಂತನ ಪ್ರೇಮವನ್ನ, ಕೃಷ್ಣ ಪ್ರೇಮವನ್ನ ಗಳಿಸುವುದಾಗಿದೆ. ಆದ್ರೆ ಈ ಕೈತವ ಧರ್ಮ ಅಥವಾ ಚತುರ್ವಿಧ ಪುರುಷಾರ್ಥ ಅಂತ ನಾವೇನು ಕರಿತೇವೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವುಗಳ ಹಿಂದೆ ನಾವು ಹೋದಾಗ ಭಗವಂತನ ಪ್ರೇಮವನ್ನ ಗಳಿಸ್ತೇವೆ ಅನ್ನುವಂತಹ ಯಾವುದೇ ಒಂದು ಭರವಸೆ ಇಲ್ಲ. ಅದನ್ನು ನಾವು ಪಡೀತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಕ್ತಿಯು ಮೋಸ ಹೋಗುವಂತಹ ಸಾಧ್ಯತೆ ಇದೆ. ವ್ಯಕ್ತಿಯು ಧರ್ಮಾಚರಣೆಯನ್ನ, ಅಂದ್ರೆ ಭೌತಿಕವಾದಂತಹ ತನ್ನ ಧರ್ಮ, ಈ ಆಶ್ರಮ ಮತ್ತು ಏನು ನಾವು ವರ್ಣ ಆಶ್ರಮದ ಒಂದು ಧರ್ಮವನ್ನ ಹೊಂದಿದ್ದೇವೆಯೋ ಅದಕ್ಕೆ ಸರಿಯಾಗಿ ತನ್ನ ಧರ್ಮವನ್ನ ಆಚರಿಸ್ತಾ ತನ್ನ ಜೀವನಕ್ಕೆ ಬೇಕಾದಂತಹ ಎಲ್ಲ ಅರ್ಥಗಳನ್ನು ಸಂಪಾದನೆ ಮಾಡಿ ಜೀವನದ ಎಲ್ಲ ಕಾಮನೆಗಳನ್ನು ಕೂಡ ಪೂರೈಕೆ ಮಾಡಿದ ನಂತರ ಕೊನೆಗೆ ತಾನು ಮೋಕ್ಷವನ್ನ ಪಡೆಯುತ್ತೇನೆ ಅಂತ ಹೇಳಿ ವ್ಯಕ್ತಿಯು ಹೊರಟ್ರೆ, ಮೊದಲನೇದಾಗಿ ಆತನ ಆಯಸ್ಸು ಕಡಿಮೆ ಇರ್ತದೆ, ಆತನಲ್ಲಿ ಬುದ್ಧಿಶಕ್ತಿಯು ಕಡಿಮೆ ಇರ್ತದೆ, ಆತನು ತನ್ನ ಪ್ರಯಾಣವನ್ನ ಸಂಪೂರ್ಣಗೊಳಿಸ್ತಾನೆ ಅನ್ನುವಂತಹ ಯಾವುದೇ ಭರವಸೆ ಇರುವುದಿಲ್ಲದ ಆದ ಕಾರಣದಿಂದಾಗಿ ಅವನು ತನ್ನ ಗುರಿ ಮುಟ್ಟುವುದರಲ್ಲಿ ಸಫಲನಾಗ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಧರ್ಮವನ್ನ ಇಲ್ಲಿ ಪ್ರೋಜ್ಜಿತ, ಪ್ರಕೃಷ್ಟ ರೂಪೇಣ ಉಚ್ಚಿತ, ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ. ಅಂತಹ ಧರ್ಮವನ್ನ ಪರಮೋ ನಿರ್ಮತ್ಸರಾಣಾಂ ಸತಾಂ. ಯಾರು ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಬಹುದು, ಯಾರು ನಿರ್ಮತ್ಸರರಾಗಿದ್ದಾರೋ, ಯಾರು ಇನ್ನೊಬ್ಬರ ಬಗ್ಗೆ ಯಾವುದೇ ಮಾತ್ಸರ್ಯವನ್ನ ಹೊಂದಿಲ್ಲವೋ ಅಂತವರು ಈ ಭಾಗವತವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅಂತಹ ವ್ಯಕ್ತಿಗಳಿಗೆ, ಯಾರು ಮತ್ಸರತೆಯನ್ನ ಹೊಂದಿಲ್ಲವೋ, ಯಾವುದೇ ಕಶ್ಮಲವನ್ನು ಹೊಂದಿಲ್ಲವೋ, ಯಾರು ಶುದ್ಧ ಹೃದಯರಾಗಿದ್ದಾರೋ ಅವರಿಗೆ ಈ ಮಾಯಾ ಪ್ರಪಂಚ ಅಥವಾ ಈ ಅಶಾಶ್ವತವಾದಂತಹ ಭೌತಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವಂತಹ ವ್ಯತ್ಯಾಸವು ತಿಳಿಯುತ್ತದೆ. ಆ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಆದ್ದರಿಂದಲೇ ಇದನ್ನ ವಾಸ್ತವ ವಸ್ತು ಅಂತ ಕರೆದಿದ್ದಾರೆ. ವಾಸ್ತವ ವಸ್ತು, ಆ ಭಗವಂತನ ಕುರಿತಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ವಾಸ್ತವ ವಸ್ತು ಶಿವದಂ ತಾಪತ್ರಯೋ ಉನ್ಮೂಲನಂ. ಶಿವದಂ ಅಂತ ಹೇಳಿದ್ರೆ ಎಲ್ಲರಿಗೂ ಕಲ್ಯಾಣಕರವಾದಂತಹದ್ದು. ತಾಪತ್ರಯಗಳ ಬಗ್ಗೆ ನಾವು ಹಿಂದೆ ಬಹಳ ವಿವರವಾಗಿ ತಿಳಿದಿದ್ದೇವೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ನಾನು ಮತ್ತೆ ವಿವರಿಸಲಿಕ್ಕೆ ಹೋಗುದಿಲ್ಲ. ಈ ತಾಪತ್ರಯಗಳು ಏನಿದೆ ಅದರಿಂದ ನಾವು ಮುಕ್ತಿಯನ್ನ ಪಡೆಯಬಹುದು, ಅವುಗಳಿಂದ ನಾವು ಪಾರಾಗಬಹುದು. ಶ್ರೀಮದ್ ಭಾಗವತ, ಈ ಶ್ರೀಮದ್ ಭಾಗವತ ಅನ್ನುವಂತಹ ಒಂದು ಶಾಸ್ತ್ರ ಇದ್ರೆ ಸಾಕು, ಬೇರೆ ಯಾವುದು ಬೇಕಾಗಿಲ್ಲ. ಮಹಾಮುನಿಗಳು ಆದಂತಹ ವೇದವ್ಯಾಸರು ರಚಿಸಿರುವ ಈ ಒಂದು ಗ್ರಂಥ ಇದ್ರೆ ತಕ್ಷಣವೇ ಆ ಭಗವಂತನು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. ಯಾವಾಗ ಶ್ರೀಮದ್ ಭಾಗವತವನ್ನು ನಾವು ಓದ್ಲಿಕ್ಕೆ ಪ್ರಾರಂಭಿಸ್ತೇವೋ ತಕ್ಷಣವೇ ಆ ಭಗವಂತ ನಮ್ಮ ಹೃದಯದಲ್ಲಿ ಬಂದು ವಾಸ್ತವ್ಯವನ್ನ ಹೂಡ್ತಾನೆ ಅಂತ ಹೇಳಿ ಇಲ್ಲಿ ತಕ್ಷಣವೇ ಶುಶ್ರೂಷುಭಿ ತತ್ಕ್ಷಣಾತ್ ಹೃದಯ ಅವರುದ್ಧತೆ, ನಮ್ಮ ಹೃದಯದಲ್ಲಿ ಬಂದು ಭಗವಂತನು ನೆಲೆಸ್ತಾನೆ ಅಂತ ಹೇಳಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು, ನಮ್ಮ ಹೃದಯದಲ್ಲಿ ಭಗವಂತ ಬಂದು ನೆಲೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಕನಿಷ್ಠವಾದಂತಹ ಒಂದು ಅರ್ಹತೆಯಾದ್ರೂ ಬೇಕಲ್ಲ. ನಮ್ಮ ಹೃದಯ ಬಹಳ ಕಲುಷಿತವಾದದ್ದು. ಇದಕ್ಕೆ ಭಗವಂತನೇ ಉತ್ತರವನ್ನು ಕೊಟ್ಟಿದ್ದಾನೆ. ಇದೇ ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನಾಂ ಭಾವಾಸರೋರುಹಂ ಧುನೋತಿ ಶಮಲಂ ಕೃಷ್ಣ ಸಲಿಲಸ್ಯ ಯಥಾಶರತ್. ಹೇಗೆ ಮಳೆಗಾಲದಲ್ಲಿ ಮಳೆ ಬಂದಾಗ ಎಲ್ಲ ವಾತಾವರಣವು ಶುದ್ಧವಾಗುತ್ತದೋ, ಗಾಳಿ ಮತ್ತೆ ನೆಲ ಎಲ್ಲವೂ ಕೂಡ ಶುದ್ಧವಾಗ್ತದೆ, ಒಂದು ಕೆರೆಯಲ್ಲಿ ಬಾವಿಯಲ್ಲಿರುವಂತಹ ನೀರು ಎಲ್ಲವೂ ಕೂಡ ಶುದ್ಧವಾಗುತ್ತದೋ, ಅದೇ ರೀತಿಯಾಗಿ ಯಾವಾಗ ಶ್ರೀಮದ್ ಭಾಗವತವು ನಮ್ಮ ಕರ್ಣರಂಧ್ರೇಣ, ಕಿವಿಯ ಮೂಲಕ ನಮ್ಮ ಹೃದಯವನ್ನು ಯಾವಾಗ ಶ್ರೀಮದ್ ಭಾಗವತವು ಕರ್ಣರಂಧ್ರೇಣ, ನಮ್ಮ ಕಿವಿಗಳ ಮುಖಾಂತರ ನಮ್ಮ ಹೃದಯವನ್ನ ಪ್ರವೇಶ ಮಾಡ್ತದೋ ಆಗ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳು ಕೂಡ ನಾಶವಾಗಿ ಅದು ಪರಿಶುದ್ಧವಾಗುತ್ತದೆ.
ಅದೆಲ್ಲವೂ ಕೂಡ ಆಗುವಂಥದ್ದು ಆ ಭಗವಂತನ ಕುರಿತಾದಂತಹ ಶ್ರವಣದ ಮುಖಾಂತರವಾಗಿ. ಆದ್ದರಿಂದ ಭಾಗವತವನ್ನ ಓದುವುದರಿಂದ ನನ್ನ ಉದ್ಧಾರ ಆಗ್ತದೋ ಇಲ್ವೋ ಅನ್ನುವಂತಹ ಯಾವುದೇ ಅನುಮಾನ ಬೇಡ. ಖಂಡಿತವಾಗಿಯೂ ಆ ಭಗವಂತ ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಈ ಭಾಗವತ ಅನ್ನುವಂಥದ್ದು ಕಲಿಯುಗದ ಜನರಿಗೆ ವಿಶೇಷವಾಗಿ ಹೇಳಿರುವಂತಹದ್ದು. ಕಲಿಯುಗದ ಜನರು ಆಲಸ್ಯಗಳು, ಅಂತಹವರಿಗೂ ಕೂಡ ಉದ್ಧಾರ ಆಗ್ಲಿಕ್ಕಿರುವಂತಹ ಮಾರ್ಗ ಈ ಶ್ರೀಮದ್ ಭಾಗವತದ ಶ್ರವಣ. ಅಂದ್ರೆ ನಿತ್ಯವೂ ಭಾಗವತವನ್ನ ನಾವು ಓದಬೇಕು, ನಿತ್ಯವೂ ಭಾಗವತವನ್ನ ಕೇಳಬೇಕು, ನಿತ್ಯವೂ ಭಾಗವತವನ್ನ ಭಕ್ತರ ಸಂಘದಲ್ಲಿ ಚರ್ಚೆಯನ್ನ ಮಾಡಬೇಕು. ಈ ರೀತಿ ಭಾಗವತದ ಮಹಿಮೆಯನ್ನ ಕುರಿತಾಗಿ ಶ್ರೀಲ ವೇದವ್ಯಾಸರು ಹೇಳ್ತಾರೆ. ಮತ್ತೆ ಆ ನಿಜವಾದಂತಹ ಧರ್ಮವನ್ನ ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಅವರು ತಿಳಿಸಿಕೊಡ್ತಾರೆ. ಶ್ರೀಮದ್ ಭಾಗವತದ 2ನೇ ಸ್ಕಂದದ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆಯುರ್ಹರತಿ ವೈಪುಂಸಾಂ ಉದ್ಯನ್ನಷ್ಟನ್ನಯನ್ನಸೌ ತಸ್ಯರ್ಥೇ ಯತ್ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತಯ. ಅಂದ್ರೆ ಯಾರು ಶ್ರೀಮದ್ ಭಾಗವತವನ್ನು ನಿತ್ಯವೂ ಓದ್ತಾರೋ ಅವರ ಆಯಸ್ಸು ಕ್ಷೀಣವಾಗುವುದಿಲ್ಲ. ಪ್ರತಿದಿನ ಉದಯಿಸುವಂತಹ ಸೂರ್ಯ ಅಸ್ತವಾಗುವುದರೊಳಗೆ ನಮ್ಮ ಆಯುಷ್ಯದ ಒಂದು ದಿನವನ್ನ ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಪ್ರತಿದಿನವೂ ಕೂಡ ನಾವು ನಮ್ಮ ಆಯಸ್ಸನ್ನ ಕಳೆದುಕೊಳ್ತಾ ಇದ್ದೇವೆ. ಆದ್ರೆ ಯಾರು ಭಾಗವತದ ಶ್ರವಣದಲ್ಲಿ ತಮ್ಮ ಕಾಲವನ್ನ ಕಳೆಯುತ್ತಾರೋ ಅವರ ಆಯಸ್ಸು ಕ್ಷೀಣವಾಗುವುದಿಲ್ಲ. ಅಂತಹವರು ಯಾವಾಗಲೂ ಕೂಡ ಆಯಸ್ಸನ್ನ ಹೊಂದಿರ್ತಾರೆ, ಅಥವಾ ನಮ್ಮ ಆಯಸ್ಸು ಗಟ್ಟಿಯಾಗಿರ್ತದೆ, ಅಥವಾ ಭಗವಂತನು ನಮಗೆ ಶ್ರೀಮದ್ ಭಾಗವತವನ್ನ ತಿಳಿದುಕೊಳ್ಳಲಿಕ್ಕೆ ಹೆಚ್ಚು ಹೆಚ್ಚು ಕಾಲಾವಕಾಶವನ್ನ ಕೊಡ್ತಾನೆ. ನನಗೆ ಓದ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿ ಹೇಳ್ಬಹುದು, ಆದ್ರೆ ನೀವು ದಿನಕ್ಕೆ 5 ನಿಮಿಷ ಓದ್ಲಿಕ್ಕೆ ಪ್ರಾರಂಭ ಮಾಡಿ, ಆಗ ಭಗವಂತ ನಿಮ್ಗೆ 10 ನಿಮಿಷ ಓದ್ಲಿಕ್ಕೆ ಸಮಯ ಮಾಡಿ ಕೊಡ್ತಾನೆ. ನೀವು 10 ನಿಮಿಷ ಭಗವಂತ ಕೊಟ್ಟಾಗ 10 ನಿಮಿಷವೂ ಓದ್ಬೇಕು. 10 ನಿಮಿಷ ಸಿಕ್ತಲ್ಲ ಅಂತ ಹೇಳಿ ನಾನು ಬೇರೆ ಕೆಲಸದಲ್ಲಿ ತೊಡಗುದಲ್ಲ. ಆಗ ಭಗವಂತ ಅರ್ಧ ಗಂಟೆ ಓದ್ಲಿಕ್ಕೆ ಸಮಯ ಮಾಡಿ ಕೊಡ್ತಾನೆ. ನಿಮ್ಮ ಕೆಲಸಗಳೇನಿದ್ರು ಕೂಡ ಆ ಭಗವಂತನೇ ಅದನ್ನ ಸರಿದೂಗಿಸ್ತಾನೆ. ನಿಮಗೆ ಅರ್ಧ ಗಂಟೆ ಸಮಯ ಸಿಕ್ಕಿದಾಗ ಆ ಅರ್ಧ ಗಂಟೆಯೂ ಕೂಡ ನೀವು ಬಹಳ ಪ್ರಾಮಾಣಿಕವಾಗಿ ಭಾಗವತದ ಅಧ್ಯಯನವನ್ನ ಮಾಡಿ, ಆಗ ನಿಮಗೆ ಭಗವಂತ 1 ಗಂಟೆ 2 ಗಂಟೆಗಳ ಕಾಲ ಅಥವಾ ಒಂದು ದಿನ ಇಡೀ ಭಾಗವತವನ್ನ ನೀವು ಕುಳಿತುಕೊಂಡು ಓದುವಂತಹ ಅವಕಾಶವನ್ನ ಭಗವಂತ ಕೊಡ್ತಾನೆ. ಯಾಕಂದ್ರೆ ಭಗವಂತನೇ ಕಾಲನಾಗಿದ್ದಾನೆ, ಅವನು ನಮಗೆ ಬೇಕಾದಷ್ಟು ಕಾಲಾವಕಾಶವನ್ನ ಕೊಡ್ತಾನೆ. ಹಾಗಾಗಿ ಭಾಗವತವನ್ನ ಓದ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡುವುದು ಬೇಕಾಗಿಲ್ಲ. ಭಾಗವತವನ್ನ ಓದ್ಲಿಕ್ಕೆ ಭಗವಂತನೇ ಸಮಯವನ್ನ ಮಾಡಿಕೊಡ್ತಾನೆ. ನೀವು ಯಾವಾಗ ಭಾಗವತವನ್ನ ಓದ್ತಿರೋ ಆಗ ನಿಮ್ಮ ಆ ಒಂದು ಓದುವ ಸಮಯ ಏನಿದೆ ಅದು ನಿಮ್ಮ ಆಯಸ್ಸಿನ ಲೆಕ್ಕಾಚಾರದಲ್ಲಿ ಸೇರುವುದಿಲ್ಲ. ಹೀಗೆ ಅಭಿಧೇಯದ ವಿಚಾರವಾಗಿ 2ನೇ ಶ್ಲೋಕದಲ್ಲಿ ಹೇಳಿದ ನಂತರ ಪ್ರಯೋಜನದ ಕುರಿತಾಗಿ ಶ್ರೀಲ ವೇದವ್ಯಾಸರು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಭಗವಂತನ ಅವತಾರ. ಅವರು ಪ್ರಯೋಜನದ ಕುರಿತಾಗಿ ಹೇಳ್ತಾರೆ. ಪ್ರಯೋಜನ ತತ್ವ ಅಂದ್ರೆ ಶ್ರೀಮದ್ ಭಾಗವತವನ್ನು ನಾನು ಓದುದ್ರಿಂದ ನನಗೇನು ಪ್ರಯೋಜನ? ನಿಗಮ ಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಈ ಸವಿಯಾದ ಭಾಗವತದ ಒಂದು ರುಚಿಯ ಕುರಿತಾಗಿ ವೇದವ್ಯಾಸರು ಹೇಳ್ತಾರೆ, ಎಲೈ ತಜ್ಞರು ವಿಚಕ್ಷಣ ಮತಿಗಳು ಆದ ಜನರೇ, ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವಫಲವಾದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿರಿ. ಅದು ಶ್ರೀ ಶುಕಮುನಿಗಳ ಮುಖವಾಣಿಯಾಗಿದೆ. ಆದ್ದರಿಂದಲೇ ಅದರ ಅಮೃತಪಾನವು ಮುಕ್ತಾತ್ಮರೂ ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾದದ್ದು. ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ನಿಗಮ ಕಲ್ಪತರು, ನಿಗಮ ಅಂತ ಹೇಳಿದ್ರೆ ಎಲ್ಲ ವೈದಿಕ ಸಾಹಿತ್ಯಗಳು. ಕಲ್ಪತರು ಅಂತ ಹೇಳಿದ್ರೆ ಬೇಡಿದ್ದನ್ನೆಲ್ಲ ಕೊಡುವಂತಹ ಒಂದು ಮರ, ಕಲ್ಪವೃಕ್ಷ ಅಂತ ಹೇಳ್ತೇವೆ, ಅಥವಾ ಕಲ್ಪತರು ಅಂತ ಹೇಳ್ತೇವೆ. ಅಂತಹ ಕಲ್ಪತರು ಅದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ನಿಗಮ. ಈ ವೈದಿಕ ಸಾಹಿತ್ಯದಲ್ಲಿ ಇಡೀ ಏನೆಲ್ಲ ವೇದಗಳ ಒಂದು ಸಾಹಿತ್ಯ ಇದೆಯೋ ಅದೆಲ್ಲವನ್ನು ಕೂಡ ಒಂದು ಕಲ್ಪತರು ವೃಕ್ಷಕ್ಕೆ ಹೋಲಿಸಿದ್ರೆ, ಗಳಿತಂ ಫಲಂ ಅದರಲ್ಲಿರುವಂತಹ ಹಣ್ಣಾದಂತಹ ಫಲ ಏನಿದೆ ಅದು ಶ್ರೀಮದ್ ಭಾಗವತ. ಈಗ ಒಂದು ಮರ ಅಂತ ಹೇಳಿದ್ರೆ ಅದರಲ್ಲಿ ಅದರ ಮುಖ್ಯವಾದಂತಹ ಕಾಂಡ ಇದೆ, ಆಮೇಲೆ ಬೇರೆ ಬೇರೆ ರೆಂಬೆ ಕೊಂಬೆಗಳಿವೆ, ಎಲೆಗಳಿವೆ, ಬೇರು ಇದೆ. ಅದು ಎಲ್ಲವನ್ನು ಕೂಡ ನಾವು ಸೇವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ರುಚಿ ಇಲ್ಲ, ಅದರಲ್ಲಿ ಸವಿ ಇಲ್ಲ. ಆ ಮರದ ಒಂದು ಸವಿ, ಅದರ ಫಲ ಎಲ್ಲಿರುವಂತಹದ್ದು ಹಣ್ಣಿನಲ್ಲಿ. ಅದು ಕೂಡ
ಅದು ಹಣ್ಣಾಗಿರಬೇಕು, ಮಾಗಿರಬೇಕು, ಮಾಗಿದ ಫಲ ಆಗಿರಬೇಕು. ಆಗ ಅದರಲ್ಲಿ ಇನ್ನೂ ಹೆಚ್ಚು ರುಚಿ ಇರುತ್ತದೆ. ಅದರಲ್ಲೂ ಕೂಡ ಯಾವ ಹಣ್ಣನ್ನ ಗಿಳಿಯು ತನ್ನ ಕೊಕ್ಕಿನಿಂದ ಚುಚ್ಚಿರ್ತದೋ ಅದಕ್ಕೆ ಇನ್ನೂ ಹೆಚ್ಚು ರುಚಿ ಬರ್ತದೆ. ಅಂತಹ ಗಿಳಿಯ ಕೊಕ್ಕಿನಿಂದ ಚುಚ್ಚಲ್ಪಟ್ಟಂತಹ ಆ ಮಾವಿನ ಹಣ್ಣು ಎಷ್ಟು ರುಚಿಯಾಗಿರ್ತದೋ ಅದೇ ರೀತಿಯಾಗಿ ಈ ನಿಗಮ ಕಲ್ಪತರುವಿನಲ್ಲಿ ಬಂದಂತಹ ಶ್ರೀಮದ್ ಭಾಗವತ ಅನ್ನುವಂತಹ ಫಲವು ನಮಗೆ ಅಷ್ಟೇ ರುಚಿಯನ್ನ ಕೊಡ್ತದೆ. ಯಾಕಂದ್ರೆ ಶುಕಮುಖಾದ ಅಮೃತ ದ್ರವ ಸಂಯುತಂ, ಶುಕದೇವ ಗೋಸ್ವಾಮಿಗಳು, ಶುಕ ಅಂತ ಹೇಳಿದ್ರೆ ಗಿಳಿ ಅನ್ನುವ ಅರ್ಥವೂ ಬರ್ತದೆ. ಆ ಶುಕದೇವ ಗೋಸ್ವಾಮಿಗಳ ಮುಖವಾಣಿಯಿಂದ ಇದನ್ನು ನಾವು ಪಡೆದಿರುವುದರಿಂದ ಅದು ಇನ್ನಷ್ಟು ರುಚಿಯಾಗಿದೆ. ಪಿಬತ, ಪಿಬತ ಅಂದ್ರೆ ಬನ್ನಿ ಕುಡಿಯಿರಿ. ಅವರು ವೇದವ್ಯಾಸರು ನಮಗೆ ಆಮಂತ್ರಣವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಶ್ರೀಮದ್ ಭಾಗವತದ ರಸವನ್ನ ತಾವೆಲ್ಲರೂ ಆಸ್ವಾದಿಸಿರಿ. ಪಿಬತಂ ಭಾಗವತಂ ರಸಮಾಲಯಂ, ರಸ ಈ ಹಣ್ಣಿನ ರಸವನ್ನ ತಾವು ಆಸ್ವಾದಿಸಿ ಅಂತ ಹೇಳಿ ವೇದವ್ಯಾಸರು ನಮಗೆ ಆಮಂತ್ರಣವನ್ನ ಕೊಡ್ತಾ ಇದ್ದಾರೆ. ರಸ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಆಧ್ಯಾತ್ಮದಲ್ಲಿ, ರಸ ಅಂತ ಹೇಳಿದ್ರೆ 5 ರಸಗಳನ್ನು ಹೇಳ್ತೇವೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. 5 ರೀತಿಯ ರಸಗಳಲ್ಲಿ ನಾವು ಭಗವಂತನ ಜೊತೆಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಅವುಗಳ ಬಗ್ಗೆ ನಾವು ಮುಂದಕ್ಕೆ ಕೂಡ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಹಿಂದೆ ಭಗವದ್ಗೀತೆಯಲ್ಲಿ ಕೂಡ ವಿವರವಾಗಿ ನಾವು ತಿಳ್ಕೊಂಡಿದ್ದೇವೆ. ಮುಹುರಹೋ ರಸಿಕಾ ಭುವಿ ಭಾವುಕಃ, ಇಂತಹ ಎಲ್ಲ ರಸಿಕರಿಗೂ ಕೂಡ ಆಮಂತ್ರಣವನ್ನ ಕೊಡ್ತಾ ಇದ್ದಾರೆ ಶ್ರೀಲ ವೇದವ್ಯಾಸರು. ಇದು ಪ್ರಯೋಜನ ತತ್ವ. ಈ ಪ್ರಯೋಜನ ತತ್ವದ ವಿಚಾರವಾಗಿ ತಿಳಿಸ್ತಾ 3 ಶ್ಲೋಕಗಳಲ್ಲಿ ವೇದವ್ಯಾಸರು ಒಂದು ಪೀಠಿಕೆಯನ್ನ ನೀಡಿ ಈಗ ಶ್ರೀಮದ್ ಭಾಗವತದ ಒಂದು ಚರ್ಚೆಯ ವಿಚಾರಕ್ಕೆ ಇಳಿತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನು, ಹೇಗೆ ಈ ಶ್ರೀಮದ್ ಭಾಗವತದ ಒಂದು ಚರ್ಚೆ ಪ್ರಾರಂಭ ಆಯಿತು ಅನ್ನುವುದನ್ನ ವೇದವ್ಯಾಸರು ಈಗ ತಿಳಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ಏನಾಯಿತು, ನೈಮಿಷಾರಣ್ಯ ಅನ್ನುವಂತಹ ಒಂದು ಕಾಡು, ಅಲ್ಲಿ ಎಲ್ಲ ಋಷಿಗಳು ಬಂದು ಸೇರಿದ್ದಾರೆ. ಯಾತಕ್ಕೋಸ್ಕರ ಸೇರಿದ್ದಾರೆ? ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಇದು 4ನೇ ಶ್ಲೋಕ. ಒಂದು ಸಲ ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರದಲ್ಲಿ ಶೌನಕ ಮುನಿಗಳ ನೇತೃತ್ವದಲ್ಲಿ ಮಹರ್ಷಿಗಳೆಲ್ಲ ಸಭೆ ಸೇರಿದ್ದರು. ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ತೃಪ್ತಿಪಡಿಸಲು 1000 ವರ್ಷಗಳ ಮಹಾಯಾಗವನ್ನು ನಡೆಸುವುದು ಈ ಸಮಾವೇಶದ ಉದ್ದೇಶವಾಗಿತ್ತು. ನೈಮಿಷಾರಣ್ಯ ಅನ್ನುವಂತಹ ಸ್ಥಳ ಈಗಲೂ ಇದೆ. ನಾವು ಉತ್ತರ ಪ್ರದೇಶದಲ್ಲಿ ಈ ಸ್ಥಳಕ್ಕೆ ಭೇಟಿಯನ್ನು ಕೊಡಬಹುದು. ಇದು ಬಹಳ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿಯೇ ಶ್ರೀಮದ್ ಭಾಗವತದ ಒಂದು ಚರ್ಚೆಯು ನಡೆದಂಥದ್ದು. ಯಾತಕ್ಕೋಸ್ಕರ ಈ ಎಲ್ಲ ಋಷಿಗಳು ಬಂದು ಸೇರಿದ್ದಾರೆ? ಈ ಋಷಿಗಳಿಗೆ ಶೌನಕ ಋಷಿಗಳು ಮುಖ್ಯಸ್ಥರು. ಯಾತಕ್ಕೋಸ್ಕರ ಸೇರಿದ್ದಾರೆ? ಸತ್ರಂ ಸ್ವರ್ಗಾಯ ಲೋಕಾಯ, ಯಜ್ಞವನ್ನ ಮಾಡಬೇಕು. ಯಾತಕ್ಕೋಸ್ಕರ ಯಜ್ಞ ಮಾಡಬೇಕು? ಭಗವಂತನಿಗೆ ತೃಪ್ತಿಗೊಳಿಸಲಿಕ್ಕೋಸ್ಕರ, ಭಗವಂತನ ಭಕ್ತರಿಗೆ ತೃಪ್ತಿ ಆಗುವಂತಹ ಉದ್ದೇಶಕ್ಕೋಸ್ಕರ, ಸಕಲ ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಮಂಗಳವನ್ನ ಉಂಟು ಮಾಡುವಂತಹ ಉದ್ದೇಶದಿಂದ ಈ ಒಂದು ಸಭೆ ಸೇರ್ತಾ ಇದೆ. ಈಗಲೂ ಕೂಡ ನಾವು ಕಾಣ್ತೇವೆ, ಪ್ರಪಂಚದ ಬೇರೆ ಬೇರೆ ನಾಯಕರುಗಳು ಆಗಾಗ ಸಭೆಯನ್ನ ಸೇರ್ತಾ ಇರ್ತಾರೆ. ಪ್ರಪಂಚದಲ್ಲಿರುವ ಅನೇಕ ಸಮಸ್ಯೆಗಳನ್ನ ಅವರು ಅಲ್ಲಿ ಚರ್ಚೆ ಮಾಡ್ತಾರೆ. ಅದು ಏನು ಭಯೋತ್ಪಾದನೆ ಇರಬಹುದು, ಅಥವಾ ಈ ವಾತಾವರಣದ ಕಲುಷಿತತೆ ಹೆಚ್ಚಾಗ್ತಾ ಇದೆ, ಅಥವಾ ಪ್ರಪಂಚದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ, ಅಥವಾ ಇನ್ನು ಅನೇಕ ಸಮಸ್ಯೆಗಳು ಏನೆಲ್ಲ ಇದೆ. ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಯುದ್ಧಗಳು ನಡೀತಾ ಇವೆ, ಜನರಿಗೆ ಆಹಾರ ಸಿಗ್ತಾ ಇಲ್ಲ, ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ, ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ, ಹೀಗೆ ಅನೇಕ ಸಮಸ್ಯೆಗಳಿವೆ. ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಅವರು ಕುಳಿತುಕೊಂಡು ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಒಂದು ಪರಿಹಾರವನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದೆಲ್ಲವೂ ಕೂಡ ಭೌತಿಕವಾದಂತಹ ಚರ್ಚೆ. ಆದ್ರೆ ಇಲ್ಲಿ ಋಷಿಗಳು ಮಾಡ್ತಾ ಇರುವಂತದ್ದು ಆಧ್ಯಾತ್ಮಿಕವಾದಂತಹ ಚರ್ಚೆ. ಯಾಕಂದ್ರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾವಾಗ ವ್ಯಕ್ತಿಯು ಆಸಕ್ತಿಯನ್ನ ಹೊಂದುತ್ತಾನೋ, ಅದರ ಆ ಒಂದು ದಿಕ್ಕಿನಲ್ಲಿ ಯಾವಾಗ ಕೆಲಸವನ್ನ ಮಾಡ್ತಾನೋ, ಆಗ ಆತನ ಭೌತಿಕವಾದ ಎಲ್ಲ ವಿಚಾರಗಳು, ಆತನ ಏನು ಅವಶ್ಯಕತೆಗಳಿವೆಯೋ
ಅವುಗಳು ತಂತಾನಾಗಿಯೇ ಪೂರೈಕೆಗೊಳ್ಳುತ್ತದೆ. ಹೇಗೆ ಒಂದು ಮರದ ಬೇರಿಗೆ ನೀರು ಹಾಕಿದ್ರೆ ಅದರ ರೆಂಬೆ ಕೊಂಬೆಗಳಿಗೆಲ್ಲ ನೀರು ಸಿಗ್ತದೆ, ಎಲೆಗಳಿಗೆ, ಹೂವಿಗೆ, ಎಲ್ಲದಕ್ಕೂ ನೀರು ಸಿಗ್ತದೆ. ಆದ್ರೆ ಯಾವಾಗ ಅದು ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳುತ್ತದೆ, ಯಾವ ರೆಂಬೆ ಆ ಮೂಲ ಬೇರಿಗೆ ಅಥವಾ ಮೂಲ ಮರಕ್ಕೆ ಸಂಪರ್ಕವನ್ನು ಹೊಂದಿಲ್ಲವೋ ಆಗ ಅದಕ್ಕೆ ಬೇಕಾದ ನೀರು ಸಿಗುವುದಿಲ್ಲ, ಅದು ಒಣಗಿ ಹೋಗ್ತದೆ. ಹಾಗೆಯೇ ಈ ಪ್ರಪಂಚದಲ್ಲಿ ನಾವು ಯಾವಾಗ ಭಗವಂತನನ್ನ ಮರೆತು ಬಿಡ್ತೇವೋ, ಭಗವಂತನ ಜೊತೆಗೆ ನಮಗಿರುವ ಸಂಬಂಧವನ್ನ ಮರೆತು ಬಿಡ್ತೇವೋ ಆಗ ನಾವು ಸಮಸ್ಯೆಗೆ ಈಡಾಗುತ್ತೇವೆ. ಮತ್ತೆ ಆ ಒಂದು ಸಂಬಂಧವನ್ನು ನಾವು ಪುನಃಸ್ಥಾಪನೆ ಮಾಡಿಕೊಂಡಾಗ ನಾವು ಮತ್ತೆ ಸಂತೋಷದಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ 1000 ವರ್ಷಗಳ ಯಜ್ಞವನ್ನ ಮಾಡಿದ್ದಾರೆ. ಆದ್ರೆ ಯಜ್ಞ ಅನ್ನುವಂಥದ್ದು ಒಂದು ನೆಪ ಅಷ್ಟೇ ಇದೆ. ಯಾಕಂದ್ರೆ ಇಲ್ಲಿ ಸೇರಿರುವಂತಹ ಋಷಿಗಳು ಅವರು ಭಕ್ತರು, ಅವರಿಗೆ ಭಗವಂತನ ವಿಚಾರವಾಗಿ ಕೇಳಿ ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ಶೌನಕ ಋಷಿಗಳ ಮುಖಂಡತ್ವದಲ್ಲಿ ಅವರು ಸೂತ ಗೋಸ್ವಾಮಿಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಯೇಕದಾತು ಮುನಯ ಪ್ರಾತರ್ ಹುತಾಗ್ನಯ ಸತ್ಕೃತಂ ಸೂತಮಾಸೀನಂ ಪಪ್ರಚುರ ಇದಮಾದರಾತ್. 5ನೇ ಶ್ಲೋಕ. ಒಂದು ದಿನ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ತಮ್ಮ ಪ್ರಾತಃ ಕಾಲದ ಕಾರ್ಯಗಳನ್ನು ಮುಗಿಸಿದ ಬಳಿಕ ಮಹರ್ಷಿಗಳು ಶ್ರೀಲ ಸೂತ ಮುನಿಗಳಿಗೆ ಗೌರವಾಸನವೊಂದನ್ನು ನೀಡಿ ಅತ್ಯಂತ ಆದರಪೂರ್ವಕವಾಗಿ ಈ ಮುಂದಿನ ವಿಷಯಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದರು. 5ನೇ ಶ್ಲೋಕದಲ್ಲಿ ಇಲ್ಲಿ ಸೂತ ಗೋಸ್ವಾಮಿಗಳ ಒಂದು ಆಗಮನವಾಗ್ತಾ ಇದೆ, ಅಥವಾ ಸೂತ ಗೋಸ್ವಾಮಿಗಳ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಯಾರು ಇವರು ಸೂತ ಗೋಸ್ವಾಮಿಗಳು ಅಂತ ಹೇಳಿದ್ರೆ, ಇವರ ಇನ್ನೊಂದು ಹೆಸರು ಉಗ್ರಶ್ರವ ಅಂತ ಹೇಳಿ, ಉಗ್ರಶ್ರವ ಸೂತ. ಇವರು ರೋಮಹರ್ಷಣ ಸೂತರ ಮಗ. ರೋಮಹರ್ಷಣರು ವೇದವ್ಯಾಸರಿಂದ ಅನುಗ್ರಹಿಸಲ್ಪಟ್ಟಂತಹ ಅವರ ಶಿಷ್ಯರಾಗಿದ್ರು. ಈ ಪುರಾಣಗಳನ್ನೆಲ್ಲ ತಿಳಿಸಿಕೊಡುವುದರಲ್ಲಿ ಅವರು ಬಹಳ ಪ್ರವೀಣರಾಗಿದ್ರು. ಒಂದು ಸಲ ಏನಾಯ್ತು, ರೋಮಹರ್ಷಣರು ಈ ಒಂದು ಪುರಾಣ ಪ್ರವಚನವನ್ನ ಮಾಡಬೇಕಾದ್ರೆ ಅಲ್ಲಿಗೆ ಬಲರಾಮರು ಬರ್ತಾರೆ. ಬಲರಾಮ ದೇವರು ಭಗವಂತನ ಅವತಾರವಾಗಿದ್ದಾರೆ. ಅವರು ಬಂದಾಗ ರೋಮಹರ್ಷಣರು ಎದ್ದು ನಿಲ್ಲುವುದಿಲ್ಲ, ಗೌರವವನ್ನು ಕೊಡುವುದಿಲ್ಲ. ಹಾಗಾಗಿ ಅದು ಸರಿಯಾದಂತಹ ಒಂದು ಮರ್ಯಾದೆ ಅಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡಂತಹ ಬಲರಾಮ ಒಂದು ಸಣ್ಣ ಹುಲ್ಲು ಕಡ್ಡಿಯ ಮುಖಾಂತರವಾಗಿ ಆ ರೋಮಹರ್ಷಣರ ಪ್ರಾಣವನ್ನೇ ತೆಗೆದು ಬಿಡ್ತಾರೆ. ನಂತರ ಅವರ ಮಗನಾದಂತಹ ಉಗ್ರಶ್ರವರನ್ನ ಆ ಒಂದು ಪುರಾಣ ಪ್ರವಚನದ ಕಾರ್ಯಕ್ಕೆ ನಿಯುಕ್ತಗೊಳಿಸ್ತಾರೆ. ನಂತರ ಬಲರಾಮರು ತೀರ್ಥಯಾತ್ರೆಗೆ ಹೊರಟು ಹೋಗ್ತಾರೆ. ಅದೇ ಉಗ್ರಶ್ರವರು ಅಥವಾ ಅದೇ ಸೂತ ಗೋಸ್ವಾಮಿಗಳು ಇಲ್ಲಿ ಈ ಒಂದು ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳನ್ನ ಉದ್ದೇಶಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹದ್ದು. ಏನು ಪ್ರಶ್ನೆಯನ್ನ ಕೊಡ್ತಾರೆ, ಏನೆಲ್ಲ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ, ಅದು 6ನೇ ಶ್ಲೋಕದಿಂದ ಪ್ರಾರಂಭವಾಗ್ತದೆ. ಮೊದಲು ಅವರಿಗೆ ಸರಿಯಾದಂತಹ ಒಂದು ಗೌರವವಾದ ಆಸನವನ್ನ ನೀಡಿದ್ದಾರೆ. ಈಗ ಆ ಸೂತ ಗೋಸ್ವಾಮಿಗಳು ಯಾರಿದ್ದಾರೆ ಅವರ ಸ್ತುತಿಯನ್ನ ಮಾಡಬೇಕು. ಯಾಕಂದ್ರೆ ಪರಿಪ್ರಶ್ನೇನ ಸೇವೆಯ, ನಾವು ಮೊದಲು ಗುರುಗಳ ಸೇವೆಯನ್ನ ಮಾಡಬೇಕು, ಆಮೇಲೆ ಗುರುಗಳಿಂದ ಪ್ರಶ್ನೆಯನ್ನ ಕೇಳಿ ನಮಗೆ ಬೇಕಾದ ಅದು ಗುರುಗಳು ಏನು ಉತ್ತರವನ್ನು ಕೊಡ್ತಾರೋ ಅದನ್ನು ನಾವು ಪಡೆದುಕೊಳ್ಬೇಕು. ಹಾಗೆ ಮೊದಲು ಋಷಿಗಳು ತಮ್ಮ ಗುರುಗಳ ಸ್ತುತಿಯನ್ನ ಮಾಡ್ತಾರೆ. ಋಷಯ ಊಚುಹು, ಇಲ್ಲಿ ಊಚು ಅಂದ್ರೆ ಬಹುವಚನ, ಎಲ್ಲ ಋಷಿಗಳು ಸೇರಿಕೊಂಡು ಹೇಳಿದಂತಹ ಮಾತು. ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನಿ ಅಪ್ಯಧಿತಾನಿ ಧರ್ಮಶಾಸ್ತ್ರಾಣಿ ಯಾನ್ಯುತ. ಋಷಿಗಳು ಹೇಳಿದರು, ಗೌರವಾನ್ವಿತ ಸೂತ ಮುನಿಗಳೇ, ನೀವು ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಮುಕ್ತರು. ಧಾರ್ಮಿಕ ಜೀವನವನ್ನು ವರ್ಣಿಸುವ ಧರ್ಮಗ್ರಂಥಗಳಲ್ಲಿ ನಿಷ್ಣಾತ ಜ್ಞಾನವುಳ್ಳವರು. ಹಾಗೆಯೇ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಬಲ್ಲವರು. ಏಕೆಂದರೆ ನೀವು ಇವೆಲ್ಲವುಗಳನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ದೀರಿ ಹಾಗೂ ಅವುಗಳನ್ನು ವಿವರಿಸಿದ್ದೀರಿ. ಇಲ್ಲಿ ಸೂತ ಮುನಿಗಳು ಅವರ ಅರ್ಹತೆ ಏನು, ಆ ಒಂದು ವ್ಯಾಸಪೀಠದಲ್ಲಿ ಕುಳಿತುಕೊಳ್ಳಿಕ್ಕೋಸ್ಕರ ಇರಬೇಕಾದಂತಹ ಅರ್ಹತೆ ಏನು ಅಂತ ಹೇಳಿದ್ರೆ, ಅನಘ, ಪಾಪರಹಿತರಾಗಿದ್ದಾರೆ. ಅವರಲ್ಲಿ ಯಾವುದೇ ಪಾಪವೂ ಕೂಡ ಇಲ್ಲ. ಎಲ್ಲ ಪಾಪ, ಅಘ ಅಂತ ಹೇಳಿದ್ರೆ ಪಾಪ, ಅನಘ ಅಂತ ಹೇಳಿದ್ರೆ ಪಾಪರಹಿತ,
ಪಾಪರಹಿತರಾದಂತಹ ಸೂತ ಗೋಸ್ವಾಮಿಗಳೇ, ಅಧೀತಾನಿ, ನೀವು ಎಲ್ಲಾ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿದ್ದೀರಾ, ಪುರಾಣ ಇತಿಹಾಸಗಳನ್ನು ಬಲ್ಲವರಾಗಿದ್ದೀರಾ, ವೇದವ್ಯಾಸಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ. ಕೇವಲ ಅಧೀತಾನಿ ಮಾತ್ರ ಅಲ್ಲ, ಆಖ್ಯಾತಾನಿ ಕೂಡ. ಆಖ್ಯಾತಾನಿ ಅಂತ ಹೇಳಿದ್ರೆ ಚೆನ್ನಾಗಿ ವಿವರಿಸಬಲ್ಲವರು. ಕೇವಲ ತಿಳಿದಿದ್ರೆ ಸಾಕಾಗುದಿಲ್ಲ, ಅದನ್ನ ಇನ್ನೊಬ್ಬರಿಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸಬೇಕು, ಅದು ಆಖ್ಯಾತಾನಿ. ಅನಘ, ವ್ಯಕ್ತಿಯು ಪಾಪರಹಿತನಾಗಿರಬೇಕು. ಅಧೀತಾನಿ, ಎಲ್ಲಾ ಶಾಸ್ತ್ರಗಳ ಸಾರವನ್ನ ತಿಳಿದಿರಬೇಕು. ಆಖ್ಯಾತಾನಿ, ಆ ತಿಳಿದ ಶಾಸ್ತ್ರಗಳ ವಿಚಾರವನ್ನ ಇನ್ನೊಬ್ಬರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಬೇಕು. ಈ ಮೂರು ಅರ್ಹತೆಗಳು ಸೂತ ಗೋಸ್ವಾಮಿಗಳಿಗೆ ಇರುವ ಕಾರಣದಿಂದಾಗಿ ಅವರು ವ್ಯಾಸಪೀಠದಲ್ಲಿ ಕುಳಿತುಕೊಂಡು ಋಷಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಅರ್ಹರಾಗಿದ್ದಾರೆ, ವೇದವ್ಯಾಸರ ಶಿಷ್ಯರಾಗಿದ್ದಾರೆ. ಯಾನಿ ವೇದ ವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯ ಸೂತ ಪರಾವರವಿದೋ ವಿದುಹು. ಬಾದರಾಯಣ ಅಂತ ಹೇಳಿದ್ರೆ ವೇದವ್ಯಾಸರು. ಘನ ವಿದ್ವಾಂಸರಾದ ವೇದಾಂತಿಗಳಲ್ಲಿ ಹಿರಿಯರಾದ ಸೂತಮುನಿಗಳೇ, ನೀವು ಪರಮಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು. ಅಲ್ಲದೆ ಎಲ್ಲ ಬಗೆಯ ಭೌತಿಕ ಮತ್ತು ಆದಿಭೌತಿಕ ಜ್ಞಾನದಲ್ಲಿ ಪಾರಂಗತರಾದ ಋಷಿಗಳನ್ನು ಬಲ್ಲವರು. ಹೀಗೆ ಆ ಸೂತ ಗೋಸ್ವಾಮಿಗಳ ಸ್ತುತಿಯನ್ನ ಮಾಡಿ ಋಷಿಗಳು ಅವರಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಮುಂದುವರಿತಾರೆ. ಸೂತ ಗೋಸ್ವಾಮಿಗಳ ಅರ್ಹತೆಯನ್ನ 8ನೆಯ ಶ್ಲೋಕದಲ್ಲಿಯೂ ಕೂಡ ಮುಂದುವರಿಸಿ ತಿಳಿಸುವಂತಹದ್ದು. ವೇತ್ತತ್ವಂ ಸೌಮ್ಯ ತತ್ಸರ್ವಂ ಅನುಗ್ರಹಾತ್ ಭ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತಃ. ನೀವು ವಿನೀತರು, ವಿಧೇಯರು, ಆದ್ದರಿಂದಲೇ ನಿಮ್ಮ ಗುರುಗಳು ಶಿಷ್ಯನೊಬ್ಬನಿಗೆ ನೀಡಬಹುದಾದ ಸಕಲ ಕೃಪೆಗಳನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಅವರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದುದು ಎಲ್ಲವನ್ನು ನಮಗೆ ತಿಳಿಸಬಹುದು, ತಿಳಿಸಿರಿ ಅಂತ ಹೇಳಿ ಇಲ್ಲಿ ಅವರು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸ್ನಿಗ್ಧಸ್ಯ ಶಿಷ್ಯಸ್ಯ, ಸ್ನಿಗ್ಧಸ್ಯ ಅಂತ ಹೇಳಿದ್ರೆ ಬಹಳ ವಿಧೇಯತೆಯಿಂದ ಕೂಡಿದವರು, ವಿನಯದಿಂದ ಕೂಡಿದವರು. ಶಿಷ್ಯನ ಲಕ್ಷಣ ವ್ಯಕ್ತಿಯು ಬಹಳ ವಿನಯಪೂರ್ವಕವಾಗಿರಬೇಕು, ವಿನಯದಿಂದ ಕೂಡಿರಬೇಕು. ಸೌಮ್ಯಸ್ಯ, ಸರಳವಾದಂತಹ ಜೀವನ, ಸರಳವಾದಂತಹ ವ್ಯಕ್ತಿತ್ವ ಆತನಲ್ಲಿ ಇರಬೇಕು. ಸರಳವಾದ ನಡತೆ, ಶುದ್ಧವಾದ ಹೃದಯ, ಯಾವುದೇ ಕಳಂಕವಿಲ್ಲದ ನಿಷ್ಕಳಂಕವಾದಂತಹ ಹೃದಯ, ಮನಸ್ಸು, ಅಂತಹ ಒಂದು ಮನಸ್ಸನ್ನ ಹೊಂದಿರುವಂತಹ, ಅಂತಹ ಹೃದಯವನ್ನ ಹೊಂದಿರುವಂತಹ ಸೂತ ಗೋಸ್ವಾಮಿಗಳು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಅವರು ಸೂಕ್ತವಾದ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿ ಎಲ್ಲಾ ಋಷಿಗಳು ತೀರ್ಮಾನವನ್ನ ಮಾಡಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಮೊದಲನೆಯ ಪ್ರಶ್ನೆಯನ್ನ ಆ ಭಗವಂತನ ಒಂದು ಗುರುಗಳ ಮುಂದೆ ಇಡ್ತಾ ಇದ್ದಾರೆ. ಏನದು ಮೊದಲನೆಯ ಪ್ರಶ್ನೆ? ಪ್ರಶ್ನೆ 1, 9ನೇ ಶ್ಲೋಕದಲ್ಲಿ ನಾವು ಇದನ್ನ ಕಾಣಬಹುದು. ತತ್ರ ತತ್ರಾಂಜಸಾಯಷ್ಮನ್ ಭವತಾ ಯದ್ವಿನಿಶ್ಚಿತಂ ಪುಂಸಾಮೇಕಾಂತತಾ ಶ್ರೇಯನ್ನ ಶಂಸಿತುಮರ್ಹಸಿ. ಅನುವಾದ: ದೀರ್ಘಾಯುಷಿಗಳಾದ ನೀವು ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮಶುಭಕರ ಎಂದು ನಿಶ್ಚಯಿಸಿರುವಿರೋ ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತಹದ್ದು. ಋಷಿಗಳು ಇಲ್ಲಿ ಸೂತ ಗೋಸ್ವಾಮಿಗಳಲ್ಲಿ ಪರಮ ಸತ್ಯದ ಕುರಿತಾಗಿ ತಿಳಿಸಿಕೊಳ್ಳಲಿಕ್ಕೆ ಕೇಳ್ತಾ ಇದ್ದಾರೆ. ಪರಮ ಸತ್ಯ ಅಂತ ಹೇಳಿದ್ರೆ ಯಾರು, ಮತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತಹ ಅಥವಾ 1000 ವರ್ಷಗಳ ಯಜ್ಞ ಏನಿದೆ ಅದರ ಮೂಲ ಉದ್ದೇಶ, ಸಕಲರಿಗೂ ಒಳಿತಾಗುವ ಮಾರ್ಗ ಅದು ಯಾವುದು ಅಂತ ಹೇಳಿ ಇಲ್ಲಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಅವಶ್ಯಕತೆಗಳನ್ನು ನಾವು ಪೂರೈಸಿದ್ರೆ ಆತನ ಭೌತಿಕವಾದಂತಹ ಅವಶ್ಯಕತೆಗಳು ತಾನಾಗಿಯೇ ಪೂರೈಕೆ ಆಗುತ್ತದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ಯಾಕಂದ್ರೆ ಇದು ಕಲಿಯುಗದ ಪ್ರಾರಂಭ. ಈಗಾಗಲೇ ಶ್ರೀಕೃಷ್ಣ ಅವತಾರವನ್ನು ಸಮಾಪ್ತಿಗೊಳಿಸಿದ್ದಾನೆ. ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಹೇಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬಹುದು ಅನ್ನೋದನ್ನ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಕಲಿಯುಗದ ಲಕ್ಷಣವನ್ನು ಕೂಡ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಏನು ಕಲಿಯುಗದ ಲಕ್ಷಣ? ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ
ಮಂದಾಸು ಮಂದಮತಯೋ ಮಂದಭಾಗ್ಯಾ ಹಿ ಉಪದ್ರುತ. ಅಲ್ಪಾಯುಷ್ಯ ಜೀವಿಗಳು ಬಹಳ ಎಲೆ ಜ್ಞಾನವರಣ್ಯರೇ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳು, ಅವರು ಕಲಹಪ್ರಿಯರು, ಸೋಮಾರಿಗಳು, ತಪ್ಪುದಾರಿಗೆ ಎಳೆಯಲ್ಪಟ್ಟವರು, ಅದೃಷ್ಟಹೀನರು, ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೆ ಒಳಗಾದವರು. ಕಲಿಯುಗದ ಜನರು ಅಲ್ಪಾಯುಷಿಗಳು, ಬಹಳ ದೀರ್ಘವಾದ ಆಯಸ್ಸನ್ನು ಹೊಂದಿಲ್ಲ. ಅವರು 100 ವರ್ಷ ಅಂತ ಹೇಳ್ತೇವೆ, ಆದ್ರೆ 60, 70, 80 ವರ್ಷ ಬದುಕಿದ್ರೆ ಹೆಚ್ಚು. ಅದರ ನಂತರ ಬದುಕುವಂತಹ ಒಂದು ಸಾಮರ್ಥ್ಯ ಅವರಿಗೆ ಇರುವುದಿಲ್ಲ. ನಮ್ಮ ಈಗಿನ ಆಹಾರ ಕ್ರಮ, ಆಹಾರದಲ್ಲಿ ನಾವು ಬೆರೆಸುವ ವಿಷ, ಇದೆಲ್ಲವೂ ಕೂಡ ನೋಡಿದ್ರೆ ವ್ಯಕ್ತಿಯ ಆಯುಷ್ಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅಂತಹ ಜನರು ಕಲಹಪ್ರಿಯರಾಗಿದ್ದಾರೆ. ಕಲಿಯುಗ ಅಂತ ಹೇಳಿದ್ರೆ ಕಲಹಯುಗ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಜನರು ಜಗಳವನ್ನ ಮಾಡಿಕೊಳ್ಳುತ್ತಾರೆ, ಕಲಹಪ್ರಿಯರು. ಮತ್ತು ಸೋಮಾರಿಗಳಾಗಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ, ಆಲಸ್ಯ ಅವರನ್ನ ಆವರಿಸಿಬಿಟ್ಟಿದೆ. ಅದೃಷ್ಟಹೀನರು, ದಾರಿ ತಪ್ಪಿದವರು, ಅವರಿಗೆ ಸರಿಯಾದ ಮಾರ್ಗ ಯಾವುದು, ತಪ್ಪು ಮಾರ್ಗ ಯಾವುದು ಅದರ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಅವರಿಗೆ ಒಳಿತಿಗೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಅವರು ಬೇರೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ತಪ್ಪು ದಾರಿಗೆ ಎಳೆಯಲ್ಪಟ್ಟವರು, ಅದೃಷ್ಟಹೀನರಾಗಿದ್ದಾರೆ. ಮತ್ತು ಸದಾ ಕಾಲ ಕ್ಷೋಭೆಗೆ ಒಳಗಾದವರು, ಯಾವಾಗಲೂ ಸಮಸ್ಯೆಯಿಂದ ಕೂಡಿರುವವರು, ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ತಲೆ ಮೇಲೆ ಹೊತ್ತುಕೊಂಡು ತಮ್ಮ ಜೀವನದ ಮುಖ್ಯವಾದಂತಹ ವಿಚಾರಗಳನ್ನೇ ಮರೆತು ಬಿಡುವಂತಹ ವ್ಯಕ್ತಿಗಳು ಈ ಕಲಿಯುಗದ ಜನರು. ಅಂಥವರಿಗೆ ಒಳಿತಾಗುವುದು ಹೇಗಪ್ಪ ಅಂತ ಹೇಳಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎರಡನೆಯ ಪ್ರಶ್ನೆ 11ನೇ ಶ್ಲೋಕದಲ್ಲಿದೆ. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅಥಾ ಸಾಧೋತ್ರ ಯತ್ಸಾರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿನ ಶ್ರದ್ಧದಾನಾನಾಂ ಏನಾತ್ಮ ಸುಪ್ರಸೀದತಿ. ನಾನಾ ಬಗೆಯ ಧರ್ಮಗ್ರಂಥಗಳುಂಟು. ಇದೆಲ್ಲದರಲ್ಲೂ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಇವುಗಳನ್ನು ನಾನಾ ಶಾಖೆಗಳಲ್ಲಿ ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಎಲೆ ಮುನಿಗಳೇ, ಈ ಧರ್ಮಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿ. ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನು ಹೊಂದಬಲ್ಲವು. ಇಲ್ಲಿ ಮೊದಲನೆಯ ಪ್ರಶ್ನೆಗೆ ಒಂದು ಸಾಮಾನ್ಯವಾದ ಉತ್ತರ ಏನು ಅಂತ ಹೇಳಿದ್ರೆ, ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ವೇದವನ್ನ ಅಧ್ಯಯನ ಮಾಡಿ ಅದರಿಂದ ನಿಮ್ಮ ಜೀವನವನ್ನ ನೀವು ಸಾರ್ಥಕ ಮಾಡಿಕೊಳ್ಳಿ. ಯಾಕಂದ್ರೆ ವೇದ ಅಂತ ಹೇಳಿದ್ರೆ ಜೀವನದಲ್ಲಿ ನಾವು ಹೇಗಿರ್ಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹದ್ದು, ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ, ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂತಹದ್ದು ವೇದಗಳು. ಹಾಗಾದ್ರೆ ಅದನ್ನೇ ಹೇಳಿದ್ರೆ ಹೇಗೆ? ಆದ್ರೆ ಆ ಉತ್ತರ ನನಗೆ ಬೇಡ. ಎಲ್ಲ ಶಾಸ್ತ್ರವನ್ನು ಓದ್ತಾ ಕೂತ್ಕೊಳ್ಳಿಕ್ಕೆ ನಮಗೆ ಅಲ್ಪಾಯುಷಿಗಳು, ಕಲಿಯುಗದ ಜನರಿಗೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಶಾಸ್ತ್ರಗಳ ಸಾರವನ್ನಷ್ಟೇ ಹೇಳಿ, ಎಲ್ಲವನ್ನು ನಮಗೆ ತಿಳಿದುಕೊಳ್ಳುವಷ್ಟು ಶಕ್ತಿ ಇಲ್ಲ. ಮತ್ತೆ ಒಂದೇ ವಿಚಾರವನ್ನ ಹೇಳಿ, ನಮಗೆ ಅನೇಕ ವಿಚಾರಗಳು ಬೇಡ, ಗೊಂದಲವನ್ನ ಉಂಟು ಮಾಡಬೇಡಿ. ಕೇವಲ ಒಂದು ವಿಚಾರವನ್ನ ಹೇಳಿ ಹೇಗೆ ನಾವು ನಮ್ಮನ್ನ ಉದ್ಧಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದ್ರೆ ವೇದಗಳ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ವೇದೈಶ್ಚ ಸರ್ವೇ ರಹಮೇವ ವೇದ್ಯ. ಹಾಗಾಗಿ ಮೂರನೆಯ ಪ್ರಶ್ನೆಯನ್ನ ಆ ಭಗವಂತನ ಕುರಿತಾಗಿಯೇ ನೇರವಾಗಿ ಕೇಳ್ತಾ ಇದ್ದಾರೆ 12ನೇ ಶ್ಲೋಕದಲ್ಲಿ. ಸೂತ ಜಾನಾಸಿ ಭದ್ರಂ ತೇ ಭಗವಾನ್ ಸಾತ್ವತಾಂ ಪತಿಃ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ಎಲೈ ಸೂತ ಮುನಿಗಳೇ, ಸರ್ವಾನುಗ್ರಹವು ನಿಮ್ಮ ಮೇಲೆ ಕೃಪೆಗೈಯಲಿ. ದೇವೋತ್ತಮ ಪರಮಪುರುಷನು ಯಾವ ಉದ್ದೇಶದಿಂದ ದೇವಕಿಯ ಗರ್ಭದಲ್ಲಿ ವಸುದೇವನ ಪುತ್ರನಾಗಿ ಆವಿರ್ಭವಿಸಿದನು ಎಂಬುದನ್ನು ನೀವು ಬಲ್ಲಿರಿ. ಕೃಷ್ಣ ಯಾಕೆ ದೇವಕಿಯ ಗರ್ಭದಲ್ಲಿ ವಸುದೇವನ ಮಗನಾಗಿ ಹುಟ್ಟಿದ ಅನ್ನುವಂಥದ್ದು ಮೂರನೇ ಪ್ರಶ್ನೆ. ಅಂದ್ರೆ ಭಗವಂತ ಯಾತಕ್ಕೋಸ್ಕರ ಬರ್ತಾನೆ, ಯಾಕೆ ಇಷ್ಟೆಲ್ಲ ಲೀಲೆಗಳನ್ನು ಮಾಡಿ ತೋರಿಸ್ತಾನೆ, ಏನು ಅವಶ್ಯಕತೆ ಇದೆ? ಯಾಕಂತ ಹೇಳಿದ್ರೆ ಭಗವಂತನಿಗೆ ತನ್ನ ಭಕ್ತರ ಮೇಲೆ ಪ್ರೀತಿ, ಅವರನ್ನ ಮತ್ತೆ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗಬೇಕು, ಈ ಜೀವಿಗಳನ್ನ ತನ್ನ ಧಾಮಕ್ಕೆ ಆಕರ್ಷಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು ಇಲ್ಲೇ ಇದ್ದು ಬಿಡ್ತಾರೆ. ಹೇಗೆ ಒಂದು ಜೈಲಿಗೆ ಕೆಲವೊಮ್ಮೆ ಒಂದು ದೇಶದ ರಾಜನು ಹೋಗ್ತಾನೆ, ಹೋಗಿ ಅಲ್ಲಿರುವಂತ ಕೈದಿಗಳ ಮನಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ.
ಹಾಗೆ ಭಗವಂತನು ಇಲ್ಲಿ ಬಂದು ತನ್ನ ಲೀಲೆಗಳ ಮುಖಾಂತರ ಜೀವಿಗಳನ್ನ ಆಕರ್ಷಿಸಿ ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಉದ್ದೇಶಕ್ಕೋಸ್ಕರ ಭಗವಂತ ಇಲ್ಲಿ ಬರ್ತಾ ಇದ್ದಾನೆ. ಇನ್ನು ವಸುದೇವ ಅಂತ ಹೇಳಿದ್ರೆ, ಒಂದು ಶ್ರೀಕೃಷ್ಣನ ತಂದೆಯ ಹೆಸರು ವಸುದೇವ, ಇನ್ನೊಂದು ವಸುದೇವ ಸ್ಥಿತಿ ಅಂತ ಹೇಳ್ತೇವೆ. ಯಾವಾಗ ವ್ಯಕ್ತಿ 3 ಗುಣಗಳನ್ನು ಮೀರಿ ನಿಲ್ತಾನೋ ಅದನ್ನ ವಸುದೇವ ಸ್ಥಿತಿ ಅಂತ ಹೇಳ್ತೇವೆ. ಅಂತಹ ವ್ಯಕ್ತಿಯ ಹೃದಯದಲ್ಲಿ ಭಗವಂತನು ನೆಲೆಸ್ತಾನೆ. ಅದರಿಂದ ವಸುದೇವ ಅಂತ ಹೇಳಿದ್ರೆ ಆ ವಿಶುದ್ಧ ಸತ್ವ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ, ಆ ವಿಶುದ್ಧ ಸತ್ವವನ್ನ ಹೊಂದಿರುವಂತಹ ಸ್ಥಿತಿ, ಆ ಸ್ಥಿತಿಯನ್ನ ವ್ಯಕ್ತಿಯು ಹೊಂದಿದಾಗ ಆ ವಾಸುದೇವನಾದಂತಹ ಶ್ರೀಕೃಷ್ಣನು ಆತನ ಹೃದಯದಲ್ಲಿ ಬಂದು ನೆಲೆಸ್ತಾನೆ. ಹೀಗೆ ಜನರು, ಋಷಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಬಹಳ ಕಾತರರಾಗಿದ್ದಾರೆ ಶ್ರೀಕೃಷ್ಣನ ಕುರಿತಾಗಿ ತಿಳಿದುಕೊಳ್ಳಿಕ್ಕೋಸ್ಕರ. ಎಷ್ಟು ಕಾತರರಾಗಿದ್ದಾರೆ ಅಂತ ಹೇಳಿದ್ರೆ, ತನ್ನ ಶುಶ್ರೂಷಮಾಣಾನಾಂ ಅರ್ಹಸ್ಯನ ಅಂಗಾನುವರ್ಣಿತಂ ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ. ಎಲೈ ಸೂತಮುನಿಗಳೇ, ದೇವೋತ್ತಮ ಪರಮಪುರುಷನನ್ನು ಅವನ ಅವತಾರಗಳನ್ನು ತಿಳಿಯಲು ನಾವು ಕಾತರರಾಗಿದ್ದೇವೆ. ಪೂರ್ವಾಚಾರ್ಯರ ಆ ಉಪದೇಶಗಳನ್ನು ನಮಗೆ ತಿಳಿಸಿ, ಆ ಉಪದೇಶಗಳ ವಾಚನದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರೂ ಉದ್ಧಾರವಾಗುವರು. ದಯವಿಟ್ಟು ನಮಗೆ ಶ್ರೀಕೃಷ್ಣನ ಬಗ್ಗೆ ಹೇಳಿ, ಅವನ ಒಂದು ಲೀಲೆಗಳ ಕುರಿತಾಗಿ ಹೇಳಿ, ಆ ಭಗವಂತನು ನಡೆಸಿದಂತಹ ಅನೇಕ ಲೀಲೆಗಳೇನಿದೆ ಅದೆಲ್ಲವನ್ನು ನಮಗೆ ತಿಳಿಸಿಕೊಡಿ ಅಂತ ಹೇಳಿ ಅವರು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ವಿನಂತಿ ಮಾಡ್ತಾರೆ? ಏನು ಆ ಭಗವಂತನ ಮಹಿಮೆ, ಆ ಭಗವಂತನ ನಾಮದ ಮಹಿಮೆ ಎಷ್ಟಿದೆ ಅದನ್ನ ಇಲ್ಲಿ 14ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತಥಾ ಸದ್ಯೋ ವಿಮೋಚೇತ ಯದ್ಭಿಭೇತಿ ಸ್ವಯಂ ಭಯಂ. ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣದ ಜಟಿಲ ಚಕ್ರದಲ್ಲಿ ಸಿಲುಕಿ ಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿ ಆದರೂ ಶ್ರೀಕೃಷ್ಣ ನಾಮವನ್ನು ಸಂಕೀರ್ತನ ಮಾಡಿದರೆ ಕೂಡಲೇ ಮುಕ್ತಿಯನ್ನು ಹೊಂದುತ್ತಾರೆ. ತಿಳಿಯದೆಯೇ ನೀವು ನಾಮ ಜಪ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗ್ತದೆ. ಇನ್ನು ತಿಳಿದು ಪ್ರಯತ್ನಪೂರ್ವಕವಾಗಿ ನೀವೇನಾದ್ರೂ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟೊಂದು ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಶ್ರೀಕೃಷ್ಣನ ಕುರಿತಾಗಿ, ಆತನ ಲೀಲೆಗಳ ಕುರಿತಾಗಿ ತಿಳಿದುಕೊಳ್ಳಿ ಅಂತ ಹೇಳಿ ಇಲ್ಲಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಪ್ರಶ್ನೆಯನ್ನ ಕೇಳುವ ಮುಖಾಂತರ ನಮಗೆಲ್ಲರಿಗೂ ಒಂದು ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಜಮಿಳನ ಕಥೆಯನ್ನ ನಾವು ಮುಂದೆ ನೋಡ್ತೇವೆ. ಹೇಗೆ ಅಜಮಿಳ ತನ್ನ ಮಗನ ಹೆಸರನ್ನ ಕರೆದ ನಾರಾಯಣ ಅಂತ ಹೇಳಿ, ಆದ್ರೆ ನಾರಾಯಣ ಭಗವಂತನ ದೂತರೇ ಬಂದು ಆತನನ್ನ ರಕ್ಷಿಸ್ತಾರೆ, ಆ ಸಾವಿನಿಂದ ಅವನನ್ನ ರಕ್ಷಣೆ ಮಾಡ್ತಾರೆ. ಹೀಗೆ ಆ ಒಂದು ಕಥೆಯನ್ನ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಆ ಭಗವಂತ ಮತ್ತೆ ಭಗವಂತನ ಭಕ್ತರ ಒಂದು ಮಹಿಮೆ, ಈಗ ಹಿಂದೆ ಭಗವಂತನ ಬಗ್ಗೆ ಹೇಳಿ ಆಯ್ತು, ಭಗವಂತನ ನಾಮದ ಮಹಿಮೆಯನ್ನು ತಿಳಿಸಿದ್ರು. ಆದ್ರೆ ಆ ಭಗವಂತನ ಭಕ್ತರು ಅವನಿಗಿಂತಲೂ ಹೆಚ್ಚು ಮಹಿಮೆಯನ್ನು ಹೊಂದಿದವರು. ಯತ್ಪಾದ ಸಂಶ್ರಯ ಸೂತ ಮುನಯ ಪ್ರಶಮಾಯನ ಸದ್ಯಾಪೋನಂತ್ಯು ಉಪಸೃಷ್ಟ ಸ್ವರ್ಧುನ್ಯಾಪೋ ಅನುಸೇವಯ. ಎಲೈ ಸೂತ ಮುನಿಗಳೇ, ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಯಾರು ಭಗವಂತನ ಭಕ್ತರು ಅಂತಿದ್ದಾರೆ, ಯಾರು ಭಗವಂತನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ, ಅಂತಹ ಶುದ್ಧ ಭಕ್ತರು ತಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರನ್ನು ಕೂಡ ತಕ್ಷಣವೇ ಪರಿಶುದ್ಧಗೊಳಿಸ್ತಾರೆ. ಹೇಗೆ ಶ್ರೀಲ ಪ್ರಭುಪಾದರು ಅಮೆರಿಕದಂತಹ ದೇಶಕ್ಕೆ ಹೋಗಿ ಅಲ್ಲಿದ್ದಂತಹ ಹಿಪ್ಪಿಗಳ ಒಂದು ಸಮುದಾಯದಲ್ಲಿದ್ದವರನ್ನು ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ಅವರಿಗೆ ನೀಡಿ ಅವರ ಜೀವನವನ್ನ ಉದ್ಧಾರ ಮಾಡಿದ್ದಾರೋ ಅದು ಒಂದು ನಮಗೆ ಉತ್ತಮವಾದಂತಹ ಉದಾಹರಣೆ. ಹಾಗೆ ಆ ಭಕ್ತರು ಯಾರನ್ನು ಬೇಕಾದರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ಅವರ ಅನುಗ್ರಹ, ಆ ಭಕ್ತರ ಅನುಗ್ರಹಕ್ಕೆ ನಾವು ಪಾತ್ರರಾದ್ರೆ ಭಗವಂತನ ಅನುಗ್ರಹಕ್ಕೆ ನಾವು ಸುಲಭವಾಗಿ ಪಾತ್ರರಾಗಬಹುದು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದ ನ ಗತಿ ಕುತೋಪಿ. ಆ ಭಗವಂತರ ಶುದ್ಧ ಭಕ್ತರು, ಗುರುಗಳು, ಅವರ ಅನುಗ್ರಹಕ್ಕೆ ನಾವು ಯಾವಾಗ ಪಾತ್ರರಾಗ್ತೇವೋ ಆಗ ಭಗವಂತನ ಅನುಗ್ರಹವು ನಮಗೆ ಉಂಟಾಗುತ್ತದೆ. ಅದರಿಂದಲೇ ನಾವು ಪ್ರಭುಪಾದ ಅಥವಾ ವಿಷ್ಣುಪಾದ ಅಂತ ಹೇಳಿ ಅವ್ರನ್ನ ಕರೀತೇವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಹೊಂದಿದ್ದಾರೋ ಅಥವಾ
ಯಾರು ಬೇರೆ ಜೀವಿಗಳಿಗೆ ಭಗವಂತನ ಪಾದಕಮಲಗಳಲ್ಲಿ ಆಶ್ರಯವನ್ನ ಪಡೆದುಕೊಳ್ಳಿಕ್ಕೆ ಸಹಾಯ ಮಾಡ್ತಾರೋ ಅಂತಹವರನ್ನ ನಾವು ಪ್ರಭುಪಾದ ಅಥವಾ ವಿಷ್ಣುಪಾದ ಅಂತ ಹೇಳಿ ಕರೆಯುತ್ತೇವೆ. ಹೀಗೆ ಆ ಒಂದು ಭಗವಂತನ ಮಹಿಮೆ, ಭಗವಂತನ ಭಕ್ತರ ಮಹಿಮೆಯನ್ನ ತಿಳಿಸಿದ ನಂತರ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಋಷಿಗಳು. ಏನು ಅಂತ ಹೇಳಿದ್ರೆ, ಕೋವಾ ಭಗವಸ್ತಸ್ಯ ಪುಣ್ಯ ಶ್ಲೋಕೇಡ್ಯ ಕರ್ಮಣಃ ಶುದ್ಧಿಕಾಮೋ ನ ಶೃಣುಯಾದ್ಯಶಃ ಕಲಿಮಲಾಪಹಂ. ಕಲಹಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನು ಕೇಳಲು ಇಚ್ಛಿಸುವುದಿಲ್ಲ? ಯಾರಿದ್ದಾರೆ ಭಗವಂತನ ಕುರಿತಾಗಿ ಕೇಳಲಿಕ್ಕೆ ಇಷ್ಟಪಡದೇ ಇರುವವರು? ಯಾರಿಗೆ ಮುಕ್ತಿಯನ್ನ, ಭಗವಂತನ ಆ ಒಂದು ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಇಷ್ಟ ಇರುವವರು ಯಾರು ತಾನೇ ಭಾಗವತವನ್ನ ಓದುವುದಿಲ್ಲ ಅಂತ ಹೇಳಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಋಷಿಗಳ 4ನೇ ಪ್ರಶ್ನೆ, ಆ ಭಗವಂತನ ಒಂದು ಮಹಿಮೆಗಳು ಏನು ಅಂತ ಹೇಳಿದ್ರೆ, ಪುರುಷಾವತಾರ, ಭಗವಂತನ ಪುರುಷಾವತಾರದ ಬಗ್ಗೆ ಅಥವಾ ಸೃಷ್ಟಿ ಕಾರ್ಯದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ತಸ್ಯ ಕರ್ಮಾಣ್ಯುಪಾದಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹಿನ ಶ್ರದ್ಧದಾನಾನಾಂ ಲೀಲಯಾ ದಧತಾ ಕಲಾ. ಅವನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ. ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಸೃಷ್ಟಿಕಾಲ ಅಂತ ಹೇಳಿದ್ರೆ, ಈಗ ಭಗವಂತನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜೀವಿಗಳು ನಿತ್ಯವಾಗಿ ಇರುತ್ತಾರೆ. ಆದ್ರೆ ಭಗವಂತ ಕೆಲವು ವೇಳೆ ಈ ಒಂದು ಭೌತಿಕ ಪ್ರಪಂಚದ ಸೃಷ್ಟಿಯನ್ನ ಮಾಡ್ತಾನೆ. ಅದು ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಕಾರಣೋದಕಶಾಹಿ ವಿಷ್ಣುವಿನ ಮುಖಾಂತರ. ಅಂದ್ರೆ ಭಗವಂತನದೇ ಒಂದು ವಿಸ್ತಾರವಾಗಿ ಕಾರಣೋದಕಶಾಹಿ ವಿಷ್ಣುವಾಗಿ ಆತನು ಬರ್ತಾನೆ. ಶ್ರೀಕೃಷ್ಣನ ಮೊದಲ ವಿಸ್ತರಣೆ ಬಲರಾಮನಿಂದ ವಿಸ್ತರಣೆಗೊಂಡವರು 4 ಜನ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹಾಗೆ ಸಂಕರ್ಷಣನಿಂದ ವಿಸ್ತರಣೆಗೊಂಡದ್ದು ನಾರಾಯಣ. ನಂತರ ನಾರಾಯಣನಿಂದ 2ನೆಯ ಚತುರ್ವ್ಯೂಹ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅವರು ವಿಸ್ತರಣೆಯನ್ನು ಹೊಂದ್ತಾರೆ. ಹಾಗೆ ಆ 2ನೆಯ ಸಂಕರ್ಷಣರಿಂದ ವಿಸ್ತರಣೆಗೊಂಡವರೇ ಕಾರಣೋದಕಶಾಹಿ ವಿಷ್ಣು. ಈ ಕಾರಣೋದಕಶಾಹಿ ವಿಷ್ಣು ಅಂತ ಹೇಳಿದ್ರೆ ಕಾರಣ ಉದಕ. ಇಲ್ಲಿ ಕಾರಣ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೂಲ ಕಾರಣ ಅಂತ ಇರ್ತದೆ. ಉದಕ ಅಂತ ಹೇಳಿದ್ರೆ ನೀರು. ಅಂತಹ ಎಲ್ಲದಕ್ಕೂ ಕಾರಣವಾದಂತಹ, ಮೂಲ ಕಾರಣವಾದಂತಹ ಉದಕ, ನೀರಿನಲ್ಲಿ ಪವಡಿಸಿರುವಂತಹ ಭಗವಂತ ಅವನು ಈ ಸೃಷ್ಟಿಯ ಕಾರ್ಯವನ್ನ ಪ್ರಾರಂಭಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ ಚಿತ್ರದಲ್ಲಿ ಹೇಗೆ ಶ್ರೀಕೃಷ್ಣನು ಕಾರಣೋದಕಶಾಹಿ ವಿಷ್ಣುವಿನ ಒಂದು ವಿಸ್ತರಣೆಯನ್ನ ಹೊಂದಿದ್ದಾನೆ. ಮತ್ತೆ ಕಾರಣೋದಕಶಾಹಿ ವಿಷ್ಣುವನ್ನ ನಾವು ಹೇಗೆ ಗುರುತಿಸಬಹುದು? ಇಲ್ಲಿ ಅನೇಕ ಬ್ರಹ್ಮಾಂಡಗಳಿವೆ. ಈ ಬ್ರಹ್ಮಾಂಡಗಳು ಆ ಭಗವಂತನ ರೋಮಕೂಪಗಳಿಂದ ಹೊರಗೆ ಬರ್ತಾ ಇರುವಂತದ್ದು. ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಕೂಡ ಅನೇಕ ಗ್ರಹ ವ್ಯೂಹಗಳಿವೆ. ಇಲ್ಲಿ ಇನ್ನೊಂದು ಚಿತ್ರದಲ್ಲಿಯೂ ಕೂಡ ನಾವು ಕಾಣಬಹುದು. ಈ ಚಿತ್ರದಲ್ಲಿ ಇಲ್ಲಿ ಕೆಲವೊಂದು ಬ್ರಹ್ಮಾಂಡದೊಳಗೆ ನಾವು ಕಾಣ್ತೇವೆ ಈ ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಆ ಒಂದು ಕಮಲವು ಬರ್ತದೆ. ಆ ಕಮಲದ ಮೇಲೆ ಬ್ರಹ್ಮನು ಸೃಷ್ಟಿಗೊಳ್ತಾನೆ. ಬ್ರಹ್ಮನು ತನ್ನ ಜನನವನ್ನ ಪಡೆಯುತ್ತಾನೆ. ಕಾರಣೋದಕಶಾಹಿ ವಿಷ್ಣುವಿಗೆ ಆ ರೀತಿಯಾಗಿಲ್ಲ. ಕಾರಣೋದಕಶಾಹಿ ವಿಷ್ಣುವಿನ ಸುತ್ತಲೂ ಬ್ರಹ್ಮಾಂಡಗಳಿರುವುದನ್ನು ನಾವು ಕಾಣಬಹುದು. ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಆ ಒಂದು ಬ್ರಹ್ಮನ ಸೃಷ್ಟಿಯಾದಂಥದ್ದು ಮತ್ತು ಲಕ್ಷ್ಮೀದೇವಿ ಅವರ ಪಾದಕಮಲಗಳನ್ನ ಒತ್ತುತ್ತಿರುವಂಥದ್ದನ್ನು ನಾವು ಕಾಣಬಹುದು. ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಅಂದ್ರೆ ಇಲ್ಲಿ ಏನು ನಾವು ಗುಳ್ಳೆಗಳ ರೀತಿಯಲ್ಲಿ ಕಾಣ್ತಾ ಇದ್ದೇವೋ ಆ ಪ್ರತಿಯೊಂದರಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ರಚನೆ ಇದೆ. ಈ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಂತಹ ಈ ಪದರಗಳು ಹೇಗೆ ಒಂದು ತೆಂಗಿನಕಾಯಿಯಲ್ಲಿ ಹೊರಗಡೆ ನಾರು ಇರ್ತದೆ, ಆಮೇಲೆ ಗಟ್ಟಿಯಾದಂತಹ ಪದರ, ಆಮೇಲೆ ಒಳಗಡೆ ತೆಳ್ಳಗಿರುವಂತಹ ಪದರ,
ಬಿಳಿಯಾದಂತಹ ಪದರ, ಆಮೇಲೆ ಅದರೊಳಗಡೆ ನೀರು ಇರ್ತದೋ ಹಾಗೆ ಈ ಬ್ರಹ್ಮಾಂಡದಲ್ಲಿಯೂ ಕೂಡ ಈ ರೀತಿಯಾಗಿ ಇರುತ್ತದೆ. ಅನೇಕ ಪದರಗಳು ಬರ್ತವೆ. ಅದರ ಒಳಗಡೆ ಗರ್ಭ ಉದಕ ನೀರು, ಗರ್ಭ ಅಂತ ಹೇಳ್ತಾರೆ ಯಾಕಂದ್ರೆ ಇದೆಲ್ಲ ಸೃಷ್ಟಿಗೆ ಕಾರಣವಾಗಿರುವಂತ ನೀರು. ಅದು ಅಲ್ಲಿ ಗರ್ಭೋದಕಶಾಹಿ ವಿಷ್ಣುವು ಪವಡಿಸಿರ್ತಾನೆ. ಆತನ ನಾಭಿ ಕಮಲದಿಂದ ಸೃಷ್ಟಿಯಾದಂತಹ ಬ್ರಹ್ಮನು ಇರುವಂತಹ ಲೋಕ ಸತ್ಯಲೋಕ, ಆಮೇಲೆ ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಲೋಕ, ಭುವರ್ಲೋಕ, ಭೂಲೋಕ. ಈ ಭೂಲೋಕದಲ್ಲಿ ನಾವಿರುವಂತದ್ದು ಇದು 7ನೇದು. ಇನ್ನು 7 ಕೆಳಗೆ ಇರುತ್ತೆ. ಅತಳ, ವಿತಳ, ಸುತಳ, ತಲಾತಲ, ಮಹಾತಲ, ರಸಾತಲ, ಪಾತಾಳ ಅಂತೇಳಿ ಇದು ಕೆಳಗಡೆ ಇರುವಂತಹ 7 ಲೋಕಗಳು. ಆಮೇಲೆ ಅದರ ಕೆಳಗಡೆ ಇರುವಂತದ್ದು ಆದಿಶೇಷನು ಅನಂತಶೇಷನು ಈ ಕೂರ್ಮನ ಮೇಲೆ ಆಧಾರವಾಗಿದ್ದಾನೆ. ಅಂದ್ರೆ ಅನಂತಶೇಷನು ಈ ಎಲ್ಲ ಗ್ರಹವ್ಯೂಹಗಳಿಗೆ ಆತನು ಆಧಾರನಾಗಿದ್ದಾನೆ ಮತ್ತು ಕೂರ್ಮವು ಅನಂತಶೇಷನಿಗೆ ಆಧಾರವಾಗಿದೆ. ಈ ಕೂರ್ಮಕ್ಕೆ ವಾಯುವು ಆಧಾರವಾಗಿದೆ ಮತ್ತು ಆ ವಾಯುವಿಗೆ ಭಗವಂತನೇ ಆಧಾರನಾಗಿದ್ದಾನೆ. ಹೀಗೆ ಭಗವಂತನ ಆಧಾರದಲ್ಲಿ ಎಲ್ಲವೂ ಕೂಡ ನೆಲೆಸಿದೆ. ಹೇಗೆ ನಾವು ಸಣ್ಣ ಸಣ್ಣ ಒಂದು ಉಪಗ್ರಹಗಳನ್ನ ಹೊರಗಿನ ಒಂದು ವ್ಯೋಮಕ್ಕೆ ಬಿಸಾಡ್ತೇವೆ ಈ ರಾಕೆಟ್ಗಳ ಮುಖಾಂತರ, ಅದನ್ನಲ್ಲಿ ಹೋಗಿ ನಿಲ್ಲಿಸ್ತೇವೆ, ಆಮೇಲೆ ಅದು ತನ್ನಷ್ಟಕ್ಕೆ ತಿರುಗುತ್ತಾ ಇರ್ತದೆ. ಅದು ತಿರುಗೋದು ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಅದು ಭಗವಂತನ ಶಕ್ತಿಯಿಂದಾಗಿ. ಆದ್ರೆ ಅದನ್ನು ತಗೊಂಡೋಗಿ ಅಲ್ಲಿ ಇಡುವಷ್ಟು ಕೆಲಸ ನಾವು ಮಾಡ್ತೇವೆ. ಹಾಗೆ ಈ ಎಲ್ಲಾ ಗ್ರಹ ವ್ಯೂಹಗಳನ್ನು ಕೂಡ ಅಲ್ಲಲ್ಲಿ ಇಟ್ಟಿರುವಂತಹದ್ದು ಭಗವಂತನೇ. ಈ ನವಗ್ರಹಗಳನ್ನು ಕೂಡ ನಾವು ಕಾಣಬಹುದು. ಬೇರೆ ಬೇರೆ ಗ್ರಹಗಳು ಹೇಗೆ ಇಲ್ಲಿ ಇದೆ, ನಕ್ಷತ್ರಗಳು, ಗ್ರಹಗಳು, ಸಪ್ತರ್ಷಿ ಮಂಡಲ, ಧ್ರುವಲೋಕ, ಇದೆಲ್ಲವೂ ಕೂಡ ಹೇಗೆ ಇದೆ ಅಂತ ಭಾಗವತದ 5ನೆಯ ಸ್ಕಂದದಲ್ಲಿ ಇದರ ವಿವರವಾದಂತಹ ಒಂದು ವಿಶ್ಲೇಷಣೆಯನ್ನು ನಾವು ಪಡೆಯುತ್ತೇವೆ. ಇದು ಗರ್ಭೋದಕಶಾಹಿ ವಿಷ್ಣು, ಆತನ ನಾಭಿಕಮಲದಿಂದ ಸೃಷ್ಟಿಗೊಂಡಂತಹ ಬ್ರಹ್ಮ. ಆ ಬ್ರಹ್ಮನಿಂದ ಸೃಷ್ಟಿಯಾದಂತಹ ಅನೇಕ ಜೀವಿಗಳು, ಲೋಕಗಳು ಮತ್ತು ಜೀವಿಗಳು. ಆ ಜೀವಿಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಮತ್ತೆ ಪ್ರವೇಶ ಮಾಡ್ತಾನೆ. ಅದೇ ಕ್ಷೀರೋದಕಶಾಹಿ ವಿಷ್ಣು. ಇಲ್ಲಿ ಕ್ಷೀರ ಅಂತ ಹೇಳಿದ್ರೆ ಹಾಲಿನ ಸಮುದ್ರ. ಆ ಹಾಲಿನ ಸಮುದ್ರದ ದಡದಲ್ಲಿ ನಿಂತುಕೊಂಡು ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆಗ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಈ ಕ್ಷೀರೋದಕಶಾಹಿ ವಿಷ್ಣು ನಮ್ಮೆಲ್ಲರ ಹೃದಯದಲ್ಲೂ ಇದ್ದಾನೆ, ಪರಮಾತ್ಮ ರೂಪಿಯಾಗಿ. ಹೀಗೆ ಇವರ ಬಗ್ಗೆ ನಮಗೆ ವಿವರವಾಗಿ ತಿಳಿಸಿಕೊಡಿ ಅಂತ ಹೇಳಿ ಇಲ್ಲಿ ಋಷಿಗಳು ತಿಳಿಸಿಕೊಡ್ತಾ ಇದ್ದಾರೆ, ಕೇಳಿಕೊಳ್ತಾ ಇದ್ದಾರೆ, ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ನಮಗೆ ಭಗವಂತನ ಪುರುಷಾವತಾರದ ಬಗ್ಗೆ ತಿಳಿಸಿಕೊಡಿ ಅನ್ನುವಂಥದ್ದು 17ನೆಯ ಶ್ಲೋಕದಲ್ಲಿರುವಂತಹ 4ನೆಯ ಪ್ರಶ್ನೆ. 18ನೆಯ ಶ್ಲೋಕದಲ್ಲಿ ಲೀಲಾವತಾರದ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಭಗವಂತನ ಲೀಲೆಗಳು, ಭಗವಂತನ ಯಾತಕ್ಕೋಸ್ಕರ ಬರ್ತಾನೆ, ತನ್ನ ಲೀಲೆಗಳ ಮುಖಾಂತರ ಭಕ್ತರನ್ನ ಆಕರ್ಷಿಸ್ಲಿಕ್ಕೆ ಅಥವಾ ಈ ಭೌತಿಕ ಪ್ರಪಂಚದ ಜೀವಿಗಳನ್ನ ಆಕರ್ಷಿಸ್ಲಿಕ್ಕೆ. ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾ ಶುಭ ಲೀಲಾ ವಿದದತ ಸ್ವೈರಂ ಈಶ್ವರ ಸ್ಯಾತ್ಮ ಮಾಯಯ. ಅನುವಾದ: ಎಲೈ ಪ್ರಾಜ್ಞರಾದ ಸೂತಮುನಿಗಳೇ, ಪರಮಪುರುಷನ ಅನೇಕ ಅವತಾರಗಳ ದಿವ್ಯ ಲೀಲೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ. ಪರಮ ನಿಯಂತ್ರಕನಾದ ಭಗವಂತನ ಇಂತಹ ಪವಿತ್ರವಾದ ಸಾಹಸಗಳು ಮತ್ತು ಲೀಲೆಗಳು ಅವನ ಅಂತರಂಗ ಶಕ್ತಿಯಿಂದಲೇ ನಡೆಯುತ್ತವೆ. ಇಲ್ಲಿ ಭಾಗವತದ ಈ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ನಾವು ಭಗವಂತನ ಅನೇಕ ಲೀಲೆಗಳನ್ನ ಕಾಣ್ತೇವೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಹೀಗೆ ದಶಾವತಾರಗಳ ಬಗ್ಗೆ ನಮಗೆ ಗೊತ್ತಿದೆ. ಆದ್ರೆ ಭಾಗವತದಲ್ಲಿ ಒಟ್ಟು 21 ಅವತಾರಗಳು ಮತ್ತು ನೇರವಾಗಿ ಶ್ರೀಕೃಷ್ಣನೇ ಬಂದದ್ದು ಒಟ್ಟು 22 ಅವತಾರಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಆದ್ರೆ ಭಗವಂತನ ಅವತಾರಗಳು ಅನೇಕ, ಅವುಗಳನ್ನ ನಾವು ಪಟ್ಟಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆಂದ್ರೆ ಒಂದು ಸಮುದ್ರದಲ್ಲಿ ಬರುವಂತಹ ಅಲೆಗಳ ಹಾಗೆ, ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬರ್ತಾನೇ ಇರ್ತದೆ. ಅದೇ ರೀತಿ ಈ ಒಂದು ಭಗವಂತನ ಅವತಾರಗಳು, ಲೀಲಾವತಾರಗಳು, ಅವುಗಳನ್ನು ಕೇಳಿದಷ್ಟು ಸಾಕಾಗುದಿಲ್ಲ, ಅದು ನಮ್ಮನ್ನು ಅಷ್ಟು ಆಕರ್ಷಿಸ್ತದೆ. ಎಷ್ಟು ಅಂತ ಹೇಳಿದ್ರೆ ನಾವು ನಮ್ಮ ಪ್ರಪಂಚವನ್ನೇ ಮರೆತು ಬಿಡಬಹುದು, ಅಷ್ಟೊಂದು ವಿಚಾರಗಳನ್ನ ನಾವು ಅಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸೂತ ಗೋಸ್ವಾಮಿಗಳಲ್ಲಿ ಈ ಋಷಿಗಳು ಹೇಳ್ತಾರೆ, ಶೌನಕಾದಿ ಋಷಿಗಳು ಏನು ಅಂತ ಹೇಳಿದ್ರೆ, ನಮಗೆ ಆಯಾಸ ಆಗ್ತದೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಡಿ,
ನೀವು ನಿಮ್ಮ ಎಷ್ಟು ಹೇಳ್ತೀರೋ ಅಷ್ಟು ನಮಗೆ ಇಷ್ಟ. ಹಾಗಾಗಿ ನಮಗೆ ಕೇಳಲಿಕ್ಕೆ ಆಗ್ತದೋ ಇಲ್ವೋ ಅಂತೇಳಿ ನೀವು ಯೋಚನೆ ಮಾಡಬೇಡಿ. ಯಾಕಂದ್ರೆ ಭಗವಂತನ ಲೀಲೆಗಳು ಅನಂತ. ಆ ಅನಂತನಾದ ಭಗವಂತನನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿಯೂ ಕೂಡ ಆ ಅನಂತವಾದಂತಹ ಆಸೆ ಇರಬೇಕು. ವಯಂ ತುನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೆ ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ಅನುವಾದ: ಸ್ತೋತ್ರ ಗೀತೆಗಳಿಂದ ಮತ್ತು ಪ್ರಾರ್ಥನೆಗಳಿಂದ ಕೊಂಡಾಡಲ್ಪಟ್ಟ ದೇವೋತ್ತಮ ಪರಮಪುರುಷನ ದಿವ್ಯ ಲೀಲೆಗಳನ್ನು ಶ್ರವಣ ಮಾಡುವುದರಲ್ಲಿ ನಮಗೆ ಎಂದೆಂದಿಗೂ ದಣಿವಿಲ್ಲ. ಅವನೊಂದಿಗೆ ಪಾರಮಾರ್ಥಿಕ ಬಾಂಧವ್ಯದ ಅಭಿರುಚಿ ಬೆಳೆಸಿಕೊಂಡವರು ಅವನ ಲೀಲೆಗಳ ಶ್ರವಣವನ್ನು ಪ್ರತಿಕ್ಷಣವೂ ಆಸ್ವಾದಿಸುತ್ತಾರೆ. ನಮಗೆ ಇದು ತುಂಬಾ ಇಷ್ಟ. ನೀವು ಎಷ್ಟು ಹೇಳಿದ್ರೂ ಸಾಕಾಗುವುದಿಲ್ಲ. ದಯವಿಟ್ಟು ಹೇಳಿ, ಹೇಳ್ತಾನೆ ಹೋಗಿ. ಆ ಭಗವಂತನ ಅವತಾರಗಳ ಕುರಿತಾಗಿ ಇನ್ನೂ ಹೆಚ್ಚು ಹೆಚ್ಚು ಹೇಳಿ. ಆ ಭಗವಂತನು ಯಾತಕ್ಕೋಸ್ಕರ ಇಲ್ಲಿ ಬಂದ, ಅವನು ಹೇಗೆ ತನ್ನ ಲೀಲೆಗಳನ್ನ ಮಾಡಿದ. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವರಂತೆ ನಟಿಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಇದೆಲ್ಲವನ್ನು ನಮಗೆ ತಿಳಿಸಿಕೊಡಿ. ಅವನು ನಟಿಸಿದ್ದಾನೆ. ಅವನು ಕೇವಲ ಒಬ್ಬ ಮಾನವನಲ್ಲ. ಯಾಕಂದ್ರೆ ಸಣ್ಣ ಮಗುವಿದ್ದಾಗಲೇ ಅವನು ಪೂತನಿ ಅನ್ನುವಂತಹ ರಾಕ್ಷಸಿಯನ್ನು ಸಂಹಾರ ಮಾಡಿದ್ದಾನೆ. ಆ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದಿದ್ದಾನೆ. ಅಂತಹ ಭಗವಂತನ ಒಂದು ಮಹಿಮೆಗಳನ್ನ ನಮಗೆ ತಿಳಿಸಿಕೊಡಿ, ದಯವಿಟ್ಟು ತಿಳಿಸಿ ಅಂತ ಹೇಳಿ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೆ ಈ ಯಜ್ಞವನ್ನ ಮಾಡುವುದು ಏನಿದೆ ಅದು ಕೇವಲ ನೆಪ ಮಾತ್ರ. ನಿಜವಾಗಿ ನಾವು ಇಲ್ಲಿ ಬಂದದ್ದೇ ಆ ಭಗವಂತನ ಕುರಿತಾಗಿ ತಿಳಿಸಿಕೊಳ್ಳಿಕ್ಕೋಸ್ಕರ. ಕಲಿಮಾಗತ ಮಾಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನ ದೀರ್ಘ ಸತ್ರೇಣ ಕಥಯಾಂ ಸಕ್ಷಣ ಹರೇ. ಕಲಿಯುಗ ಆಗಲೇ ಪ್ರಾರಂಭವಾಗಿದೆ. ಇದನ್ನು ಚೆನ್ನಾಗಿ ಬಲ್ಲ ನಾವು ಈ ಪುಣ್ಯಕ್ಷೇತ್ರದಲ್ಲಿ ದೇವೋತ್ತಮ ಪರಮಪುರುಷನ ಅಲೌಕಿಕ ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ. ಆ ಭಗವಂತನ ಶ್ರವಣ ಮಾಡುವಂತದ್ದೇನಿದೆ ಅದೇ ಮುಖ್ಯವಾದಂತಹ ಯಜ್ಞ. ಇಲ್ಲಿ ಯಜ್ಞ ಅಂತ ಹೇಳಿದ್ರೆ ಭಗವಂತನಿಗೆ ಪ್ರೀತಿಯಾಗುವಂತಹ ಕಾರ್ಯ. ನಾವು ಭಗವಂತನ ಬಗ್ಗೆ ಕೇಳುವಂತಹದ್ದು, ಹೇಳುವಂತಹದ್ದು, ಈ ಕಾರ್ಯವನ್ನ ಮಾಡಿದಾಗ ಭಗವಂತನಿಗೆ ಬಹಳ ಪ್ರಿಯವಾಗ್ತದೆ. ಇದು ಭಗವದ್ಗೀತೆಯಲ್ಲಿ ಭಗವಂತ ನೇರವಾಗಿ ಹೇಳಿದ್ದಾನೆ. ಅದರಿಂದ ಅದಕ್ಕಿಂತ ದೊಡ್ಡ ಯಜ್ಞ ಇಲ್ಲ. ನಾವೇನು ದ್ರವ್ಯ ಯಜ್ಞವನ್ನು ಮಾಡ್ತೇವೋ ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಇದು. ಅದರಿಂದ ನಮಗೆ ಈ ಭಗವಂತನ ಶ್ರವಣವನ್ನ ಮಾಡುವಂತಹ ಯಜ್ಞ, ಇದನ್ನ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಇಲ್ಲಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ಕೇಳಿಕೊಡ್ತಾ ಇದ್ದಾರೆ. ತ್ವಮ್ನ ಸಂದರ್ಶಿತೋ ಧಾತ್ರ ದುರಸ್ತಂ ನಿಸ್ಥಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರ ಇವಾರ್ಣವಂ. ನಾವು ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿಯಾದ ತಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದೇವೆ. ಮಾನವನ ಸಕಲ ಸದ್ಗುಣಗಳನ್ನು ನಾಶಗೊಳಿಸುವ ದುಸ್ತರವಾದ ಕಲಿಯುಗ ಎಂಬ ಸಮುದ್ರವನ್ನು ದಾಟಲಿಚ್ಛಿಸುವವರ ನೌಕೆಗೆ ನಾವು ತಮ್ಮನ್ನು ನೌಕಾಧಿಪತಿಯಾಗಿ ಅಂಗೀಕರಿಸುತ್ತೇವೆ. ಭಗವಂತನ ಭಕ್ತರು ಯಾರಿದ್ದಾರೆ ಅವರ ಸಂಪರ್ಕ ಅದು ನಮಗೆ ಸಿಗುವಂತದ್ದು ಅಷ್ಟು ಸುಲಭದ ಮಾತಲ್ಲ. ನಿಜವಾಗ್ಲೂ ಭಗವಂತನ ಭಕ್ತಿಯಲ್ಲಿ ಸ್ವಲ್ಪವಾದ್ರೂ ಆಸಕ್ತಿ ಇಲ್ಲದೆ ಹೋದ್ರೆ ಆ ಭಗವಂತನ ಭಕ್ತರ ಸಂಪರ್ಕ ನಮಗೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ನಮ್ಮ ಒಂದು ಅದೃಷ್ಟ. ದೈವೇಚ್ಛೆಯಿಂದಲೇ ನಾವು ನಿಮ್ಮ ಸಂಪರ್ಕಕ್ಕೆ ಬಂದಿದ್ದೇವೆ, ಅಥವಾ ನಿಮ್ಮ ಸಂಪರ್ಕ ನಮಗೆ ಉಂಟಾಗಿದೆ. ಹಾಗಾಗಿ ಈ ಒಂದು ಏನು ಅವಕಾಶ ಇದೆ ಇದರ ಸಂಪೂರ್ಣವಾದಂತಹ ಲಾಭವನ್ನ ಪಡೆದುಕೊಳ್ಳಬೇಕು, ಪ್ರಯೋಜನವನ್ನ ನಾವು ಪಡೆದುಕೊಳ್ಳಬೇಕು. ಎಲ್ಲ ಸದ್ಗುಣಗಳನ್ನ ನಾಶ ಮಾಡುವಂತಹ ಕಲಿಯುಗದಲ್ಲಿ ನಾವು ಇದ್ದೇವೆ. ಅಂತಹ ಕಲಿಯುಗವನ್ನ ಇಲ್ಲಿ ಭವಸಾಗರಕ್ಕೆ ಹೋಲಿಸಿದ್ದಾರೆ. ಸೂತ ಮುನಿಗಳು ಹಡಗಿನ ನಾವಿಕರಾಗಿದ್ದಾರೆ. ಅವರು ಸರಿಯಾದಂತಹ ದಾರಿಯಲ್ಲಿ ನಮ್ಮನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಶಕ್ತರಾಗಿದ್ದಾರೆ. ಹಾಗಾಗಿ ದಯವಿಟ್ಟು ನಮಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಋಷಿಗಳು ಕೇಳಿಕೊಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಆಧುನಿಕ ಶಿಕ್ಷಣ ಕ್ರಮದಲ್ಲಿ ಈ ಭಾಗವತವಾಗ್ಲಿ ಭಗವದ್ಗೀತೆ ಮಹಾಭಾರತವನ್ನಾಗ್ಲಿ ತಿಳಿಸಿಕೊಡುವಂತಹ ಅವಕಾಶ ಇಲ್ಲ. ಇಲ್ಲಿ ಇಂದ್ರಿಯ ಭೋಗಕ್ಕೇನೆ ಹೆಚ್ಚಿನ ಅವಕಾಶ ಇದೆ. ಜನರು ಇಂದ್ರಿಯ ಭೋಗವನ್ನ ಹೇಗೆ ಮಾಡುವುದು, ಹೇಗೆ ಸಂಪಾದನೆಯನ್ನ ಮಾಡುವುದು, ದುಡ್ಡು ಮಾಡುವುದು ಹೇಗೆ, ಇದರ ಬಗ್ಗೆ ತಿಳಿಸಿಕೊಡ್ತಾರೆ ವಿನಃ ಆಧ್ಯಾತ್ಮಕ್ಕೆ ಅಥವಾ ನಮ್ಮ ಅತ್ಯುನ್ನತವಾದಂತಹ ಉದ್ಧಾರಕ್ಕೆ ಏನು ಬೇಕೋ ಅದನ್ನ ತಿಳಿಸಿಕೊಡ್ತಾ ಇಲ್ಲ.
ಅನ್ನೋದನ್ನ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ. ಹಾಗಾದ್ರೆ ನಿಜವಾದಂತಹ ಶಿಕ್ಷಣ ಅಂತ ಹೇಳಿದ್ರೆ ಅದು ಇಹಕ್ಕೂ ಪರಕ್ಕೂ ಎರಡಕ್ಕೂ ನಮಗೆ ಸಹಾಯ ಮಾಡಬೇಕು. ಕೇವಲ ಭೌತಿಕವಾದಂತಹ ಇಂದ್ರಿಯ ಭೋಗವನ್ನ ಮಾಡುವುದು ಹೇಗೆ ಅಂತ ಹೇಳಿ ಅದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಗೊತ್ತಿದೆ, ಅದಕ್ಕೆ ಮನುಷ್ಯರಾಗಿ ಹುಟ್ಟಬೇಕಾಗಿಲ್ಲ. ಆದ್ರಿಂದ ನಮಗೆ ಸೂತ ಗೋಸ್ವಾಮಿಗಳಂತಹ ಗುರುಗಳು ಬೇಕು. ಸರಿಯಾದಂತಹ ಮಾರ್ಗದರ್ಶನದ ಮುಖಾಂತರ ನಾವು ನಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಕೊನೆಯದಾಗಿ 6ನೇ ಪ್ರಶ್ನೆಯನ್ನ ಋಷಿಗಳು ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ರೂಹಿ ಯೋಗೇಶ್ವರೇ ಕೃಷ್ಣ ಬ್ರಹ್ಮಣ್ಯೇ ಧರ್ಮವರ್ಮಣಿ ಸ್ವಾಂ ಕಾಷ್ಟಾಮಧುನೋಪೇತೆ ಧರ್ಮ ಕಂ ಶರಣಂ ಗತಃ. ಪರಮಸತ್ಯನಾದ ಎಲ್ಲ ಯೋಗಶಕ್ತಿಗಳ ಪ್ರಭುವಾದ ಶ್ರೀಕೃಷ್ಣನು ತನ್ನ ದಿವ್ಯಧಾಮಕ್ಕೆ ತೆರಳಿರುವುದರಿಂದ ಈಗ ಧರ್ಮ ತತ್ವಗಳು ಯಾರನ್ನು ಆಶ್ರಯಿಸಿವೆ ಎಂಬುದನ್ನು ದಯವಿಟ್ಟು ತಿಳಿಸುವಂತಹವರಾಗಿ ಭಗವಂತ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಹಾಗಾಗಿ ಇನ್ನು ಮೇಲೆ ಯಾರು ಧರ್ಮವನ್ನು ರಕ್ಷಣೆ ಮಾಡುವಂತವರು ಯಾರಿದ್ದಾರೆ, ದಯವಿಟ್ಟು ತಿಳಿಸಿ. ಈ 6ನೇ ಪ್ರಶ್ನೆಯೇ ಶ್ರೀಮದ್ ಭಾಗವತದ ವಿಸ್ತರಣೆಗೆ ಕಾರಣವಾದದ್ದು. ಯಾಕಂದ್ರೆ ಇದಕ್ಕೆ ಉತ್ತರವೇ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತಕ್ಕೂ ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವುದಕ್ಕೆ ಹೋಗಿ ಈ ಋಷಿಗಳು ಸೂತ ಗೋಸ್ವಾಮಿಗಳು ಇಡೀ ಭಾಗವತವಾದ ಒಂದು ವಿವರಣೆಗೆ ಪ್ರಾರಂಭ ಮಾಡ್ತಾರೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಇಲ್ಲಿಗೆ ನಾವು 23 ಶ್ಲೋಕಗಳನ್ನ ತಿಳ್ಕೊಂಡಿದ್ದೇವೆ. ಶ್ರೀಮದ್ ಭಾಗವತದ 1ನೇ ಸ್ಕಂದದ ಋಷಿಗಳ ಪ್ರಶ್ನೆ ಎಂಬಂತಹ 1ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥದ ಸಹಾಯದ ಮೂಲಕ ನಾವು ಪ್ರಥಮ ಅಧ್ಯಾಯವನ್ನ ಅಧ್ಯಯನ ಮಾಡಲಿಕ್ಕೆ ಇವತ್ತು ಪ್ರಯತ್ನವನ್ನ ಪಟ್ಟಿದ್ದೇವೆ. ಈ ಶ್ರೀಮದ್ ಭಾಗವತದ 1ನೇ ಅಧ್ಯಾಯದಲ್ಲಿ ಋಷಿಗಳು ಕೇಳಿದಂತಹ 6 ಪ್ರಶ್ನೆಗಳಿಗೆ ಉತ್ತರವನ್ನ ಶೌನಕ ಋಷಿಗಳು ಮುಂದಿನ 2 ಅಧ್ಯಾಯಗಳಲ್ಲಿ ಅಂದ್ರೆ 2 ಮತ್ತೆ 3ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ. ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸಂಕ್ಷಿಪ್ತವಾಗಿ ಈ ಒಂದು ಭಾಗವತದಲ್ಲಿ ಯಾವುದೆಲ್ಲ ವಿಚಾರಗಳು ಮುಂದಕ್ಕೆ ನಾವು ಕಲಿಯಲಿಕ್ಕಿದ್ದೇವೆ ಅನ್ನೋದನ್ನ ಒಮ್ಮೆ ನೋಡಿಬಿಡೋಣ. 1ನೇ ಸ್ಕಂದದಲ್ಲಿ ನಾವು ಈ ಭಾಗವತದ ಒಂದು ರಚನೆಗೆ ಮೂಲ ಕಾರಣರಾದಂತಹ ವೇದವ್ಯಾಸರಿಗೆ ಆ ಒಂದು ಪ್ರೋತ್ಸಾಹವನ್ನ ಕೊಟ್ಟವರು ಯಾರು, ಅಥವಾ ಅದಕ್ಕೆ ಪ್ರೇರಣೆಯನ್ನ ನೀಡಿದ್ದು ಹೇಗೆ, ನಾರದ ಮುನಿಗಳು ತಮ್ಮ ಜೀವನದ ಹಿಂದಿನ ಕಥೆಯನ್ನ ಹೇಳುವ ಮುಖಾಂತರ ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಮತ್ತು ಈ ಭಾಗವತ ಪ್ರಾರಂಭ ಆಗುವಂತದ್ದು ಮಹಾಭಾರತದ ಯುದ್ಧದ ನಂತರದ ಒಂದು ಸನ್ನಿವೇಶದ ಮುಖಾಂತರ, ಆ ದ್ರೋಣಪುತ್ರನಾದಂತಹ ಅಶ್ವತ್ಥಾಮನಿಗೆ ಶಿಕ್ಷೆಯನ್ನ ನೀಡುವ ಮುಖಾಂತರ. ಆ ಯುದ್ಧವು ನಡೆದ ನಂತರ ಶ್ರೀಕೃಷ್ಣನು ದ್ವಾರಕೆಗೆ ಮರಳುತ್ತಾನೆ, ಹಿಂದಕ್ಕೆ ಹೋಗ್ತಾನೆ. ಆಗ ಕುಂತಿ ಮಹಾರಾಣಿ ಮಾಡುವಂತಹ ಒಂದು ಪ್ರಾರ್ಥನೆ ಅದನ್ನು ನಾವು ಭಾಗವತದಲ್ಲಿ ಕಾಣಬಹುದು 1ನೇ ಸ್ಕಂದದಲ್ಲಿ. ಹಾಗೆ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತನ ಒಂದು ರಕ್ಷಣೆಯನ್ನು ಕೂಡ ಭಗವಂತ ಮಾಡ್ತಾನೆ. ಅಶ್ವತ್ಥಾಮನು ನೆಟ್ಟಂತಹ ಬ್ರಹ್ಮಾಸ್ತ್ರದಿಂದ ಮಗುವನ್ನ ರಕ್ಷಣೆ ಮಾಡುವಂತಹ ಭಗವಂತನ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ಹಾಗೆ ಮಹಾಭಾರತ ಯುದ್ಧದ ನಂತರ ಭೀಷ್ಮ ಪಿತಾಮಹರು ಯುಧಿಷ್ಠಿರ ಮಹಾರಾಜನಿಗೆ ರಾಜ್ಯಭಾರವನ್ನ ಮಾಡಲಿಕ್ಕೆ ಒಂದು ಆದೇಶವನ್ನ ಕೊಡ್ತಾರೆ. ಅವರ ಉಪದೇಶವನ್ನು ಕೂಡ ನೀಡ್ತಾರೆ. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅವರು ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡ್ತಾರೆ. ಇದರ ವಿಚಾರವಾಗಿ ಆ ಭೀಷ್ಮ ಸ್ತುತಿಯನ್ನು ಕೂಡ ನಾವು ಪ್ರಥಮ ಸ್ಕಂದದಲ್ಲಿ ತಿಳ್ಕೊಳ್ಳುತ್ತೇವೆ. ಆಮೇಲೆ ಶ್ರೀಕೃಷ್ಣನು ದ್ವಾರಕೆಗೆ ಯಾವ ರೀತಿಯಾಗಿ ಪ್ರವೇಶವನ್ನ ಮಾಡ್ತಾನೆ, ದ್ವಾರಕೆಯ ಜನರು ಆತನನ್ನು ಹೇಗೆ ಸ್ವಾಗತಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳುತ್ತೇವೆ. ಮುಂದೆ ಪರೀಕ್ಷಿತ ಮಹಾರಾಜನು ರಾಜ್ಯಾಡಳಿತವನ್ನ ಪ್ರಾರಂಭಿಸಿದ ನಂತರ ಕಲಿಯು ಆ ಒಂದು ಪ್ರಪಂಚಕ್ಕೆ ಪ್ರವೇಶವನ್ನ ಮಾಡ್ತಾನೆ. ಆ ಕಲಿಯನ್ನ ಹೇಗೆ ಅವನು ನಿಗ್ರಹಿಸ್ತಾನೆ, ಕಲಿಗೆ ಹೇಗೆ ಅವನು ಅನುಗ್ರಹಿಸ್ತಾನೆ ಮತ್ತೆ ಶಿಕ್ಷೆಯನ್ನು ಕೊಡ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಕೊನೆಯದಾಗಿ ಪರೀಕ್ಷಿತ ಮಹಾರಾಜನಿಂದ ಆ ದೈವ ಪ್ರೇರಣೆಯಿಂದಲೇ ಒಂದು ತಪ್ಪು ನಡೆದು ಹೋಗ್ತದೆ. ಆ ಸತ್ತಂತಹ ಹಾವನ್ನ ಶಮೀಕ ಋಷಿಗಳ ಕುತ್ತಿಗೆಗೆ ಆತನು ಹಾಕ್ತಾನೆ. ಅದಕ್ಕಾಗಿ ಶಾಪದ ಮುಖಾಂತರವಾಗಿ 7 ದಿನದಲ್ಲಿ ತಾನು ಸಾಯಬೇಕು ಅಂತ ಹೇಳಿ ಅವನಿಗೆ ಶಾಪವು ಬರ್ತದೆ. ಆಗ ಪರೀಕ್ಷಿತ ಮಹಾರಾಜನು ಶುಕಮುನಿಗಳಿಂದ 7 ದಿನಗಳಲ್ಲಿ ಶ್ರೀಮದ್ ಭಾಗವತವನ್ನು ಶ್ರವಣವನ್ನ ಮಾಡುವಂತಹದ್ದು. ಇದು ಶ್ರೀಮದ್ ಭಾಗವತದ ಪ್ರಸ್ತುತಿಗೆ ಇನ್ನೊಂದು ಕಾರಣ. 2ನೇ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಶುಕದೇವ ಗೋಸ್ವಾಮಿಗಳ ಜನನದ ಕುರಿತಾಗಿ ಮತ್ತು ಅವರು ಪರೀಕ್ಷಿತ ಮಹಾರಾಜನನ್ನ ಭೇಟಿಯಾದದ್ದು ಮತ್ತು ಶ್ರೀಮದ್ ಭಾಗವತದ ಪ್ರವಚನದ ಪ್ರಾರಂಭ
ಈ ರೀತಿ ಎರಡನೆಯ ಸ್ಕಂದದಲ್ಲಿ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಳ್ತೇವೆ. ಇನ್ನು ಮೂರನೆಯ ಸ್ಕಂದದಲ್ಲಿ ಸೃಷ್ಟಿಯ ಪ್ರಾರಂಭ, ಭಗವಂತನು ಬ್ರಹ್ಮನ ಮುಖಾಂತರ ಸೃಷ್ಟಿಯನ್ನ ಪ್ರಾರಂಭ ಮಾಡುವಂತದ್ದು. ತೇನೇ ಬ್ರಹ್ಮ ಹೃದಯ ಆದಿಕವಿಯೇ ಮುಹ್ಯಂತಿ ಯತ್ಸೂರಯ. ತನ್ನ ಪ್ರಥಮ ಮಗುವಾದಂತಹ ಬ್ರಹ್ಮನಿಗೆ ವೇದ ಜ್ಞಾನವನ್ನ ಭಗವಂತ ನೀಡ್ತಾನೆ. ಆಮೇಲೆ ಚತುಷ್ಕುಮಾರರನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮನು ಅವರು ನಿತ್ಯವೂ ಕೂಡ ಬ್ರಹ್ಮಚಾರಿಗಳಾಗಿ ಉಳಿದು ಬಿಡ್ತಾರೆ. ಹಾಗೆ ಅವರು ವೈಕುಂಠಕ್ಕೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಜಯ ವಿಜಯರು ಅವರನ್ನ ತಡೆಯುತ್ತಾರೆ ಮತ್ತು ಅವರು ಶಾಪವನ್ನ ಪಡೆಯುತ್ತಾರೆ, 3 ಜನ್ಮಗಳಲ್ಲಿ ರಾಕ್ಷಸರಾಗಿ ಹುಟ್ಟುವಂತಹ ಶಾಪ. ಆಮೇಲೆ ಚತುಷ್ಕುಮಾರರು ಭಗವಂತನನ್ನ ಭೇಟಿ ಮಾಡ್ತಾರೆ. ಶಾಪವನ್ನ ಪಡೆದಂತಹ ರಾಕ್ಷಸರು ಅವರು ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಜನನವನ್ನ ಪಡೆಯುತ್ತಾರೆ. ಆ ಹಿರಣ್ಯಾಕ್ಷನನ್ನ ಭಗವಂತನು ವರಾಹ ರೂಪಿಯಾಗಿ ಸಂಹಾರವನ್ನ ಮಾಡ್ತಾನೆ. ಇದೆಲ್ಲವೂ ಮೂರನೆಯ ಸ್ಕಂದದಲ್ಲಿ ಬರ್ತದೆ. ಮೂರನೆಯ ಸ್ಕಂದದಲ್ಲಿ ಕಪಿಲ ದೇವರು ಅವರು ದೇವಹೂತಿಗೆ ನೀಡುವಂತಹ ಉಪದೇಶ. ದೇವಹೂತಿ ಅಂತ ಹೇಳಿದ್ರೆ ಸ್ವಯಂಭುವ ಮನುವಿನ ಮಗಳು. ಆಕೆ ಕರ್ದಮ ಮುನಿಯನ್ನ ವಿವಾಹವಾಗ್ತಾಳೆ. ಅವರಿಗೆ ಹುಟ್ಟಿದ ಮಗನೇ ಕಪಿಲ. ಆ ಕಪಿಲ ಮುನಿ ಭಗವಂತನ ಅವತಾರ. ಅವರು ದೇವಹೂತಿಗೆ ನೀಡುವಂತಹ ಉಪದೇಶದ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ಇನ್ನು 4ನೆಯ ಸ್ಕಂದದಲ್ಲಿ ದಕ್ಷ ಯಜ್ಞದ ಬಗ್ಗೆ ನಾವು ಕಲಿತೇವೆ. ಹಾಗೆ ಧ್ರುವ ಚರಿತ್ರೆಯನ್ನು ಕೂಡ ನಾವು ತಿಳ್ಕೊಳ್ತೇವೆ. ಆಮೇಲೆ ಪೃಥು ಮಹಾರಾಜನ ಚರಿತ್ರೆಯನ್ನು ಕೂಡ 4ನೆಯ ಸ್ಕಂದದಲ್ಲಿ ನಾವು ತಿಳ್ಕೊಳ್ಬಹುದು. 5ನೆಯ ಸ್ಕಂದದಲ್ಲಿ ಋಷಭದೇವ ಮತ್ತು ಆತನ ಮಗನಾದಂತಹ ಭರತ ಚಕ್ರವರ್ತಿಯ ಕಥೆಯನ್ನ, ಮುಂದೆ ಭರತ ಚಕ್ರವರ್ತಿ ಜಡಭರತನಾಗಿ ರಹುಗಣರಾಜನನ್ನ ಉದ್ಧಾರ ಮಾಡಿದಂತಹ ಕಥೆಯನ್ನ ನಾವು ತಿಳ್ಕೊಳ್ತೇವೆ. ಹಾಗೆ 5ನೇ ಅಧ್ಯಾಯದಲ್ಲಿ ಗ್ರಹ ವ್ಯೂಹಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ತೇವೆ. ಕೊನೆಯದಾಗಿ ನರಕಲೋಕದ ಬಗೆಯಾಗಿನ ವಿವರಣೆಯನ್ನು ಕೂಡ ನಾವು ತಿಳ್ಕೊಳ್ತೇವೆ. 6ನೆಯ ಸ್ಕಂದದಲ್ಲಿ ಅಜಮಿಳನು ಹೇಗೆ ಭಗವಂತನ ನಾಮವನ್ನ ಉಚ್ಚಾರಣೆ ಮಾಡುವ ಮುಖಾಂತರ ಉದ್ಧಾರವನ್ನ ಹೊಂದಿದ ಅನ್ನುವುದನ್ನ ತಿಳ್ಕೊಳ್ತೇವೆ. ಹಾಗೆ ವೃತ್ರಾಸುರ ರಾಕ್ಷಸನು ಮತ್ತು ಚಿತ್ರಕೇತು ಮಹಾರಾಜನ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ತೇವೆ. ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾನೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ ಇದರಲ್ಲಿ. ಹಿರಣ್ಯಕಶಿಪುವಿನ ಕಥೆ ಮತ್ತೆ ಪ್ರಹ್ಲಾದ ಮಹಾರಾಜನ ಕಥೆಯು 7ನೆಯ ಸ್ಕಂದದಲ್ಲಿ ಬರ್ತದೆ. ನಾರದ ಮುನಿಗಳಿಂದ ಹೇಗೆ ಪ್ರಹ್ಲಾದನು ಉಪದೇಶವನ್ನ ಪಡೆದ, ನಂತರ ನರಸಿಂಹದೇವರಾಗಿ ಹಿರಣ್ಯಕಶಿಪುವಿನ ವಧೆ ಹೇಗೆ ಆಯಿತು ಅನ್ನೋದನ್ನು ತಿಳ್ಕೊಳ್ತೇವೆ. 8ನೇ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷ ಮತ್ತು ಸಮುದ್ರ ಮಂಥನದ ಕತೆ, ಹಾಗೆ ವಾಮನ ದೇವನು ಬಲಿ ಚಕ್ರವರ್ತಿಯನ್ನ ಉದ್ಧಾರ ಮಾಡಿದ್ದು, ಮತ್ಸ್ಯಾವತಾರದ ಬಗ್ಗೆ ತಿಳ್ಕೊಳ್ತೇವೆ. 9ನೇ ಸ್ಕಂದದಲ್ಲಿ ಅಂಬರೀಷ ಮಹಾರಾಜನ ಕಥೆಯನ್ನ ತಿಳ್ಕೊಳ್ತೇವೆ. ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜನಿಗೆ ಎಸಗಿದಂತಹ ಅಪರಾಧದಿಂದ ಅವರು ಹೇಗೆ ನಂತರ ಪಾರಾಗುತ್ತಾರೆ ಅನ್ನುವಂಥದ್ದು. ಆನಂತರ ರಾಮಾಯಣದ ಕಥೆಯನ್ನು ತಿಳ್ಕೊಳ್ತೇವೆ. ಇಲ್ಲಿ ಕೇವಲ ರಾಮಾಯಣ ಮಾತ್ರ ಅಲ್ಲ, ಸಂಪೂರ್ಣ ಸೂರ್ಯವಂಶದ ಕತೆ. ಸೂರ್ಯವಂಶ ಹೇಗೆ ಪ್ರಾರಂಭವಾಯಿತು, ವೈವಸ್ವತ ಮನುವಿನ ಕಾಲದಿಂದ ಇಕ್ಷ್ವಾಕು, ನಂತರ ಹೇಗೆ ಆ ಒಂದು ವಂಶ ಬೆಳೆದು ಬಂತು. ಆಮೇಲೆ ರಾಮಾಯಣದಲ್ಲಿ ಶ್ರೀರಾಮನ ಕಥೆ, ರಾವಣನ ಸಂಹಾರ, ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತೇವೆ. ಹಾಗೆ ಇಲ್ಲಿ ಗಂಗಾವತರಣದ ಕುರಿತಾಗಿಯೂ ತಿಳ್ಕೊಳ್ತೇವೆ. ಹೇಗೆ ಭಗೀರಥನು ಗಂಗೆಯನ್ನ ಈ ಭೂಮಿಗೆ ಕರೆತಂದ ಅನ್ನುವ ಕಥೆಯನ್ನು ಕೂಡ ತಿಳ್ಕೊಳ್ತೇವೆ. ಇನ್ನು 10ನೇ ಸ್ಕಂದ ಶ್ರೀಮದ್ ಭಾಗವತದ ಮೂಲ. ನಾವು 9 ಸ್ಕಂದವನ್ನ ಅರ್ಥ ಮಾಡಿಕೊಳ್ಳುವಂಥದ್ದೇ 10ನೇ ಸ್ಕಂದವನ್ನ ತಿಳ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ಭಗವಾನ್ ಶ್ರೀಕೃಷ್ಣನ ಅನೇಕ ಲೀಲೆಗಳನ್ನ ನಾವು ತಿಳ್ಕೊಳ್ತೇವೆ. ಹಾಗೆ ಚಂದ್ರವಂಶದ ಕಥೆಯನ್ನ ನಾವು 9ನೇ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಯಾಕಂದ್ರೆ ಶ್ರೀಕೃಷ್ಣ ಹುಟ್ಟಿದ್ದು ಚಂದ್ರವಂಶದಲ್ಲಿ. ಆ ಚಂದ್ರವಂಶದ ಮೂಲ ಪುರುಷರ ಬಗ್ಗೆ ತಿಳ್ಕೊಳ್ತೇವೆ. ನಂತರ 10ನೇ ಸ್ಕಂದದಲ್ಲಿ ಭಗವಾನ್ ಶ್ರೀಕೃಷ್ಣನ ಆವಿರ್ಭಾವ, ಆತನು ಕಂಸನನ್ನ ವಧೆ ಮಾಡಿದ್ದು, ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದು, ಭಗವದ್ಗೀತೆಯನ್ನ ಬೋಧಿಸಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ 10ನೇ ಸ್ಕಂದದಲ್ಲಿ ತಿಳ್ಕೊಳ್ತೇವೆ. ಇನ್ನು 11ನೇ ಸ್ಕಂದದಲ್ಲಿ ಭಗವಂತನು ತನ್ನ ಮಿತ್ರನಾದಂತಹ ಉದ್ಧವನಿಗೆ ಒಂದು ಉಪದೇಶವನ್ನ ಮಾಡ್ತಾರೆ. ಅದನ್ನ ಉದ್ಧವ ಗೀತೆ ಅಂತ ಕರಿತೇವೆ. ಆ ಉದ್ಧವ ಗೀತೆ ಮತ್ತು ಇನ್ನು ಅನೇಕ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. 12ನೆಯ ಸ್ಕಂದದಲ್ಲಿ ನರನಾರಾಯಣ ಋಷಿಗಳ ಬಗ್ಗೆ ತಿಳ್ಕೊಳ್ತೇವೆ. ಅವರು ಮಾರ್ಕಾಂಡೇಯ ಋಷಿಗಳಿಗೆ ಮಾಡಿದಂತಹ ಅನುಗ್ರಹ ಮತ್ತು ಮಾರ್ಕಾಂಡೇಯ ಋಷಿಗಳು ಪ್ರಳಯವನ್ನ ಕಂಡದ್ದು, ಇದೆಲ್ಲವನ್ನು ಕೂಡ ಅವರು ತಿಳಿಸ್ತಾರೆ. ಇದೆಲ್ಲವನ್ನು ನಾವು ಇದನ್ನ ತಿಳ್ಕೊಳ್ತೇವೆ. ಹೀಗೆ ಶ್ರೀಮದ್ ಭಾಗವತದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಭಗವಂತ ಮತ್ತೆ ಭಗವಂತನ ಭಕ್ತರ ನಡುವೆ ನಡೆದ ಅನೇಕ ಲೀಲೆಗಳು, ಭಗವಂತನ ಸ್ತುತಿ,
ಭಕ್ತರು ಭಗವಂತನನ್ನ ಕಂಡ ರೀತಿ ಇದೆಲ್ಲವನ್ನ ಕೂಡ ತಿಳ್ಕೊಳ್ಳುವಂತಹ ಉತ್ತಮವಾದಂತಹ ಅವಕಾಶ. ಎಲ್ಲರೂ ಕೂಡ ಭಾಗವತವನ್ನ ತಮ್ಮ ಮನೆಗೆ ಬರಮಾಡಿಕೊಳ್ಳಿ, ಭಾಗವತವನ್ನ ಓದಿ, ಭಾಗವತವನ್ನ ತಿಳ್ಕೊಳ್ಳಿ. ಇದರಿಂದ ನಮ್ಮೆಲ್ಲರ ಉದ್ಧಾರ ಆಗ್ತದೆ. ಆ ಭಗವಂತನ ನಾಮಸ್ಮರಣೆಯನ್ನ ನಾವು ನಿತ್ಯವೂ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಭಗವಂತನ ಕುರಿತಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಸಂಪೂರ್ಣವಾಗಿ ಉದ್ಧಾರ ಮಾಡಿಕೊಳ್ಳಿಕ್ಕೋಸ್ಕರ, ಸಾರ್ಥಕ ಮಾಡಿಕೊಳ್ಳಿಕ್ಕೋಸ್ಕರ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಶ್ರೀಮದ್ ಭಾಗವತದಲ್ಲಿದೆ. ಭಗವದ್ಗೀತೆ ಅನ್ನುವಂಥದ್ದು ಭಗವಂತನಿಂದ ಹೇಳಲ್ಪಟ್ಟ ಗ್ರಂಥ. ಭಾಗವತ ಅನ್ನುವಂಥದ್ದು ಭಗವಂತನ ಕುರಿತಾಗಿ ತನ್ನ ಭಕ್ತರಿಂದ ಹೇಳಲ್ಪಟ್ಟಂತಹ ಗ್ರಂಥ. ಈ ಎರಡು ಗ್ರಂಥಗಳು ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಏನಿದೆ ಇದಕ್ಕೆ ಒಂದು ತಳಪಾಯ ಇದ್ದ ಹಾಗೆ. ಇದನ್ನ ನಾವು ಸಂಪೂರ್ಣವಾಗಿ ಕನಿಷ್ಠ ಪಕ್ಷ ಒಂದು ಸಾರಿಯಾದರೂ ಓದಿ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ನಮ್ಮಲ್ಲಿ ಇರಬೇಕು. ಆ ಭಗವಂತ ಈ ಆಸೆಯನ್ನ ಖಂಡಿತವಾಗಿಯೂ ನೆರವೇರಿಸ್ತಾನೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಈ ತರಗತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ತರಗತಿಗೆ ಬಂದಂತಹ ಎಲ್ಲಾ ಭಕ್ತರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.